ಕುದೂರ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರ್ ಮಹೇಶ್. ವಿಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲ ಕುಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಕುದೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಶಿಕ್ಷಣ ಲೋಕದ ಮತ್ತೊಬ್ಬ ಮಹಾಗುರುಗಳು ಕುದೂರ್ ನ್ಯೂಸ್ನ ನಮ್ಮೂರು ನಮ್ಮವರು ಕಾರ್ಯಕ್ರಮದಲ್ಲಿ ಎರಡನೇ ಅತಿಥಿಯಾಗಿ ಭಾಗವಹಿಸುತ್ತಿದ್ದಾರೆ. ಕುದೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 21 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುವ ಅವರು ವಿಶೇಷ ಕಾರ್ಯಕ್ರಮದ ಎರಡನೇ ಅತಿಥಿಯಾಗಿ ನಿಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ಧನ್ಯವಾದ ಸರ್. ಮೊದಲನೇದಾಗಿ CK ಸರ್, ಚಂದ್ರಕುಮಾರ್ ಸರ್ ಅವರ ಬಾಲ್ಯ ಜೀವನದ ಬಗ್ಗೆ ನಮಗೆ ವೀಕ್ಷಕರ ಜೊತೆ ತಿಳಿಸ್ಕೊಡಿ ಸರ್. ನಾನು ಹುಟ್ಟಿದ್ದು ಇಲ್ಲೇ ಪಕ್ಕದ ಸೋಲೂರು ಗ್ರಾಮದಲ್ಲಿ. ನಮ್ಮ ತಂದೆ ಅತ್ಯಂತ ಬಡತನದ ನೆಲೆಯಲ್ಲಿ ಹುಟ್ಟಿದಂಥವರು. ಅವರ ಮನೆಯಲ್ಲಿ ಹುಟ್ಟಿದಂತಹ ನಾನು ಅವರ ಕಷ್ಟದ ಶಿಶುವಾಗಿ ನಾನು ಮುಂದೆ ಈ ಮಟ್ಟಕ್ಕೆ ಬೆಳೆದು ಬಂದಿದ್ದೇನೆ. ತುಂಬ ಕಷ್ಟವನ್ನು ಕೊಟ್ಟು ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ಅದನ್ನು ನಾನು ಯಾವತ್ತೂ ಕೂಡ ಮರೆಯೋಕ್ಕಾಗದೇ ಇರುವಂಥ ವಿಚಾರ. ಯಾಕಂದರೆ ಅವ್ರು ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಾನು ಸುಖವನ್ನು ಅನುಭವಿಸ್ತಾ ಇದ್ದೀನಿ. ಇವತ್ತು ನಾನೆಲ್ಲ ಚೆನ್ನಾಗಿದ್ದೀನಿ ಅಂತಂದರೆ ಅದೆಲ್ಲದರ ಏನು ಕೊಡುಗೆ, ಎಲ್ಲದರ ವಿಶೇಷ ಪ್ರೀತಿ ವಿಶ್ವಾಸ ಎಲ್ಲನೂ ಕೂಡ ನಮ್ಮ ತಂದೆ ತಾಯಿಯರಿಗೆ ಸಲ್ಲುತ್ತೆ. ಹಾಗಾಗಿ ನಾನು ಬಡತನದಲ್ಲಿ ಹುಟ್ಟಿ ಬಡತನದಲ್ಲೇ ಬೆಳೆದು ಹೆಚ್ಚಿಗೆ ಓದ್ಕೋತಾ ಇವತ್ತು ಈ ಮಟ್ಟದಲ್ಲಿ ನಿಂತಿದ್ದೇನೆ. ಸರ್, ನೀವು ಹುಟ್ಟಿದಂಥ ಸ್ಥಳ ಸರ್? ನಾನು ಹುಟ್ಟಿದಂಥ ಸ್ಥಳ ವಾಸ್ತವದಲ್ಲಿ ನಾನು ಹುಟ್ಟಿದ್ದು ಮೈಸೂರಿನ ನಮ್ಮ ತಾತನ ಮನೆಯಲ್ಲಿ. ಆದರೆ ಬೆಳೆದದ್ದು ನನ್ನ ಬಾಲ್ಯ ಎಲ್ಲನೂ ಕೂಡ ಇಲ್ಲೇ ಪಕ್ಕದ ಸೋಲೂರಿನಲ್ಲಿ. ಸರ್, ನಿಮ್ಮ ಜನ್ಮ ದಿನಾಂಕ ಮತ್ತು CK ಸರ್ಗೆ ಏಜೇ ಆಗಿಲ್ಲ ಅನ್ನೋದು ಎಲ್ಲ ಹುಡುಗರ ಒಂದು ಅಭಿಮತ ಸರ್. ಏನಂತೀರಿ ಸರ್ ಇದ್ರ ಬಗ್ಗೆ? ಏನೋ ನನ್ನ ಮೇಲೆ ವಿಶೇಷ ಅಭಿಮಾನ ಇಟ್ಕೊಂಡು ನನ್ನನ್ನು ಇನ್ನೂ ಚಿರ ಯುವಕನನ್ನಾಗಿ ಕಾಣ್ತಾ ಇದ್ದಾರಲ್ಲ, ಹಾಗಾಗಿ ನನಗೆ ಅದಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ಯಾಕೆಂದರೆ ಯಾಕೆ ಆ ಥರ ಇದ್ದೀನಿ ಅಂತ ನನ್ನನ್ನು ಪ್ರಶ್ನೆ ಮಾಡಿಕೊಂಡ್ರೆ ಅಥವಾ ವಿದ್ಯಾರ್ಥಿಗಳಿಗೆ ಅನಿಸಿದೆ ಅಂತಂದರೆ, ನಾನು ಯಾವಾಗಲೂ ಕೂಡ ನಗ್ತಾ ಇರ್ತೀನಿ. ನಗೋದ್ರ ಮೂಲಕ ನನ್ನೆಲ್ಲ ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಮಾತನಾಡಿಸ್ತೇನೆ. ಹಾಗಾಗಿ ಅವರು ನನ್ನನ್ನು ಇನ್ನೂ ವಯಸ್ಸೇ ಆಗಿಲ್ಲ ಅಂತ ಅಂದ್ಕೊಂಡಿರ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಾನು ಯಾವಾಗಲೂ ಚಟುವಟಿಕೆಯಲ್ಲಿ ಇರೋದ್ರಿಂದ ಬಹುಶಃ ನಾನು ಆಗಿದ್ದೀನಿ ಅಂತ ನನಗನ್ನಿಸುತ್ತೆ. ನಾನು ನನ್ನ ಬಾಲ್ಯದ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ನನ್ನೂರು ಅಂದರೆ ಗೊತ್ತಾಗುತ್ತಲ್ವ, ನನ್ನೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಸರ್ಕಾರಿ ಶಾಲೆಯಲ್ಲಿ ಓದಿದೆ. ಆಮೇಲೆ ನನ್ನ ಹೈಸ್ಕೂಲ್ ಶಿಕ್ಷಣವನ್ನು ಅದೇ ಊರಿನಲ್ಲಿ ಬಸವೇಶ್ವರ ಪ್ರೌಢಶಾಲೆ ಅಂತ ಇದೆ, ಸಿದ್ಧಗಂಗಾ ಮಠದ್ದು. ಅಲ್ಲಿ ನಾನು 8ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿದೆ. ಆನಂತರ ಇಲ್ಲಿ ಆ ಸಂದರ್ಭದಲ್ಲಿ ನಾನು ಓದುವ ಸಂದರ್ಭದಲ್ಲಿ ಈ ಸುತ್ತಮುತ್ತ ಎಲ್ಲೂ ಕಾಲೇಜ್ ಇರಲಿಲ್ಲ. ತಾಲೂಕು ಕೇಂದ್ರವಾದ ಮಾಗಡಿಯಲ್ಲಿ ನಾನು
PUCಗೆ ಸೇರಿಕೊಂಡೆ. ಅದು ಕೂಡ ಒಂದು ರೋಚಕವಾದಂತಹ ಒಂದು ಅನುಭವ ಇದೆ. ಅದನ್ನು ಹೇಳ್ಬೋದಲ್ವಾ? ಹೇಳ್ಬೋದು ಸರ್, ಹೇಳ್ಬೋದು. ಆಗ ತಾನೇ 1981ರಲ್ಲಿ ನಾನು SSLC ಮುಗಿಸಿದೆ. ನನ್ನ ಬ್ಯಾಚ್ನಲ್ಲಿ ಸುಮಾರು 39 ಜನ ನನ್ನ ಜೊತೆಯವರಿದ್ದರು. 39 ಜನರಲ್ಲಿ ಇಡೀ ತಾಲೂಕಿಗೆ ಹೈಯೆಸ್ಟ್ ರಿಸಲ್ಟ್ ಬಂದಂತಹ ಪ್ರಖ್ಯಾತಿ ಬಸವೇಶ್ವರ ಪ್ರೌಢಶಾಲೆಗೆ ಸಲ್ಲುತ್ತೆ. ಅದರಲ್ಲಿ 39 ಜನರಲ್ಲಿ 13 ಜನ ಪಾಸಾದರು. ಅದರಲ್ಲಿ ತೃತೀಯ ದರ್ಜೆಯಲ್ಲಿ ಪಾಸಾದವನು ನಾನು. ನನ್ನ ಜೊತೆಯವರು ಕೆಲವರು ಫಸ್ಟ್ ಕ್ಲಾಸ್ ಬಂದರು, ಸೆಕೆಂಡ್ ಕ್ಲಾಸ್ ಬಂದರು. ಅವರೆಲ್ಲ ಈಗ ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. 3ನೇ ದರ್ಜೆಯಲ್ಲಿ ಪಾಸಾದಾಗ ಬಹುಶಃ ಎಲ್ಲರೂ ಕೂಡ ಅದನ್ನು ಒಂದು ನೆನಪು ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತೀನಿ. ನನಗೆ ಒಬ್ಬರು ಇಂಗ್ಲೀಷ್ ಶಿಕ್ಷಕರಾದ ಸದಾಶಿವಯ್ಯ ಅಂತ ಹೇಳಿ ಇದ್ದರು. ಅವರು SSLC ಪಾಸಾದಾಗ ನಾನು ಕೂಡ, ಯಾಕೆಂದರೆ ಅವರೆಲ್ಲ ಫಸ್ಟ್ ಕ್ಲಾಸ್ ಬಂದವರೆಲ್ಲ ಚೆನ್ನಾಗಿ ಮಾತಾಡ್ತಾಯಿದ್ರು ಮೇಷ್ಟ್ರು. ನಾನು ಆಗ ಸರ್ ನನಗೂ ಕೂಡ ನನ್ನ ರಿಸಲ್ಟ್ ಹೇಳ್ಕೊಳ್ಬೇಕು ಅಂತ ಆಸೆ, ಯಾಕೆಂದರೆ ಮೇಷ್ಟ್ರಲ್ವಾ. ಹಾಗಾಗಿ ಅವ್ರ ಸರ್ ನಾನು ಪಾಸಾದೆ ಸರ್ ಅಂತ ಅಂದಾಗ ಅವರು ಒಂದು ಮಾತನ್ನು ಹೇಳಿದ್ರು ನನಗೆ, ಯಾರು ನೀನು ಪಾಸ್ ಮಾಡಿದ್ದು ಅಂತ ಅಂದರು. ಆಗ ನನಗೆ ಆ ಕ್ಷಣಕ್ಕೆ ಏನು ಮಾತಾಡಬೇಕು ಅಂತ ಅನಿಸ್ತಿಲ್ಲ, ಪ್ರತಿಕ್ರಿಯೆ ಕೊಡಬೇಕು ಅಂತ ಅನಿಸ್ತಿಲ್ಲ, ಸುಮ್ಮನೆ ಇದ್ಬಿಟ್ಟೆ. ಆದರೆ ಆಮೇಲೆ ನನಗೆ ಅನಿಸ್ತಾ ಹೋಗಿದ್ದು, ಅಂದರೆ ನಾನು ಅಧ್ಯಾಪಕರಾದಮೇಲೆ ನನಗೆ ಅನಿಸ್ತಾ ಹೋಗಿದ್ದು ಏನಂತಂದರೆ, ಹೆಚ್ಚು ಚೆನ್ನಾಗಿ ಓದುವಂಥ ವಿದ್ಯಾರ್ಥಿಗಳಿಗೆ ಅವತ್ತಿನ ಆ ಮೇಷ್ಟ್ರು ಹೆಚ್ಚು ಅವಕಾಶ, ಹೆಚ್ಚು ಪ್ರೀತಿ ತೋರಿಸ್ತಾಯಿದ್ರು. ತೃತೀಯ ದರ್ಜೆಯಲ್ಲಿ ಪಾಸಾದಂತಹ ನನಗೆ ಪ್ರೀತಿ ತೋರಿಸಿಲ್ವಲ್ಲ ಅನ್ನುವಂತಹವರೆಗೂ ನನ್ನನ್ನು ಕಾಡ್ತಾ ಇತ್ತು. ಆಮೇಲೆ ನಾನು ಮುಂದಿನ ವಿದ್ಯಾಭ್ಯಾಸವನ್ನು ಹೈಸ್ಕೂಲ್ ಮುಗಿದ ಮೇಲೆ PUCಯನ್ನು ಮಾಗಡಿಯಲ್ಲಿ ಮುಗಿಸಿದೆ. 2ನೇ ದರ್ಜೆಯಲ್ಲಿ ಪಾಸಾದೆ, ಅಂದರೆ ಸೆಕೆಂಡ್ ಕ್ಲಾಸಲ್ಲಿ ಪಾಸಾದೆ. ಅದೊಂಥರ ಖುಷಿ ಅಂತ ಅನಿಸ್ತು. ಮತ್ತು ನನ್ನ ಪದವಿ ಶಿಕ್ಷಣವನ್ನು ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿನಲ್ಲಿ, ಅದು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಅಂತ ಹೇಳ್ತಾರೆ, ಅದನ್ನು ಗ್ಯಾಸ್ ಕಾಲೇಜ್ ಅಂತಲೂ ಕೂಡ ಅಂತಾರೆ. ಆ ಕಾಲೇಜಿನಲ್ಲಿ ನಾನು ಸೇರಿಕೊಂಡಾಗ ಆ ಬೆಂಗಳೂರಿನ ವಾತಾವರಣನೇ ನನಗೆ ತುಂಬ ಹೊಸದು. ಯಾಕಂದರೆ ಬೆಂಗಳೂರಿನ ವಾತಾವರಣದಲ್ಲಿ ಇರಲಿಲ್ಲ. ಹಳ್ಳಿನಲ್ಲಿದ್ದಂಥವನ್ನು ನಗರಕ್ಕೆ ಕರ್ಕೊಂಡು ಹೋದಾಗ ನಮ್ಮ ತಂದೆ ಹೇಗೋ ಸರ್ಕಾರಿ ಕಾಲೇಜಿಗೆ ಸೇರಿಸುವ ಪ್ರಯತ್ನ ಮಾಡಿದ್ರು. ನಾನು ಸೇರಿಕೊಂಡೆ. ಸೇರಿಕೊಂಡಾಗ ಅಲ್ಲಿ ನನಗೆ ಅವಾಗ ಅನಿಸಿದ್ದು ಏನಂತಂದರೆ, ಈ ಕಾಲೇಜಿನಲ್ಲಿ ನಾನು ಏನಾದರೂ ಸಾಧಿಸಬೇಕು, ಈ ಕಾಲೇಜಲ್ಲಿ ಇರುವ 3 ವರ್ಷದಲ್ಲಿ ಏನಾದರೂ ಒಂದು ಹೆಸರು ಮಾಡಬೇಕು ಅಂತ ನಾನು ಅಂದುಕೊಂಡ ಹಾಗೇ ನಾನೇನು ಮಾಡಿದ್ರೆ, ಮೊದಲನೇ ಬಿ ಎನಲ್ಲಿ 49% ಅಂಕ ತೆಗೆದುಕೊಂಡೆ. 2ನೇ BAಯಲ್ಲಿ 55% ಅಂಕ ತೆಗೆದುಕೊಂಡೆ. 3ನೇ BAಯಲ್ಲಿ 68% BA ತೆಗೆದುಕೊಂಡೆ. ವಿಶೇಷ ಏನಪ್ಪ ಅಂತಂದರೆ, ಇಡೀ ಕಾಲೇಜಲ್ಲಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷೆ ಕಟ್ಟಿದ್ರಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದು ಕೇವಲ 2 ಫಸ್ಟ್ ಕ್ಲಾಸು. ಆ ಫಸ್ಟ್ ಕ್ಲಾಸಲ್ಲಿ ನಾನು ಒಬ್ಬ. ನಾನು ಅಂದ್ಕೊಂಡಿದ್ದು ಸಾಧಿಸಿದೆ ಅನ್ನುವಂತಹ ತೃಪ್ತಿ ನನಗೆ ಅನ್ನಿಸ್ತು. ಮತ್ತು ನಾನು ರಿಸಲ್ಟ್ ಕೇಳಿ ಅಲ್ಲಿಯ ಅಧ್ಯಾಪಕರಾಗಿದ್ದವರು, ಅಲ್ಲಿಯ ಗುಮಾಸ್ತರಾಗಿದ್ದವರು, ನೀವು ಫಸ್ಟ್ ಕ್ಲಾಸ್ ಬಂದ್ರಾ ನೀವು ಅಂತ ನನ್ನ ಕೇಳಿದಾಗ ನನಗೆ ಖುಷಿ ಅಂತ ಅನ್ನಿಸ್ತು. ಯಾಕಂದರೆ ಆ ಕಾಲೇಜಿನಲ್ಲಿ ಪಾಸಾಗೋ ಸಂಖ್ಯೆನೇ ಕಡಿಮೆ. ಯಾಕಂದರೆ ಅಲ್ಲೆಲ್ಲ ಒಂಥರ ಕುಖ್ಯಾತಿಯಾಗಿತ್ತು. ಏನೋ ಗ್ಯಾಸ್ ಕಾಲೇಜ್ ಅಂದರೆ ರೌಡಿಸಮ್ ಕಾಲೇಜು ಅಂತ. ಅಂಥ ಕಾಲೇಜಿನಲ್ಲಿ ಹಳ್ಳಿಯಿಂದ ಹೋಗಿ ನಾನಾ ಸಾಧನೆ ಮಾಡಿದ್ದು ನನಗೆ ತುಂಬ ಖುಷಿ ಅಂತ ಅನ್ನಿಸ್ತು. ಎಲ್ಲರೂ ಕೂಡ ಮೆಚ್ಚಿಕೊಂಡ್ರು ನನಗೆ ಪಾಠ ಹೇಳ್ಕೊಟ್ಟಂತಹ ಮೇಷ್ಟ್ರುಗಳು. ಆಮೇಲೆ ಆನಂತರ BA ಮುಗಿದ ನಂತರ ನನಗೆ ಕನ್ನಡದ ಬಗ್ಗೆ ಹೆಚ್ಚು ಆಸಕ್ತಿ ಇದೆ. PUCಲಿದ್ದಾಗಲೇ ನನಗೆ ಸಿದ್ಧಗಂಗಯ್ಯ ಅಂತೇಳಿ, ಕಂಬಾಳ ಸಿದ್ಧಗಂಗಯ್ಯ ಅಂತ ಬಹುಶಃ ಹೆಸರು ಕೇಳಿರ್ತೀರಿ. ಅವರು ನಿಸರ್ಗಪ್ರಿಯ ಅಂತೇಳಿ ಕಾವ್ಯನಾಮ ಇಟ್ಕೊಂಡು ನಮಗೆ ಕನ್ನಡ ಪಾಠ ಹೇಳ್ಕೊಡ್ತಾಯಿದ್ರು. ಬಹಳ ವಿಶೇಷವಾಗಿ ಅವರು ಹೇಳ್ತಾ ಇದ್ದಂತಹ ದಾಟಿ ಇವೆಲ್ಲ ನನಗೆ ಏನೋ ಒಂದು ಕಡೆ ನಾನು ಕನ್ನಡ MA ಮಾಡಬೇಕು ಅಂತ ಅನ್ನಿಸ್ತು. ಆವಾಗಲೇ ನನಗೆ ಅನ್ನಿಸ್ತು. BAನಲ್ಲಿ ಇದ್ದಲ್ಲ, PUCಲಿದ್ದಾಗ. ನಾನು BAಯಲ್ಲಿ ಹೋದಾಗ ನಾನು ಐಚ್ಛಿಕ ಕನ್ನಡವನ್ನು ವಿಶೇಷ ಭಾಷೆಯಾಗಿ ಐಚ್ಛಿಕ ಹೆಚ್ಚು ಅಭ್ಯಾಸ ಮಾಡಿದೆ. ಅಲ್ಲೂ ಕೂಡ ಸಾಧನೆ ಮಾಡಿದ್ದೇನೆಂದರೆ 200 ಅಂಕಗಳಿಗೆ, ಕೊನೆ ಪತ್ರಿಕೆ ಐಚ್ಛಿಕ 200 ಅಂಕಗಳಿಗೆ 148 ಅಂಕ ನನಗೆ ಬಂತು. 148 ಅಂಕ ಬಹುಶಃ ನನಗೆ ಪಾಠ ಹೇಳ್ಕೊಟ್ಟಂತಹ ಮೇಷ್ಟ್ರುಗಳೆಲ್ಲ ತುಂಬ ಖುಷಿಪಟ್ಟರು. ಯಾರೂ ಇಷ್ಟು ಮಾರ್ಕ್ಸ್ ತೆಗೆದುಕೊಂಡಿಲ್ಲ, ಇಷ್ಟೊಂದು ಮಾರ್ಕ್ಸ್ ತೊಗೊಂಡಿದ್ದೀರಿ, ಒಳ್ಳೆಯದಾಗಲಿ ಅಂತ ನನಗೆ ಶುಭ ಹಾರೈಸಿದ್ರು. ಅದು ಈಗಲೂ ಕೂಡ ನನಗೆ ನೆನಪಿದೆ. ಅದರಲ್ಲಿ ಪ್ರೊಫೆಸರ್ ರಾಮಚಂದ್ರೇಗೌಡ ಅಂತೇಳಿ ನನಗೆ ಐಚ್ಛಿಕ ಕನ್ನಡದಲ್ಲಿ ಶಬ್ದಮಣಿ ದರ್ಪಣ ಕ್ಲಾಸ್ ತಗೋತಾಯಿದ್ರು. ಲಕ್ಷ್ಮೀ ನರಸಮ್ಮ ಅಂತೇಳಿ ಒಬ್ಬರು ಮೇಡಮ್ ಇದ್ದರು. ವಸಂತಕುಮಾರಿ ಅಂತ ಮೇಡಮ್ ಇದ್ದರು. ಆಮೇಲೆ ಚಂದ್ರಮೋಹನ್ ಅಂತೇಳಿ ಅವರು ನಮ್ಮ ಕನ್ನಡ ಮೇಷ್ಟ್ರು. ಇವರೆಲ್ಲ ನನಗೆ ಎಲ್ಲೋ ಒಂದು ಕಡೆ ನನ್ನ ಆ ಸಾಹಿತ್ಯವನ್ನು ಕಲಿಬೇಕು, ಏನೋ ಸಾಧಿಸಬೇಕು ಅನ್ನುವ ಆ ಹಸಿವನ್ನು ನನಗೆ ನೀಗಿಸ್ಕೊಟ್ಟಂಥವ್ರು, ಅದರಲ್ಲಿ ಯಶಸ್ವಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು. ಅವ್ರನ್ನ ಯಾವತ್ತೂ ಕೂಡ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇದು ನನ್ನ ಬಾಲ್ಯದ ವಿಚಾರ. ನಾನು ಪದವಿ ಮುಗಿಸ್ಕೊಂಡೆ.
ಇಡೀ ಕಾಲೇಜಿಗೆ ಹೈಯೆಸ್ಟ್ ಅಂಕ ತೆಗೆದುಕೊಂಡಂಥ ವಿದ್ಯಾರ್ಥಿ. ಬಹುಶಃ ಇವತ್ತೆಲ್ಲ ಅತಿ ಹೆಚ್ಚು ಅಂಕ ತೆಗೆದುಕೊಂಡಂಥವ್ರಿಗೆ ಗುರುತಿಸಿ ಎಲ್ಲೋ ಒಂದು ಕಡೆ ಅವ್ರನ್ನ ಸತ್ಕರಿಸುವಂತಹ ಕೆಲಸವನ್ನು ಇವತ್ತಿನ ಕಾಲದಲ್ಲಿ ಮಾಡಲ್ಲ. ಆವತ್ತೇನೋ ಬರೀ ಒಳ್ಳೇದಾಗಲಪ್ಪ ಅಂತ ಹೇಳಿದ್ರು, ಅದೇ ನಮಗೆ ಮಹಾ ಖುಷಿ ಕೊಟ್ಟಂತಹ ವಿಚಾರ. ಆಮೇಲೆ ನಾನು MAಗೆ ಸೇರಿಕೊಳ್ಬೇಕು ಅಂತ ಮನೇಲಿ ಹೇಳಿದೆ. ಆಗ ಅಯ್ಯೋ BA ಮಾಡಿದೆ, ಮುಂದೆಲ್ಲ ಓದ್ಸೋಕ್ಕಾಗಲ್ಲ ನಮಗೆ, ಯಾಕೆಂದರೆ ಅದಕ್ಕೆ ಬೇಕಷ್ಟು ಹಣ ಖರ್ಚಾಗುತ್ತೆ ಅಂದಾಗ, ಇಲ್ಲ ನಾನು ಬರೀ BA ಮಾಡಿಕೊಂಡ್ರೆ ಏನು ಉಪಯೋಗ ಬರಲ್ಲ, ನಾನು ಸೇರ್ಕೊಳ್ತೀನಿ ಅಂದಾಗ, ಏನಕ್ಕೆ ಸೇರ್ಕೊಳ್ತೀಯಾ ಅಂತ ಪ್ರಶ್ನೆ ಮನೆಯಲ್ಲಿ ಬಂದಾಗ, ನಾನು ಕನ್ನಡ MA ಮಾಡಬೇಕು ಅಂದ್ಕೊಂಡಿದ್ದೀನಿ. ಕನ್ನಡ MAಗೆ ಯಾವ ಬೆಲೆನೂ ಇಲ್ಲ, ಯಾಕೆ ಮಾಡ್ತೀಯಾ ಅಂತೇಳಿ ನನ್ನ ಅಣ್ಣ, ನಮ್ಮ ತಂದೆ ಎಲ್ಲರೂ ಕೂಡ ಹೇಳಿದ್ರು. ಇಲ್ಲ ನಾನು ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದನ್ನೇ ಮಾಡೋದು, ನಾನು ಹೆಚ್ಚು ಅಂಕ ಬಂದಿರೋದು ಅದೇನೇ ಆಯಿತು ಅಂದರು. ಆಗ ನಾನು ಯೂನಿವರ್ಸಿಟಿ ಬೆಂಗಳೂರು ವಿಶ್ವವಿದ್ಯಾನಿಲಯ MA ತರಗತಿಗೆ ಕಾಲ್ ಮಾಡಿದರು, ಅಪ್ಲೈ ಮಾಡಿದೆ. ಒಂದು ವಿಚಾರ ಏನಪ್ಪ ಅಂತಂದರೆ, ಆವಾಗ ಹಿಂದೆಲ್ಲ ಸೀಟನ್ನು ಕೊಡಬೇಕಾದ್ರೆ ಒಂದು ವಿಭಾಗಕ್ಕೆ 50 ಸೀಟ್ಗಳಿಗೆ ಅಷ್ಟೇ ಅವಕಾಶ ಇದ್ದದ್ದು. ಆಗ ನಾನು ಅತಿ ಹೆಚ್ಚು ಅಂಕ ಬಂದಿತ್ತು. ಜೊತೆಗೆ ಆಗ ತಾನೇ ಹೊಸದಾಗಿ ಒಂದು ಏನು ಪರೀಕ್ಷೆಯನ್ನು ಶುರು ಮಾಡಿದರು ಬೆಂಗಳೂರು ವಿಶ್ವವಿದ್ಯಾಲಯದವರು. ಆ ಪರೀಕ್ಷೆ ನಾನು ತೆಗೆದುಕೊಂಡೆ, ಯಾಕಂದರೆ ಪರೀಕ್ಷೆ ತಗೊಳ್ಳೇಬೇಕದು, ಟೆಸ್ಟ್, ಅದು ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ. ಆ ಟೆಸ್ಟ್ ತೆಗೆದುಕೊಂಡಾಗ ಕನ್ನಡ ಮತ್ತು ಹಿಸ್ಟ್ರಿ ವಿಭಾಗಕ್ಕೆ ನಾನು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೆ. ಎರಡೂ ವಿಭಾಗದಲ್ಲೂ ನನಗೆ ಸೀಟ್ ಸಿಕ್ತು. ಆದರೆ ನಾನು ಆಯ್ಕೆ ಮಾಡಿಕೊಂಡದ್ದು ಕನ್ನಡ MAಯನ್ನು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಟೆಸ್ಟಲ್ಲಿ ಸಾಕಷ್ಟು ಜನ ತೆಗೆದುಕೊಂಡಿದ್ರು, ಅದರಲ್ಲಿ 2ನೇ ಹೆಸರು ನಂದು. ಸೊ ಅಲ್ಲೂ ಕೂಡ ಏನೋ ಒಂದು ಕಡೆ ನನಗೆ ಸಾಧನೆ ಮಾಡಿದ್ನೇನೋ. ಮೊದಲನೇ ಹೆಸರು ಬಂದರೆ ಇನ್ನೂ ಖುಷಿ ಆಗ್ತಿತ್ತು, ಆದರೆ 2ನೇ ಹೆಸರು ಬಂದಾಗ ನನಗೆ ತುಂಬ ಖುಷಿ ಆಯಿತು. 2ನೇ ಸೀಟು ನನಗೆ ಅವಕಾಶ, 50 ಜನದಲ್ಲಿ ಎರಡನೇವು ನಾನು. ಇನ್ನು ಮುಂದಿಂದೆಲ್ಲ ಬೇರೆಯವ್ರಿಗೆಲ್ಲ ಕೊಟ್ಟರು. ನಾನು ಪ್ರವೇಶ ಪಡ್ಕೊಂಡು ಮೊದಲನೇ MAನಲ್ಲಿ 62% ಅಂಕ ತೆಗೆದುಕೊಂಡೆ. ಆಗೆಲ್ಲ ಆ ಫಸ್ಟ್ ಕ್ಲಾಸ್ ಬಂದ್ರೇ ರ್ಯಾಂಕ್ ಅಂತ ನಿರ್ಧಾರ ಕೊಡ್ತಾಯಿದ್ರು ನಮ್ಮ ಡಿಪಾರ್ಟ್ಮೆಂಟಲ್ಲಿ. ಅದರಲ್ಲಿ 2ನೇ ರ್ಯಾಂಕು ನನಗೆ ಬಂತು. 62% ಬಂದಿದ್ದಕ್ಕೆ 2ನೇ ರ್ಯಾಂಕ್ ಕೊಟ್ಟರು. ಆ ನಂತರ ಅದೇನಾಯಿತು ಅಂತಂದರೆ, ಒಂದಷ್ಟು ಗೊಂದಲಗಳು, ಬೇಕಷ್ಟು ಗೊಂದಲ ಆಯಿತು ನಮ್ಮ ವಿಭಾಗದಲ್ಲಿ. ಇಲ್ಲೇನೋ ಜಾತಿ ರಾಜಕೀಯ ಮಾಡ್ತಾರೆ, ಯಾರ್ಯಾರಿಗೂ ರ್ಯಾಂಕ್ಗಳು ಕೊಟ್ಬಿಟ್ಟಿದ್ದಾರೆ ಅನ್ನೋ ಒಂದು ದೊಡ್ಡ ವಾದ ಇದ್ದೆ. ಪೇಪರಲ್ಲಿ ಮತ್ತೊಂದು ಎಲ್ಲ ವಿಚಾರ ಬಂತು. ಆಗ ನಮ್ಮ ವಿಭಾಗದ ಮುಖ್ಯಸ್ಥರಾಗಿದ್ದವರು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರು, ಅವ್ರ ಮೇಲೆ ಆರೋಪಗಳು ಬಂತು, ಪತ್ರಿಕೆಯಲ್ಲೆಲ್ಲ ಬಂತು. ಆಗ ಅದಕ್ಕೆ ಏನೋ ಸಮಜಾಯಿಷಿ ಕೊಟ್ಟು ನಾವು ಯಾಕಂದರೆ ಅದರಿಂದ ನಮಗೇನು ಗೊತ್ತಿರಲಿಲ್ಲ ನಮಗೆ. ಆದರೂ ನಾವು ನಮ್ಮ ಪಾಡಿಗೆ ಓದ್ಕೊಂಡು 2ನೇ MAನಲ್ಲಿ ನನಗೆ ರ್ಯಾಂಕ್ ತಪ್ಪೋಯ್ತು. ಬಹುಶಃ ಆಮೇಲೆ ಅನಿಸಿದ್ದು ಏನಂತಂದರೆ, ಮೊದಲ ವರ್ಷದಲ್ಲಿ ಏನು ಸಮಸ್ಯೆ ಆಗಿತ್ತು, ಆ ಸಮಸ್ಯೆ ಇಲ್ಲಿ ನನಗೆ ತೊಂದರೆ ಕೊಡ್ತಲ್ಲ ಅಂತ ನನಗನ್ಕೊಂಡೆ. ಆದ್ರೂ ನಾನು 63% ಅಂಕ ಪಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದೆ. ಇದು ನನ್ನ ಸ್ನಾತಕೋತ್ತರ ಪದವಿಯ ವಿಚಾರ. ಸೊ MA, ನನ್ನ MA ತರಗತಿ MA ಪಾಸಾಯಿತು. 63 ಅಂಕಗಳು ಬಂತು. ತುಂಬ ಖುಷಿಪಟ್ಟೆ, ಎಲ್ಲರೂ ಖುಷಿಪಟ್ಟರು. ಮನೆಯಲ್ಲೆಲ್ಲ ರ್ಯಾಂಕು ಅನ್ನುವಂತಹ ಒಂದು ನನ್ನನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದೆ. ನಮ್ಮ ಮೇಷ್ಟ್ರುಗಳು ಕೂಡ ನನಗೆ ಪಾಠ ಹೇಳ್ಕೊಟ್ಟಂತಹ ಮೇಷ್ಟ್ರುಗಳು ನನಗೆ ಪ್ರೋತ್ಸಾಹ ಕೊಟ್ಟಿದ್ದೆ. ಆದರೆ MA ಮುಗಿದ ತಕ್ಷಣವೇ ನಾನು ಹಿಂದೆ ಏನು BA ತರಗತಿ ಓದ್ಕೊಂಡಿದ್ನೋ ಸರ್ಕಾರಿ ಕಲಾ ಕಾಲೇಜಿನಲ್ಲಿ, ಆಗ ನನ್ನ ವಿಭಾಗದ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ರಾಮಚಂದ್ರ ಗೌಡರು ಆಗ ಪ್ರಿನ್ಸಿಪಾಲ್ರಾಗಿ ಕೆಲಸ ಮಾಡ್ತಾಯಿದ್ರು. ಪ್ರಿನ್ಸಿಪಾಲ್ರಾಗಿ ಕೆಲಸ ಮಾಡ್ತಾಯಿದ್ದಾಗ ಅವರು ನನಗೆ ಆಹ್ವಾನ ಮಾಡಿ, ನಮ್ಮಲ್ಲಿ ಅಂಶಕಾಲಿಕ ಉಪನ್ಯಾಸಕ ಕೆಲಸ ಖಾಲಿ ಇದೆ, ಬಾ ನಮ್ಮಲ್ಲಿ ಖಾಲಿ ಇದೆ, ಬಂದು ಕೆಲಸ ಮಾಡೋಕ್ಕೆ ಕೆಲಸ ಮಾಡು, ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತೇಳಿ ನನಗೆ ಕರೆದ್ರು. ನಾನು 88ರಲ್ಲಿ ನಾನು MA ಮುಗೀತು. 88ರಿಂದನೇ ನಾನು ಆ ಸರ್ಕಾರಿ ಕಲಾ ಕಾಲೇಜಿಗೆ ಅಂಶಕಾಲಿಕ ಉಪನ್ಯಾಸಕನಾಗಿ ಕೆಲಸಕ್ಕೆ ಸೇರಿಕೊಂಡೆ. ಅಂದರೆ ಪಾರ್ಟ್ ಟೈಮ್ ಲೆಕ್ಚರಾಗಿ ಕೆಲಸ ಸೇರಿಕೊಂಡಾಗ ಅದೊಂದು ವಿಶೇಷ ಅನುಭವ. ಯಾಕಂದರೆ ಬರೀ ಪಾಠ ಕೇಳಿ ನಾನು ಒಂದು ಕಡೆ ಒಂದಷ್ಟು ಕಲ್ತ್ಕೊಂಡಿದ್ದು ಬಿಟ್ಟರೆ, ಪಾಠ ಮಾಡುವ ಅಭ್ಯಾಸ ಇನ್ನೂ ಶುರು ಆಗಿರಲಿಲ್ಲ. ಆಗ ತಾನೇ ಮುಗಿಸಿದೆ, ಆಗ ತಾನೇ ಕೆಲಸ ಮಾಡುವಂಥ ಅವಕಾಶ. ಎಲ್ಲ ದೊಡ್ಡ ವಿದ್ಯಾರ್ಥಿಗಳು ಎಲ್ಲ 3ನೇ BA ತರಗತಿ, ನನಗೆ ಮೊದಲನೇ ತರಗತಿ ಸಿಕ್ಕಿತು. 3rd ಇಯರ್ BA ಕ್ಲಾಸು, ಆ ಆಪ್ಷನಲ್ ಕನ್ನಡ ಕ್ಲಾಸಿಗೆ ನನಗೆ ಫಸ್ಟ್ ಕ್ಲಾಸ್ ನಿಭಾಯಿಸಿದೆ, ಖುಷಿಯಾಯಿತು. ಆನಂತರ ನಾನು 4 ವರ್ಷಗಳವರೆಗೆ ನಿರಂತರವಾಗಿ 88ರಿಂದ 92ರವರೆಗೆ ಆ ಕಾಲೇಜಿನಲ್ಲಿ ನಾನು ಅಂಶಕಾಲಿಕ ಉಪನ್ಯಾಸಕನಾಗಿ ಕೆಲಸ ಮಾಡಿದೆ. ಆಮೇಲೆ ಕೆಲಸದ ಒತ್ತಡ, ಕೆಲಸದ ಕಾರ್ಯಭಾರ ಕಡಿಮೆ ಇದೆ ಅಂದ್ಬಿಟ್ಟು ನಿಮ್ಮನ್ನು ರಿಲೀವ್ ಮಾಡ್ತೀವಿ ಅಂದರು, ರಿಲೀವ್ ಮಾಡಿದ್ರು. ಆ ಮಧ್ಯದಲ್ಲಿ ನಾನು ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರದಲ್ಲೇನೇ ಏನು ಮಾಡಿದೆ ಅಂತಂದರೆ, MPhilಗೆ ಅಭ್ಯಾಸ ಮಾಡೋದಕ್ಕೆ ಅಂತ ಒಂದು ಅರ್ಜಿ ಹಾಕ್ಕೊಂಡೆ. MPhil ಸೀಟು ಕೂಡ ಸಿಕ್ತು. ಆದರೆ ಅನಿವಾರ್ಯ ಕಾರಣಗಳಿಂದ, ಬೇರೆ ಕಾರಣಗಳಿಂದ, ಬಹುಶಃ ಹಣಕಾಸಿನ ತೊಂದರೆ, ಮುಗ್ಗಟ್ಟು,
ಕೆಲಸ ಬೇರೆ ಇಲ್ಲ, ಈ ಎಲ್ಲ ಕಾರಣಗಳಿಂದ ನನ್ನ ಆ MPhil ಪದವಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸ್ಬಿಟ್ಟೆ. ಸುಮಾರು ಸಾರಿ ನನಗೆ ಗುರುಗಳಾದ ಕೀರಂ ನಾಗರಾಜು ಅಂತೇಳಿ ನನಗೆ ಮೇಷ್ಟ್ರಾಗಿದ್ದವರು MAನಲ್ಲಿ, ಅವರು ಸುಮಾರು ಸಾರಿ ನನಗೆ ಅವರೇ ಗೈಡಾಗಿ ಬಂದು ಅದನ್ನು ಮುಗಿಸ್ಕೊಡಿ, ಒಳ್ಳೆಯದಾಗುತ್ತೆ, ಮುಂದಕ್ಕೆ ನಿಮಗೆ ಸಹಾಯ ಆಗುತ್ತೆ ಅಂದ್ರೂ ಕೂಡ ಅದನ್ನು ನಾನು ಮಾಡೋಕ್ಕಾಗಲಿಲ್ಲ. ಆ ಕೊರಗು ಈಗಲೂ ಕೂಡ ನನ್ನ ಕಾಡ್ತಾನೇ ಇದೆ. ಅರ್ಧಕ್ಕೆ ನಿಲ್ಲಿಸಿದ್ದು ನನ್ನ ವಿದ್ಯಾಭ್ಯಾಸ. ಇದು MPhil ಸಂಬಂಧಪಟ್ಟಂಥ ವಿಚಾರ. 92ರವರೆಗೆ ನಾನು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಕೆಲಸ ಮಾಡಿ 92ರವರೆಗೆ, 88ರಿಂದ 92ರವರೆಗೂ. ಅದು ಮತ್ತೆ ಕಾಯಂ ಆಗುವ ಅವಕಾಶಗಳು ಕಡಿಮೆ ಆಗೋಯಿತು. ಕಡಿಮೆ ಆದಾಗ ಬೆಂಗಳೂರಿನಲ್ಲೇ ನಾನು ಕೆಲಸ ಮಾಡ್ಕೊತ ಅಲ್ಲೇ ಉಳ್ಕೊಂಡಿದ್ದೆ. ಆಮೇಲೆ ನಾನು ಮತ್ತೆ ವಾಪಸ್ ಊರ ಕಡೆಗೆ ಯಾಕೆಂದರೆ ಬೇರೆ ಬೇರೆ ಪ್ರಯತ್ನ ಮಾಡಿದ್ರು ಎಲ್ಲೂ ಕೂಡ ನನಗೆ ಅವಕಾಶ ಆಗಲಿಲ್ಲ. ಆಗ ಇಲ್ಲೇ ನಮ್ಮ ಪಕ್ಕದಲ್ಲಿರುವಂತಹ ಸಿದ್ಧಗಂಗಾ ಪದವಿ ಪೂರ್ವ ಕಾಲೇಜಿನಲ್ಲಿ ನನಗೆ ಅಲ್ಲಿ ಹೊಸದಾಗಿ ಆಗ ತಾನೇ ವೃತ್ತಿ ಶಿಕ್ಷಣ ವಿಭಾಗವನ್ನು ಶುರು ಮಾಡಿದ್ರು. ವೃತ್ತಿ ಶಿಕ್ಷಣ ವಿಭಾಗಕ್ಕೆ ಭಾಷಾ ವಿಷಯದ ವಿದ್ಯಾರ್ಥಿಗಳು ಕನ್ನಡ ಮತ್ತು ಇಂಗ್ಲೀಷ್. ಆಗ ಬಂದು ನೋಡಿ ಈ ಥರ ಇದೆ, ಅವಕಾಶ ಇದೆ, ಬಂದು ಕೆಲಸ ಮಾಡ್ತೀರಾ, 4 ಅವರ್ ಕೆಲಸ ಇದೆ, 4 ಪೀರಿಯಡ್ಸ್ ಪರ್ ವೀಕ್ ಅಂತ ಹೇಳಿದ್ರು. ನಾನು ಮನೆಯಲ್ಲಿ ಇರೋಕ್ಕಾಗಲ್ವಲ್ಲ ಅಂತೇಳಿ ನಾನು ಅಲ್ಲಿ ಸೇರಿಕೊಂಡೆ. 1 ವರ್ಷ ಅಲ್ಲಿ ಕೆಲಸ ಮಾಡಿದೆ ವೃತ್ತಿ ಶಿಕ್ಷಣ ವಿಭಾಗದಲ್ಲಿ ಕನ್ನಡ ಉಪನ್ಯಾಸಕನಾಗಿ. ಆನಂತರ ಅಲ್ಲೂ ಕೂಡ 1 ವರ್ಷ ಇದ್ದದ್ದು. ಆನಂತರ ನಾನು ಕುಣಿಗಲ್ ತಾಲೂಕಿನಲ್ಲಿ ಒಂದು ಎಲೆಯೂರು ಅಂತ ಊರಿದೆ, ಅಲ್ಲಿ ಒಂದು ಲಿಂಗಪ್ಪ ಅಂತೇಳಿ ಅವರ ಒಂದು ಕಾಲೇಜ್, ಹೈಸ್ಕೂಲ್, ಅದು ಹೈಸ್ಕೂಲಲ್ಲಿ ಕಾಲೇಜನ್ನು ಶುರು ಮಾಡಿದ್ರು. ಆ ಕಾಲೇಜಿನಲ್ಲಿ ನಾನು ಹೆಚ್ಚು ಕಡಿಮೆ 1.5 ವರ್ಷ ಅಲ್ಲಿ ನಾನು ಮತ್ತೆ ಅಂಶಕಾಲಿಕ ಉಪನ್ಯಾಸಕನಾಗಿ ಅಂದರೆ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಕೆಲಸ ಮಾಡಿದೆ. ಸೊ ಆ ನಂತರ ನಾನು ಮಾಗಡಿಯಲ್ಲಿ ಆಲಮೀನ್ ಕಾಲೇಜ್ ಅಂತ ಹೇಳಿರ್ಬೇಕು, ಅಲ್ಫಲಾ ಕಾಲೇಜ್ ಅಂತ, ಅದನ್ನು ಆಲಮೀನ್ ಕಾಲೇಜ್ ಅಂತಾರೆ, ಅಲ್ಫಲಾ ಕಾಲೇಜ್ ಅಂತ ಹೇಳ್ತಾರೆ. ಅಲ್ಫಲಾ ಕಾಲೇಜಿನಲ್ಲಿ ನಾನು ಮತ್ತೆ 1.5 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಆನಂತರ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಗೆನೇ 1996ರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದವರು ಕಾಯಂ ಲೆಕ್ಚರರ್ ಆಗಿ ಆಯ್ಕೆ ಮಾಡಿಕೊಡೋದಕ್ಕೆ ಕರೆ ಕೊಟ್ಟರು. ಆಗ ನಾನು ಅದಕ್ಕೆ ಅಪ್ಲಿಕೇಶನ್ ಹಾಕಿ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುದೂರಿನಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ನನಗೆ ಇಲ್ಲಿ ಕೆಲಸ ಸಿಕ್ತು. ಇಲ್ಲಿಂದ ನಿರಂತರವಾಗಿ 21.5 ವರ್ಷ ಈ ಕಾಲೇಜಿನಲ್ಲಿ ಕೆಲಸ ಮಾಡಿದೆ. ಹಾಗಾದ್ರೆ ನಿಮ್ಮ ಮೊದಲನೇ ಅಪಾಯಿಂಟ್ಮೆಂಟು ಕುದೂರು ಕಾಲೇಜಿಗೆ ಸರ್ಕಾರಿ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿದ್ದು ಮೊಟ್ಟ ಮೊದಲನೇದಾಗಿ 1997 ಫೆಬ್ರವರಿ 19, 1997 ಈ ಕಾಲೇಜಿಗೆ ಕನ್ನಡ ಉಪನ್ಯಾಸಕನಾಗಿ ಬಂದು ಸೇರಿಕೊಂಡೆ. ಇಲ್ಲಿ ಸೇರಿಕೊಂಡ ಆರಂಭದಲ್ಲಿ ಇಲ್ಲಿ ನಂಜುಂಡಮೂರ್ತಿ ಅಂತೇಳಿ ಪ್ರಾಂಶುಪಾಲರಿದ್ದರು. ಅವರ ಒಂದಷ್ಟು ನನಗೆ ಬೇಕಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ನನಗೆ ಅಂದರೆ ಕಲ್ತ್ಕೊಳ್ಳೋದಕ್ಕೆ, ಬರೀ ಪಾಠ ಮಾಡೋದಂತಲ್ಲ, ಬೇರೆ ಬೇರೆ ವಿಚಾರಗಳನ್ನು ಬಹುಶಃ ಹೇಗೆ ನಾವು ಉಪನ್ಯಾಸಕನಾಗಿ ನಾವು ಹೇಗಿರಬೇಕು ಅನ್ನೋದನ್ನು ಅವ್ರ ಕಡೆಯಿಂದ ಸುಮಾರು ಕಲ್ತ್ಕೊಂಡೆ. ಜೊತೆಗೆ ಅವತ್ತು YN ವಾಸುದೇವರಾವ್ ಅವರು ಇಲ್ಲಿ ಇಂಗ್ಲೀಷ್ ಉಪನ್ಯಾಸಕರಾಗಿದ್ದರು. ಬೈರೇಗೌಡರು ಅಂತೇಳಿ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ AR ರಂಗಸ್ವಾಮಿ ಅಂತೇಳಿ ARS ಅಂತೇಳಿ ಅವರನ್ನು ಕರೀತಾರೆ, ಅವರು ಕೂಡ ನಮ್ಮೊಟ್ಟಿಗೆ ಇದ್ದರು. ಸೊ ಇವರೆಲ್ಲರ ಜೊತೆಯಲ್ಲಿ ನನಗೆ ಕೆಲಸ ಮಾಡುವ ಅವಕಾಶ, ಅವರೆಲ್ಲರೂ ಹಿರಿಯರು, ನಾನು ಆಗ ತಾನೇ ಕೆಲಸಕ್ಕೆ ಸೇರಿದಂತಹ ಕಿರಿಯ. ಬೇಕಷ್ಟು ಅನುಭವಶಾಲಿಗಳ ನಡುವೆ ನಾನು ಕೆಲಸ ಸೇರಿಕೊಂಡೆ. ಅವರ ಅನುಭವದ ವಿಚಾರಗಳನ್ನು ನಾನೂ ಕೂಡ ಕಲಿತಾ ಈ ಕಾಲೇಜಿಗೆ ನಾನೇ ಅನಿವಾರ್ಯವೇನು ಅಂತ ಅನ್ನಿಸುವ ಹಾಗೆ ನಾನು ಈ ಕಾಲೇಜಿನಲ್ಲಿ ಕೆಲಸ ಮಾಡಿದೆ. ಸೊ ವಿದ್ಯಾರ್ಥಿಗಳ ಪ್ರೀತಿ, ಊರಿನವರ ಸಹಕಾರ, ಎಲ್ಲರೂ ನನ್ನನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ನಡೆಸ್ಕೋತಾನೂ ಇದ್ದಾರೆ, ಈಗಲೂ ನಡೆಸ್ಕೋತಾ ಇದ್ದಾರೆ. ಅದನ್ನು ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಂತಹ ಪ್ರೀತಿ ವಿಶ್ವಾಸವನ್ನು ಕೊಟ್ಟಂತಹ ಊರು ಕುದೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಆನಂತರ ಮತ್ತೆ ನಾನು ಇಲ್ಲಿಂದ 21.5 ವರ್ಷದ ನಂತರ ಮೈಸೂರಿನ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿಗೆ ನಾನು ವರ್ಗಾವಣೆಗೊಂಡೆ. ಅಲ್ಲಿ 1.5 ವರ್ಷ ಕೆಲಸ ಮಾಡಿದೆ. ಆನಂತರ 2020 ಜನವರಿಯಲ್ಲಿ ನಾನು ಹಾಸನ ಜಿಲ್ಲೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಣನೂರಿನಲ್ಲಿ ನಾನು ಈಗ ಸದ್ಯಕ್ಕೆ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇದು ನನ್ನ ವೃತ್ತಿ ಬದುಕಿನ ವಿಚಾರಗಳು. ಕುದೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಂದಿನ ಶಿಕ್ಷಣ ಹೇಗಿತ್ತು ಮತ್ತು ನೀವು ಪಾಠ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕಿರಿದು ತುಂಬಿರ್ತಾ ಇದ್ರು, ಅಂದರೆ ಫುಲ್ ಹೌಸ್ ಅಂತಾರಲ್ಲ ಹಾಗೆ, ಇಂದಿನ ಶಿಕ್ಷಣ ಏನಾಗಿದೆ? ನೀವು ಕಂಡಂತಹ ಕುದೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಗ್ಗೆ ಏನು ಹೇಳ್ತೀರಾ ಸರ್?
ಖಂಡಿತ ಹೇಳ್ತೇನೆ. ನಾನು ಈ ಕಾಲೇಜಿಗೆ ಬಂದ ಆರಂಭದಲ್ಲಿ ಎಲ್ಲ ವಾಣಿಜ್ಯ, ಕಲಾ ಮತ್ತು ವಿಜ್ಞಾನ ವಿಭಾಗದಲ್ಲಿ ಕಡಿಮೆ ವಿದ್ಯಾರ್ಥಿಗಳು ಇದ್ರೂ ಕೂಡ ಒಳ್ಳೆಯ ವಿದ್ಯಾರ್ಥಿಗಳೇ ನನಗೆ ಸಿಕ್ಕದ್ದು ಆರಂಭದಲ್ಲಿ. 1997ರಲ್ಲಿ ನಾನು ಬಂದಾಗ, ಆಗ ತಾನೇ ಬಂದದ್ದು, 97ರ ಫೆಬ್ರವರಿಯಲ್ಲಿ ಬಂದಾಗ ಇಲ್ಲಿ ಆ ಸಮಯದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ ಶುರುವಾಗಿತ್ತು. ನಾನು ಪೂರ್ವ ಸಿದ್ಧತಾ ಪರೀಕ್ಷೆ ಶುರು ಆಗ್ತಾಯಿತ್ತು, ಅಷ್ಟೊತ್ತಿಗೆ ನಾನು ಬಂದೆ. ಆಗ ಪರೀಕ್ಷಾ ಕೆಲಸವನ್ನು ನಿರ್ವಹಣೆ ಮಾಡೋಕ್ಕೆ ಶುರು ಮಾಡಿದೆ. ಬಹುಶಃ ಅವ್ರಿಗೆ ಪಾಠಗಳು ಆಗಿರಲಿಲ್ಲ, ಯಾರೋ ಪಾಠ ಮಾಡ್ತಿರಂತೆ, ಪಾಠನೇ ಆಗಿಲ್ಲ. ಸೊ ಪೂರ್ವ ಸಿದ್ಧತಾ ಪರೀಕ್ಷೆ ಆದಮೇಲೆ ನಾನು ಪಾಠ ಮಾಡೋಕ್ಕೆ ಒಂದಷ್ಟು ಇರುವ ಅವಧಿಯಲ್ಲಿ, ವಾರ್ಷಿಕ ಎಷ್ಟು ಎಲ್ಲ ಪಾಠ ಮುಗಿಸೋಕ್ಕಾಗಲ್ಲ, ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಸರಳವಾಗಿ ಅವರಿಗೆ ಹೇಳಿಕೊಟ್ಟೆ. ಮೊದಲ ಬ್ಯಾಚ್ ವಿದ್ಯಾರ್ಥಿಗಳಿಗೆ, ಮೊದಲ ಬ್ಯಾಚ್ನಲ್ಲಿ ನನಗೆ ಸಿಕ್ಕವರು ಮಂಜೇಶ್ ಕುಮಾರ್ ಅಂತೇಳಿ, ಈಗ ಇದೇ ಊರಿನ ರಾಮನಹಳ್ಳಿಯವನು ಅಂತ ಅನಿಸುತ್ತೆ. ಅವನು ನನ್ನ ಮೊದಲ ಬ್ಯಾಚಿನ ವಿದ್ಯಾರ್ಥಿ. ಆನಂತರ ನಿರಂತರವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ನನಗೆ ಸಿಗ್ತಾ ಹೋಯಿತು. ಮತ್ತು ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗೋಕ್ಕೆ ಶುರು ಮಾಡಿದ್ರು. ಬಹುಶಃ ನನ್ನ ತರಗತಿನಲ್ಲಿ ಎಲ್ಲ ತರಗತಿಗಳನ್ನು ಕಂಬೈನ್ ಮಾಡ್ಕೊಳ್ತಾ ಇದ್ದೆ. ಕಲಾ ವಿಭಾಗ, ವಾಣಿಜ್ಯ ವಿಭಾಗ, ಕಲಾ ವಿಭಾಗನೇ ಜಾಸ್ತಿ ಇರ್ತಿದ್ವು. ಕಲಾ ವಿಭಾಗದಲ್ಲಿ ಈಗೆಲ್ಲ ಹೊಸದಾದಂತಹ ಹೊಸ ಕಟ್ಟಡಗಳು ಬಂದಿವೆ. ಆಗೆಲ್ಲ ಎಂಚಿನ್ ಬಿಲ್ಡಿಂಗ್ ಇತ್ತು. ಆ ಎಂಚಿನ್ ಬಿಲ್ಡಿಂಗ್ನಲ್ಲಿ ನೆಲದಲ್ಲೂ ಕೂತ್ಕೊಂಡು ಪಾಠ ಕೇಳಿದಂತಹ ಉದಾಹರಣೆಗಳನ್ನು ನಾನು ಸಾಕಷ್ಟು ಕಂಡಿದ್ದೇನೆ. ನೆಲದಲ್ಲೇ ಕೂತ್ಕೊಂಡು, ಅಂದರೆ ಸದ್ದಿಲ್ಲದೆ, ನೋಡಿ ಇದು ನಮಗೆ ಬಹಳ ಖುಷಿ ಕೊಡುವಂತಹ ವಿಚಾರ. ಸದ್ದೇ ಇರ್ತಿರ್ಲಿಲ್ಲ. ನಾನು ತರಗತಿಗೆ ಹೋಗ್ತೀನಿ ಅಂತಂದರೆ, ನಾನು ಹೋಗಿದ್ದೀನಿ ಅಂತಂದರೆ ಅಲ್ಲಿ ಸದ್ದು ಇರ್ತಿರ್ಲಿಲ್ಲ. ಸದ್ದು ಮಾಡಿದ್ರೆ ಅವರಿಗೆ ಹೊಡೆತಗಳು ಬೀಳ್ತಾ ಇದ್ದು, ಆ ಮಟ್ಟದ ವಿದ್ಯಾರ್ಥಿಗಳು ನಮಗೆ ಇದ್ದರು. ಅವತ್ತು ನನ್ನ ಕೈಯಲ್ಲಿ ಹೊಡೆತ ತಿಂದಂಥ ವಿದ್ಯಾರ್ಥಿಗಳು ಇವತ್ತು ನೆನಪಿಸ್ತಾರೆ, ಸರ್ ನೀವತ್ತು ನನಗೆ ಹೊಡೆದಿದ್ದು ನಾನು ಇವತ್ತು ಬದಲಾವಣೆ ಆಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ ಸರ್, ನೀವು ಹೊಡೆದಿದ್ರೆ ನಾನು ಮೊದಲು ಏನಾಗ್ತಿದ್ದು ಗೊತ್ತಿಲ್ಲ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ಈಗಲೂ ಬೇಕಷ್ಟು ವಿದ್ಯಾರ್ಥಿಗಳು ಸಿಕ್ಕಿದಾಗ ಅದನ್ನು ನೆನಪಿಸ್ಕೋತಾರೆ. ಹಾಗಾಗಿ ಅವತ್ತಿನ ಶಿಕ್ಷಣ ನಾವು ಒಂಥರ ಅತ್ಯಂತ ಗುಣಮಟ್ಟದ ಶಿಕ್ಷಣ ಇತ್ತು. ನಾವು ಕೂಡ ವಿದ್ಯಾರ್ಥಿಗಳಿಗೆ ಒಳಿತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಕೆಲವು ಸರಿ ಬೈತಾ ಇದ್ದೋ, ಹೊಡಿತಿದ್ದೋ, ಅಥವಾ ಹೊರಗಡೆ ನಿಲ್ಲಿಸ್ತಾ ಇದ್ದೋ. ಸೊ ಇದೆಲ್ಲ ಸಾಧ್ಯತೆ ಎಲ್ಲವನ್ನು ಅವಾಗ ಯಾರನ್ನೂ ಕೂಡ ಪ್ರಶ್ನೆ ಮಾಡ್ತಿರ್ಲಿಲ್ಲ ನಾನು ವಿದ್ಯಾರ್ಥಿಗಳು. ಮೇಷ್ಟ್ರು ನೀವು ಯಾಕೆ ಹೊಡಿತೀರಿ, ಅಥವಾ ಅವರ ತಂದೆ ತಾಯಿಯಂದ್ರೆ ಬಂದ್ಬಿಟ್ಟು ಯಾಕೆ ಹೊಡಿತೀರಿ ನನ್ನ ಮಕ್ಕಳಿಗೆ, ನೀವು ಯಾಕೆ ಹೊಡಿಯೋಕ್ಕೆ ನಿಮ್ಗೆ ಏನೈತಿ ಅಂತ ಯಾರೂ ನಮ್ಮನ್ನು ಪ್ರಶ್ನೆ ಮಾಡಿದ ಉದಾಹರಣೆಗಳೇ ಇಲ್ಲ. ಆದರೆ ಆನಂತರ ಬಹುಶಃ ಬದಲಾಗ್ತಾ ಹೋದಂಗೆ 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ಆಗ್ತಾ ಹೋದಂಗೆ ಸೊ ವಾತಾವರಣವೂ ಬದಲಾಗ್ತಾ ಹೋಯಿತು. ಭೌತಿಕ ಕಟ್ಟಡಗಳು ಕೂಡ ಬದಲಾವಣೆ ಆಗ್ತಾ ಹೋಯಿತು, ಮನಸ್ಸುಗಳು ಬದಲಾವಣೆ ಆಗ್ತವೆ, ಫಲಿತಾಂಶವೂ ಕಡಿಮೆ ಆಗ್ತಾ ಹೋಯಿತು ಅಂತ ಅನಿಸುತ್ತೆ. ಈಗೆಲ್ಲ ಫಲಿತಾಂಶ ಬಹಳ ಕ್ವಾಲಿಟಿ ಫಲಿತಾಂಶ ಸಿಗ್ತಾ ಇತ್ತು. ಕಡಿಮೆ ಫಲಿತಾಂಶ ಬಂದರೂ ಕೂಡ ಒಳ್ಳೆಯ ವಿದ್ಯಾರ್ಥಿಗಳು ಹೊರಗಡೆ ಹೋಗ್ತಾಯಿದ್ರು. ಮುಂದೆ ಉನ್ನತ ವಿದ್ಯಾಭ್ಯಾಸಕ್ಕೆ ಓದಂಥ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ. ಈಗ ಈ ಕಾಲೇಜಿನಲ್ಲೇ ಓದಂತಹ ಶಂಕರ್ ಅಂಥೇಳಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ, ಈ ಕಾಲೇಜಿನ ವಿದ್ಯಾರ್ಥಿ. ಅವನು PUC ಸೈನ್ಸನ್ನು ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡ ನಮ್ಮ ಕಾಲೇಜಿನಲ್ಲಿ. ಅವನಿಗೆ CET ರ್ಯಾಂಕಿಂಗ್ನಲ್ಲಿ ಮೆಡಿಕಲ್ಗೆ ಸಿಕ್ಕಿದಾಗ ಅವನಿಗೆ ಬಹುಶಃ ಫೀಸ್ ಕಟ್ಟೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವನಿಗೆ ಪಾಪ ಸಮಸ್ಯೆ ಇತ್ತು, ಅದನ್ನು ಹೇಳ್ಕೊಳಕ್ಕೆ ಆಗದೇ ಇರುವಂತಹ ಒಂದು ಸಂಗತಿ ಪಾಪ. ಅದನ್ನು ನಾವೆಲ್ಲ ಗಮನಿಸಿ ಒಂದಷ್ಟು ಅವನಿಗೆ ಸಹಾಯವನ್ನು ಮಾಡಿ ಅವನು ಮುಂದೆ MS ಮಾಡುವ ಮಟ್ಟಕ್ಕೆ ಬೆಳೆದು ಈಗ ಒಳ್ಳೆಯ ಡಾಕ್ಟರ್ ಆಗಿದ್ದಾನೆ ಅಂತ ಕೇಳ್ಪಟ್ಟಿದ್ದೇನೆ. ಚೆನ್ನಾಗಿದ್ದಾನಲ್ಲ, ಅದು ನಮಗೆ ತುಂಬ ಖುಷಿ ಕೊಡುವಂತಹ ವಿಚಾರ. ನಿರಂಜನ್ ಅನ್ನುವಂಥ ವಿದ್ಯಾರ್ಥಿ, ಅವನು ಕೂಡ ತುಂಬ ಕಷ್ಟಪಟ್ಟು ಈ ಕಾಲೇಜಿನಲ್ಲಿ ಸೈನ್ಸ್ ವಿಭಾಗವನ್ನು ತೆಗೆದುಕೊಂಡು ಈಗ ಸಿಮನ್ಸ್ ಅನ್ನುವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹೀಗೆ ಹಲವಾರು ವಿದ್ಯಾರ್ಥಿಗಳು ನಮ್ಮಿಂದ ಕಲ್ತಂತ ಹೋದಂಥ ಸಾಕಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಸರ್ಕಾರಿ ನೌಕರರಿದ್ದಾರೆ, ಪೊಲೀಸ್ ಆಗಿದ್ದಾರೆ, ಕಂಡಕ್ಟರ್ಗಳಾಗಿದ್ದಾರೆ, ಅಧಿಕಾರಿಗಳಾಗಿದ್ದಾರೆ, ಡಾಕ್ಟ್ರುಗಳಾಗಿದ್ದಾರೆ, ಎಂಜಿನಿಯರ್ಗಳಾಗಿದ್ದಾರೆ. ಇದೆಲ್ಲ ನಮಗೆ ನಮ್ಮ ಸಾಧನೆಗೆ, ಅವರ ಸಾಧನೆ ಅಲ್ಲ ನಮ್ಮ ಸಾಧನೆಗೆ ಕಿರೀಟದ ಕೊಡುತ್ತಂಗೆ ಅಂತ ನನಗನ್ಸುತ್ತೆ. ಅದರಲ್ಲೂ ಇದೇ ಊರಿನ ನಾಗಮಣಿ ಅಂತೇಳಿ ನನ್ನ ಹಳೆಯ ವಿದ್ಯಾರ್ಥಿನಿ. ಆಕೆ PUCನ ಅರ್ಧಕ್ಕೆ ಮಡುಗುಗೊಳಿಸಿ ಮದುವೆ ಮಾಡಬೇಕು ಅಂತ ಅವ್ರ ಮನೆಯವರು ಹೊರಟಿದ್ರು. ಆದರೆ ಅವರಿಗೆ ತಿಳಿ ಹೇಳಿದ ಮೇಲೆ ಅವರು ಬದಲಾವಣೆಯಾಗಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವಳಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇವತ್ತು KS ಅಧಿಕಾರಿಯಾಗಿ ಕೆಲಸ ಮಾಡುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾಳೆ. ಆ ರೀತಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಬೇಕಷ್ಟು ವಿದ್ಯಾರ್ಥಿಗಳನ್ನು ಅವರ ತಂದೆ ತಾಯಿದರನ್ನು ಮನವೊಲಿಸಿ ಅವರ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಟ್ಟಂತಹ ಒಂದು ಆ ಕೆಲಸ ನಮಗೆ ನಿಜವಾಗ್ಲೂ ತೃಪ್ತಿ ತಂದಿದೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕಾಲೇಜಿನಲ್ಲಿ ನಿಮ್ಮಂಥ ದಿಗ್ಗಜರು, ಶಿಕ್ಷಕರು, ಉಪನ್ಯಾಸಕರು ಇದ್ದಾಗ ಗ್ರಾಮಸ್ಥರು ಕೂಡ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇದ್ರು ಅನ್ನೋದು ಮಾತು ಸರ್. ಏನಂತೀರಾ ಸರ್ ಇದ್ರ ಬಗ್ಗೆ? ಖಂಡಿತ. ಅದೇ ನಾನು ನಿಮಗೆ ಆಗಲೇ ಹೇಳಿದೆ, ಏನಂತ ಅಂದರೆ
ನಮ್ಮನ್ನು ನಾವು ವಿದ್ಯಾರ್ಥಿಗಳನ್ನು ನಾವು ಏನೇ ದಂಡಿಸಿದ್ರು ಏನೇ ಬೈದ್ರೂ ಕೂಡ ಯಾರೂ ನಮ್ಮನ್ನು ನೀವು ಯಾಕೀಗ ಮಾಡಿದ್ದೀರಿ ಅಂತ ಬಂದು ಪ್ರಶ್ನೆ ಮಾಡಿದ ಉದಾಹರಣೆಗಳನ್ನು ನಾನು ನನ್ನ ಇಡೀ ವೃತ್ತಿ ಬದುಕಿನಲ್ಲಿ ಇಲ್ಲಿದ್ದಂಥ 10 ವರ್ಷಗಳಲ್ಲಿ ಕಂಡೇ ಇಲ್ಲ, ಯಾರೂ ಕೇಳ್ತಿರಲಿಲ್ಲ. ಆದರೆ ಆನಂತರ ಹೊಸ ಯಾಕಂದರೆ ಹಳೆಯ ನೀರು ಆದಮೇಲೆ ಹೊಸ ನೀರು ಬರುತ್ತಲ್ಲ, ಹೊಸ ಮುಖಗಳು ಬರ್ತಾ ಹೋದಾಗ ಅವರ ಮಾತುಗಾರಿಕೆ, ಅವರ ಕೆಲಸಗಾರಿಕೆ, ಅವರ ವಿಚಾರಗಳೆಲ್ಲ ಬಹುಶಃ ಕೆಲವು ಸರಿಯಾದರೆ ಪೋಷಕರು ಕಾಲೇಜಿನ ಕಡೆಗೆ ಬರೋಕ್ಕೆ ಅವಕಾಶ ಆಯಿತು. ಅಂಥ ಸಂದರ್ಭದಲ್ಲೂ ಕೂಡ ಅವೆಲ್ಲವನ್ನು ನಾವು ಬಹಳ ಸಮಾಧಾನವಾಗಿ ಅವರಿಗೆ ತಿಳಿ ಹೇಳಿ ಅವರಿಗೆ ವಾಪಸ್ ಕಳಿಸೋಂಥ ಎಷ್ಟೋ ಉದಾಹರಣೆಗಳು ನಮ್ಮಲ್ಲಿ ನಡೆದಿದೆ. ಅದನ್ನು ಅಂದರೆ ತರಲೆಗಳಿಗೆ ಅವಕಾಶ ಮಾಡಿಕೊಡದ ಹಾಗೆ ನಾವು ಅದನ್ನು ಸರಿ ಮಾಡಿ ತಿದ್ದಿ ಅವರಿಗೆ ತಿಳಿ ಹೇಳಿ ಕಳಿಸಿದ್ದೇವೆ. ಹಾಗಾಗಿ ಇಲ್ಲಿ ಆ ಥರದ ಯಾವುದೇ ಥರದ ಸಮಸ್ಯೆಗಳಿಲ್ಲದ ಹಾಗೆ ನಾವು ನಡೆದುಕೊಂಡಿದ್ದೀವಿ. ಯಾರೂ ಕೂಡ ನಮ್ಮನ್ನು ಹೀಗೆ ನೀವೀಗೆ ಅಂತ ಹೇಳಿ ಬೊಟ್ಟು ಮಾಡಿ ತೋರಿಸಿಕೊಳ್ಳುವ ಮಟ್ಟಕ್ಕಂತೂ ಈ ಕಾಲೇಜಿನಲ್ಲಿ ನಡೆದಂತಹ ಉದಾಹರಣೆಗಳು ಇಲ್ಲ. ಸರ್, ನೀವು ಕಾಲೇಜಿನಲ್ಲಿ ನಿಮ್ಮಂಥ ಶಿಕ್ಷಕರು ಕಾಲೇಜಿನಲ್ಲಿ ಇದ್ದಾಗ ಹೊರಗಿನವರು ಈ ಕಾಲೇಜ್ಗೆ ಬರ್ತಾ ಇರಲಿಲ್ಲ. ಅಂದರೆ ವಿದ್ಯಾರ್ಥಿಗಳು ಬಿಟ್ಟು ತರಗತಿಗಳೆಲ್ಲ ಆಯಾ ತರಗತಿಗಳು ಆಯಾ ವೇಳಾಪಟ್ಟಿಯಂತೆ ನಡೀತಾ ಇತ್ತು. ಮತ್ತು ಹೊರಗಿನವ್ರು ಯಾರು ಬರ್ತಾ ಇದ್ರಾ ಅಥವಾ ಬರ್ತಾ ಇರಲಿಲ್ವಾ? ಹೇಗಿತ್ತು ಸರ್ ನೀವು ಪಾಠಗಳು ಮಾಡೋವಂಥ ದಿನಗಳಲ್ಲಿ? ನಾವು ಪಾಠ ಮಾಡುವ ಸಂದರ್ಭದಲ್ಲಿ ಯಾರು ಹೊರಗಿನವರ ಪ್ರವೇಶವೇ ಇರಲಿಲ್ಲ, ಹೊರಗಿನವ್ರು ಯಾರೂ ಬರ್ತಿಲ್ಲ ನಮ್ಮನ್ನು ಕೇಳೋದಕ್ಕೆ, ಮತ್ತೊಂದಕ್ಕೆ. ಎಲ್ಲೋ ಅಲ್ಲೊಮ್ಮೆ ಆಗೊಮ್ಮೆ ಈಗೊಮ್ಮೆ ಯಾರೋ ಒಬ್ಬರು ಬಹುಶಃ ಬಂದು ಹೇಗೆ ಆ ಥರ ಈ ಥರ ಪ್ರಶ್ನೆ ಮಾಡಿದಾಗ ನಾವು ಅವ್ರಿಗೆ ತಿಳಿ ಹೇಳಿ ವಾಪಸ್ ಕಳಿಸ್ತಾ ಇದ್ವಿ. ಅದನ್ನು ಗೊಂದಲ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಯಾರು ಹೊರಗಿನವ್ರು ನಮ್ಮನ್ನು ಬಂದು ಕಾಲೇಜಿನಲ್ಲಿ ಪ್ರಶ್ನೆಗಳನ್ನು ಮಾಡ್ತಿರ್ಲಿಲ್ಲ. ಸೊ ಆ ಮಟ್ಟದಲ್ಲೇ ನಾವು ಹುಡುಗರನ್ನು ಇಟ್ಕೊಂಡಿದ್ದು. ಅವರು ಕೂಡ ಕಂಪ್ಲೇಂಟ್ ಮಾಡೋಂಗಿಲ್ಲ, ನಾವು ಕೂಡ ಕಂಪ್ಲೇಂಟ್ ಬರದ ಹಾಗೆ ನಡ್ಕೊಂಡಿದ್ದೀವಿ. ಸರ್, ನೀವು ಕಂಡಂತಹ ಕುದೂರು ಗ್ರಾಮ, ಇದರ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಗ್ರಾಮದ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ. ಯಾಕೆಂದರೆ ನಾನು ಈ ಗ್ರಾಮಕ್ಕೆ ನನ್ನ ಪಕ್ಕದ ಊರಿನಲ್ಲಿ ಇದ್ರೂ ಕೂಡ ಈ ಕುದೂರು ನನಗೆ ಆರಂಭದಲ್ಲಿ ಹೊಸದೇ, ನನಗೇನು ಗೊತ್ತಿರಲಿಲ್ಲ. ಈ ಕಡೆ ಓಡಾಡದಂಥ ಉದಾಹರಣೆಗಳೇ ಇರಲಿಲ್ಲ ನಾನು. ಆದರೆ ನನಗಿಲ್ಲಿ ಸ್ಥಳ ಆಯ್ಕೆ ಮಾಡಿಕೊಂಡಾಗ ಮನೆಗೆ ಹತ್ತಿರ ಆಗುತ್ತೆ, ನಮ್ಮ ತಂದೆ ತಾಯಿಯಂದರಿಗೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಕುದೂರನ್ನು ಆಯ್ಕೆ ಮಾಡಿಕೊಂಡೆ. ಅದಕ್ಕಿಂತ ಮುಂಚಿತವಾಗಿ ಈ ಕಾಲೇಜಿನ ಪ್ರಾಂಶುಪಾಲರಾಗಿದ್ದಂತಹ ನಂಜುಂಡಮೂರ್ತಿ ಅವರು ನನಗೆ ಆಗೊಮ್ಮೆ ಈಗೊಮ್ಮೆ ಊರಿನಲ್ಲಿ ಸೋಲಿನಲ್ಲಿ ಸಿಕ್ಕಾಗ ಹೀಗೆ ಪರಿಚಯ ಮಾಡಿಕೊಂಡು ನಮ್ಮಲ್ಲೇ ಖಾಲಿ ಇದೆ, ನಮ್ಮಲ್ಲಿಗೆ ಬಂದ್ಬಿಡಿ, ಹತ್ತಿರ ಆಗುತ್ತೆ, ಚೆನ್ನಾಗಿದೆ ಕಾಲೇಜ್ ನಮ್ಮಲ್ಲಿಗೆ ಅಂತ ಹೇಳಿದಾಗ ನಾನು ಈ ಸ್ಥಳವನ್ನು ಆಯ್ಕೆ ಮಾಡ್ಕೊಂಬಂದದ್ದು ನನಗೆ ತಪ್ಪಾಗಿತ್ತು ಅಂತ ನನಗೆ ಯಾವತ್ತೂ ಅನ್ನಿಸ್ತಿಲ್ಲ. ಯಾಕೆಂದರೆ ಈ ಊರಿನ ಜನ ನನಗೆ ಅಂತಹ ಪ್ರೀತಿ ವಿಶ್ವಾಸವನ್ನು ಕೊಟ್ಟರು. ಇವತ್ತು ಏನಾದ್ರೂ ನಾನು ಯಾವಾಗಲೂ ಯಾಕೆ ಕುದೂರನ್ನ ನೆನಪಿಸ್ಕೋತೀನಿ ಅಂತಂದರೆ, ಈ ಊರಿನ ಸಾಕಷ್ಟು ವಿದ್ಯಾರ್ಥಿಗಳು ಈಗಲೂ ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲರೂ ಸಾಕಷ್ಟು ಸಾಧನೆ ಮಾಡಿ ಬೆಳೆದಿದ್ದಾರೆ. ಅದು ಬೆಳೆದಿದ್ರೂ ಕೂಡ ಅವರಲ್ಲಿ ಯಾವುದೇ ಥರದ ನಾನು ಬೆಳೆದಿದ್ದೀನಿ ಅನ್ನೋ ಅಹಂ ಇಲ್ಲ. ಹಾಗಾಗಿ ನನಗೆ ಕುದೂರಿನ ಬಗ್ಗೆ ಅತಿಯಾದಂತಹ ಪ್ರೀತಿ ವಿಶ್ವಾಸ ಇದೆ. ಇನ್ನು ಆ ಹುಡುಗರ ಬಗ್ಗೆ ನಾನು ಮತ್ತೆ ಹೇಳಬೇಕು ಅಂತಂದರೆ, ಆ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ನನ್ನೊಟ್ಟಿಗೆ ಬಹಳ ಕೆಟ್ಟದಾಗಿ ನಡೆದುಕೊಂಡಂಥ ಉದಾಹರಣೆಗಳೇ ಕಂಡಿಲ್ಲ. ಈಗಲೂ ಅದೇ ಪ್ರೀತಿ ಗೌರವವನ್ನು ಫೋನಲ್ಲಿ ಸಿಕ್ಕಾಗಲೂ ಅದೇ ರೀತಿ ಮಾತಾಡ್ತಾರೆ. ಮುಖತಃ ಭೇಟಿ ಮಾಡಿದಾಗಲೂ ಕೂಡ ನನ್ನೊಟ್ಟಿಗೆ ಅದೇ ಪ್ರೀತಿ ವಿಶ್ವಾಸದಲ್ಲಿ ಸ್ವಲ್ಪವೂ ನಾನು ಹಣ ಸಂಪಾದನೆ ಮಾಡ್ತಾ ಇದ್ದೀನಿ, ಒಳ್ಳೆ ಸಂಬಳ ತರ್ತಾ ಇದ್ದೀನಿ, ಇವರು ನನಗಿಂತ ಏನು ಅನ್ನುವಂತಹ ಯಾವುದೇ ಭಾವನೆಗಳಿಲ್ಲದೆ ನನ್ನೊಟ್ಟಿಗೆ ನಡ್ಕೋತಾರೆ ಅಂದಾಗ ನನಗೆ ಕುದೂರಿನ ಬಗ್ಗೆ ವಿಶ್ವಾಸ ಇರಲೇಬೇಕಲ್ವ? ಹೌದು ಸರ್, ಪ್ರೀತಿ ಇರಲೇಬೇಕಲ್ವ? ನಾವು ಊರಿನ ಜನ ಯಾವತ್ತೂ ಕೂಡ ಈಗಲೂ ಕೂಡ ನಾನು ಯಾವಾಗಾದರೂ ಒಮ್ಮೆ ಕುದೂರಿಗೆ ಬಂದರೆ ನನಗೆ ಊರಿನವರು ನನ್ನನ್ನು ಕಂಡ ಕೂಡಲೇ ಎಲ್ಲೋ ಇದ್ದವರು ನನ್ನನ್ನು ಕಂಡು ಮಾತಾಡ್ತಾರೆ. ಹೇಗಿದ್ದೀರಿ ಸರ್, ಚೆನ್ನಾಗಿದ್ದೀರಾ, ನೀವು ನಮ್ಮಲ್ಲೇ ಇರಬೇಕಾಗಿತ್ತು ಸರ್ ಅಂತಾರೆ ಹೊರತು ಅಯ್ಯೋ ಇವ್ರನ್ನ ಕಂಡಾಗ ಮುಖ ತಿರುಗಿಸ್ಕೊಂಡು ಹೋಗುವಂತಹ ಉದಾಹರಣೆಗಳನ್ನು ನಾನು ನೋಡೇ ಇಲ್ಲ. ಹಾಗಾಗಿ ಕುದೂರು ನನಗೆ ತುಂಬ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲವನ್ನ ಕೊಟ್ಟಿದೆ. ಆದರೆ ಸರ್ಕಾರದ ಕೆಲಸ ಏನು ಮಾಡೋದಕ್ಕಾಗಲ್ಲ, ನಾವು ವರ್ಗಾವಣೆ ಆಗ್ತಾ ಇರಬೇಕಾಗುತ್ತೆ, ವರ್ಗಾವಣೆಯಾಗಿ ಹೋಗಿದ್ದೇವೆ. ಸರ್, ಈ 21 ವರ್ಷದಲ್ಲಿ ವಿದ್ಯಾರ್ಥಿಗಳು ಏನು 21 ವರ್ಷದ ಬ್ಯಾಚಿನ ವಿದ್ಯಾರ್ಥಿಗಳಲ್ಲಿ CK ಸರ್ ಪ್ರತಿಯೊಂದು ವಿದ್ಯಾರ್ಥಿಗಳ ಹೆಸರನ್ನ ನೆನಪಿಟ್ಟು ಕರೀತಾರೆ ಅನ್ನೋದು ಎಲ್ಲರ ಒಂದು ಇದು ಸರ್. ಹಾಗಾದರೆ CK ಸರ್ ನೆನಪಿನ ಶಕ್ತಿ ಅಷ್ಟೊಂದು ಇದೆಯಾ ಸರ್ ವಿದ್ಯಾರ್ಥಿಗಳ ಗುರುತು ಪತ್ತೆ ಹಚ್ಚುವಲ್ಲಿ? ಅದನ್ನು ನಮ್ಮ ವಿದ್ಯಾರ್ಥಿಗಳನ್ನೇ ಕೇಳಬೇಕು. ನನಗಂತೂ ಯಾರೇ ಕಂಡ್ರೂ
ಅವರನ್ನು ನೋಡಿದ ತಕ್ಷಣವೇ ಇವನು ನನ್ನ ವಿದ್ಯಾರ್ಥಿ, ಇವನು ಹೆಸರಲ್ವಾ ಅಂತ ನಾನು ತಕ್ಷಣ ಹೇಳ್ಬಿಡ್ತೀನಿ. ಅದು ನನಗೆ ಹೆಮ್ಮೆ ಅಂತ ಅಂದ್ಕೊಳ್ಳೋಣ ಅಥವಾ ನನಗಿರುವ ನೆನಪಿನ ಶಕ್ತಿ ಅಂತ ಅಂದ್ಕೊಳ್ಳೋಣ, ಅದನ್ನು ನಿರ್ಧಾರ ಮಾಡಬೇಕಾದ್ದು ನನ್ನ ವಿದ್ಯಾರ್ಥಿಗಳೇ. ಯಾಕೆಂದರೆ ಅವ್ರಿಗೂ ಖುಷಿ ಆಗುತ್ತೆ. ಸರ್ ಇನ್ನೂ ನನ್ನ ಹೆಸರು ನೆನಪಿಟ್ಕೊಂಡಿದ್ರಲ್ಲ ಸರ್ ಅಂದಾಗ, ಯಾಕಪ್ಪ ನೆನಪಿಟ್ಕೋಬಾರ್ದೇನೆಯಾ, ನೀನು ನೆನಪಿಲ್ವೇನೆಯಾ ಅಂತ ಕೇಳುವಂತಹ ಉದಾಹರಣೆಗಳು ನನ್ನ ಮುಂದೆ ಇದೆ. ಹಾಗಾಗಿ ನನಗೆ ನೆನಪು ಅಂತೂ ಇದ್ದೇ ಇರ್ತದೆ. ಯಾಕಂದರೆ ಪ್ರತಿಯೊಬ್ಬರ ಹೆಸರನ್ನ ಈಗ ನನ್ನ ಜೊತೆಲಿ ಕೆಲಸ ಮಾಡುವಂತಹ ನನ್ನ ಸಹ ಉಪನ್ಯಾಸಕ ಮಿತ್ರರೆಲ್ಲ ಹೇಳ್ತಾರೆ, ಏನು ಸರ್ ನೀವು ಇಷ್ಟು ವರ್ಷ ಆಗಿದೆ ಈಗಲೂ ನೆನಪಿಟ್ಕೊಂಡು ಕರಿತೀರಲ್ಲ ಸರ್, ಕರೆದು ಮಾತಾಡ್ತಿರಲ್ಲ ಸರ್, ಏನು ಸರ್ ನಿಮ್ಮ ನೆನಪಿನ ಶಕ್ತಿ ಅಂತ ಕೇಳಿದ್ದು ಇದೆ. CK ಸರ್ ಅಂದರೆ ಅವರು ಒಬ್ಬ ಗುರುಗಳಾಗಿರಲಿಲ್ಲ, ಒಬ್ಬ ನಮ್ಮ ಎಲ್ಲರ ಸ್ನೇಹಿತರಾಗಿ ಕಾಣಿಸ್ಕೊಂಡವರು. ಮತ್ತು ಅವರ ಒಂದು ಗುಣ ಏನಂತಂದರೆ, ಅವರು ಎಷ್ಟೇ ವರ್ಷಗಳ ಕಾಲ ಒಬ್ಬ ವಿದ್ಯಾರ್ಥಿನ ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ. ಇದಕ್ಕೆ ಕಾರಣ ನನ್ನದೇ ಒಂದು ಉದಾಹರಣೆ. ನಾನು ಒಂದು ಸಹಿ ಬೇಕಿತ್ತು ಅವರಲ್ಲಿ, ಆ ಸಹಿ ಹಾಕಿಸ್ಕೊಂಡಾಗ ಅವರು ನನ್ನ ಗ್ಯಾಪ್ನಲ್ಲಿ ಇಟ್ಕೊಂಡು ನೀನು ನನ್ನ ಶಿಷ್ಯ ದೇವರಾಜ ಅಲ್ವಾ ಅಂತ ಕೇಳಿದ್ರು. ಆಗ ನನಗೆ ಮನಸ್ಸಿಗೆ ಖುಷಿಯಾದಷ್ಟು ಸಂತೋಷ ಬೇರೆ ಎಲ್ಲೂ ಕಾಣಲಿಲ್ಲ. ಆಗ ನಾನು ಏನೋ ಅವ್ನು ಕಂಡ ತಕ್ಷಣ ನನಗೆ ನೆನಪು ಬರ್ತದೆ ಹೇಳಿದ್ದೀನಿ ಹೊರತು ಇಲ್ಲ ನಾನು ನನ್ನ ಹೆಚ್ಚುಗಾರಿಕೆ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ಅದು ಬಹುಶಃ ಅದು ಏನಂತ ಹೇಳ್ಬೋದು ಅದನ್ನು ನೀವೇ ಹೇಳ್ಬೇಕು. ನೀವೇ ಹೇಳಿ. ಬಹುಶಃ ಅದಕ್ಕೆ ಏನಂತ ದೇವರು ವರ ಅಂತ ಹೇಳೋಣ, ದೇವರು ಕೊಟ್ಟ ವರ ಅಂತ ಹೇಳೋಣ, ಅಥವಾ ನನ್ನ ಬುದ್ಧಿ ಇನ್ನೂ ಚುರುಕಾಗಿದೆ ಅಂತ ಹೇಳ್ಕೊಳ್ಳೋಣ. ಏನಾದರೂ ನಾವು ತಿಳ್ಕೊಳ್ತೀವಿ. ಸರ್, ಮತ್ತೊಂದು ಪ್ರಶ್ನೆ ಸರ್. ಸದಾ ಹಸನ್ಮುಖಿಯಾಗಿರುವಂತಹ CK ಸರ್ ಅವರ ನಗುವಿನ ರಹಸ್ಯ ಏನು ಸರ್? ಇದು ಎಲ್ಲರ ಪ್ರಶ್ನೆ ಕೂಡ ಹೌದು. ನಗುವೇ ನನ್ನ ಉತ್ತರ. ಯಾಕೆಂದರೆ ಇವತ್ತೆಲ್ಲ ಏನಾಗ್ತಾ ಇದೆ ಅಂತಂದರೆ, ಮನುಷ್ಯ ನಗುವನ್ನೇ ಕಳ್ಕೊತಾ ಇದ್ದಾನೆ. ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ ಅಲ್ವಾ ಅನ್ನುವಂತಹ DVG ಅವರ ಮಾತಿದೆ. ಸೊ ನಾವು ನಗ್ತಾ ಬೇರೆಯವ್ರನ್ನೂ ನಗಿಸ್ತಾ ನಾವು ಬದುಕಿದ್ರೆ ನಮ್ಮ ಆಯಸ್ಸು ಚೆನ್ನಾಗಿರ್ತದೆ, ನಾವು ಕೂಡ ಖುಷಿಯಾಗಿಂದ ಇರೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಬಹುಶಃ ಆ ತತ್ವ ನನಗೆ ಇದೆ ಅಂತ ಅನಿಸುತ್ತೆ. ಆದರೂ ಒಂದು ಆರೋಪನೇ ಇದೆ, ವಿದ್ಯಾರ್ಥಿಗಳು ಊರಿನವರೆಲ್ಲ ಅವ್ರು ಯಾವಾಗಲೂ ನಗ್ತಾ ಇರ್ತಾರೆ, ಹಸನ್ಮುಖಿಗಳಾಗಿರ್ತಾರೆ, ಅವರು ತುಂಬ ಒಳ್ಳೆ ತುಂಬ ಕ್ರಿಯಾಶೀಲವಾಗಿರ್ತಾರೆ ಅಂತ. ಇನ್ನೊಂದು ಆರೋಪನೂ ಇದೆ. ಇನ್ನೊಂದು ಆರೋಪ ಏನಪ್ಪ ಅಂದರೆ, ಇವ್ರು ನಗೋದೇ ಇಲ್ಲ ಅನ್ನುವ ಆರೋಪ. ಇದು ಮನೆಯಲ್ಲಿ ಆರೋಪ ಇದೆ ನನ್ನ. ಓಹೋ, ನಿಮ್ಮ ಮನೆಯಲ್ಲಿ ಆರೋಪ ಇದೆ. ಇವ್ರು ಯಾವಾಗಲೂ ನಗಲ್ಲ, ಮುಖವನ್ನು ಯಾವಾಗಲೂ ಊದಿಸ್ಕೊಂಡಿರ್ತಾರೆ ಅನ್ನುವ ಆರೋಪ ಇದೆ. ಸೊ ಹುಡುಗರ ದೃಷ್ಟಿನಲ್ಲಿ ಯಾವಾಗಲೂ ನಗ್ತೀನಿ ಅಂತ, ಮನೆಯ ದೃಷ್ಟಿನಲ್ಲಿ ನಗೋಲ್ಲ. ಇದು ನಿಮ್ಮ ನಗುವಿನ ರಹಸ್ಯ. ಸರ್, CK ಸರ್ ಅವರ ಜೊತೆಗೆ CK ಸರ್ ಅವರ ಕುಟುಂಬ ಅಂದರೆ ನಿಮ್ಮ ಕುಟುಂಬದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಾನು ನನ್ನ ಕುಟುಂಬದ ಬಗ್ಗೆ ಹೇಳಬೇಕು ಅಂತಂದರೆ, ನಾನು 1997ರಲ್ಲಿ ನಾನು ಚತುರ್ಭುಜನಾದೆ. ಇಲ್ಲೇ ಊರಿನಲ್ಲೇ ಸಾಕಷ್ಟು ವರ್ಷಗಳವರೆಗೆ ಇದೇ ಊರಿನಲ್ಲೇ ಇದ್ಕೊಂಡು ಈ ಹಳ್ಳಿಯಲ್ಲೇ ಹೇಗೋ ಜೀವನವನ್ನು ನಿಭಾಯಿಸ್ಕೊಂಡು ಹೋದ. ಆನಂತರ ನನ್ನ ಮಗ ಈ ಶಾಲೆಯನ್ನಲ್ಲೇ SSLC ಅಭ್ಯಾಸ ಮಾಡಿಕೊಂಡೆ. SSLCನಲ್ಲಿ ಹತ್ರ ಡಿಸ್ಟಿಂಕ್ಷನ್ ಬಂದ. ಆಗ ನಾನು ಅವನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಮೈಸೂರಿಗೆ ನನ್ನ ಇಡೀ ಸಂಸಾರವನ್ನು ಶಿಫ್ಟ್ ಮಾಡಬೇಕಾಯಿತು. ಈಗ ಮೈಸೂರಿನಲ್ಲಿ ನನ್ನ ಮಗ ಸ್ಟ್ರಕ್ಚರಲ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು MTech ಪದವಿಯನ್ನು ಪಡೆದಿದ್ದಾನೆ. ಇನ್ನು ಮುಂದಿನ ತಿಂಗಳು ಅವನ ಪದವಿ ಅವಾರ್ಡ್ ಆಗುತ್ತೆ. ಇನ್ನು ಎರಡನೇ ಮಗ ಈಗ PUC ಪರೀಕ್ಷೆ ಮುಗಿಸಿದ್ದಾನೆ. ಅವನನ್ನು ಮತ್ತೆ ಎಂಜಿನಿಯರಿಂಗ್ ವಿಭಾಗಕ್ಕೆ ಸೇರಿಸಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ, ಸೇರಿಸ್ತೇನೆ. ಇನ್ನು ನಾನು ಮೈಸೂರಿನಲ್ಲೇ ಈಗ ಮನೆ ಕಟ್ಟಿಕೊಂಡು ಅಲ್ಲೇ ನಾನು ವಾಸ್ತವ್ಯವನ್ನು ಮಾಡಿದ್ದೇನೆ. ಊರಿನಲ್ಲಿ ನನ್ನ ತಾಯಿ ಊರಿನಲ್ಲಿರ್ತಾರೆ. ನಾನು ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಊರಿಗೆ ಬಂದು ತಾಯಿಯ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಹೋಗ್ತಾ ಇದ್ದೀನಿ. ಜೀವನ ನಿಮ್ಮ ಮೈಸೂರಿನಿಂದ ನೀವು ಕೊಣನೂರಿಗೆ ಈಗ ಟ್ರಾವೆಲಿಂಗ್ ಮಾಡ್ತಾ ಇರ್ತೀರಾ. ಹಾಗಾದರೆ ನಿಮ್ಮ ಕುಟುಂಬಸ್ಥರು ನಿಮ್ಮನ್ನು ಮಿಸ್ ಮಾಡ್ಕೋತಾರ? ಅಪ್ಪ ಅನ್ನೋ ಒಂದು ಪ್ರೀತಿ ಇದ್ದೇ ಇರುತ್ತಲ್ಲ ಸರ್, ಹೇಗಿರ್ತಾರೆ ಸರ್? ಅದು ಖಂಡಿತ. ಅವರು ಇನ್ನೂ ನನ್ನ ಮಕ್ಕಳು ಇಬ್ಬರು ಇನ್ನೂ ಮಲಗೇ ಇರ್ತಾರೆ. ಮಲಗಿರುವ ಸಮಯದಲ್ಲಿ ನಾನು ಬೆಳಗ್ಗೆನೇ ಎದ್ದು ನನ್ನ ಎಲ್ಲ ಬೆಳಗಿನ ಪ್ರಾತಃ ವಿಧಿಗಳನ್ನು ಮುಗಿಸ್ಕೊಂಡು
ನನ್ನ ಪಾಡಿಗೆ ನಾನು ಕಾಲೇಜಿಗೆ ಹೋಗಲೇಬೇಕಾಗುತ್ತೆ. ಬೆಳಿಗ್ಗೆ ಅನಿವಾರ್ಯವಾಗಿ ಬೆಳಿಗ್ಗೆ 7 ಗಂಟೆಗೆ ಮನೆಯನ್ನು ಬಿಡಬೇಕಾಗುತ್ತೆ. ಬಸ್ಸಿನ ಪ್ರಯಾಣ. ಇನ್ನು ಅಲ್ಲಿಗೆ ನನ್ನ ಸ್ಥಳಕ್ಕೆ ತಲುಪೋ ಹೊತ್ತಿಗೆ ಸುಮಾರು 10 ಗಂಟೆ ಸಮಯದೊತ್ತಿಗೆ ಕಾಲೇಜ್ ಶುರು ಆಗೋ ಹೊತ್ತಿಗೆ ನಾನು ಅಲ್ಲಿಗೆ ಹೋಗ್ತೇನೆ. ಮತ್ತು ಸಂಜೆ ಮನೆಗೆ ಬಂದಾಗ ಆಗಲೂ ಕೂಡ ಹುಡುಗರು ಅವ್ರದ್ದೇ ಆದ ಕೆಲಸಗಳಲ್ಲಿ ಮಗ್ನರಾಗಿರ್ತಾರೆ. ಅವರು ಒಂದೊಂದು ಸಾರಿ ಇಡೀ ದಿನ ನನ್ನನ್ನು ಭೇಟಿ ಮಾಡೋದಕ್ಕೆ ಅವಕಾಶವೇ ಆಗಲ್ಲ. ಅಂತಹ ಸಂದರ್ಭದಲ್ಲಿ ನನಗೂ ಅನಿಸುತ್ತೆ, ಅಯ್ಯೋ ನಾನು ನನ್ನ ಮಕ್ಕಳೊಟ್ಟಿಗೆ ಹೆಂಡತಿಯೊಟ್ಟಿಗೆ ನನ್ನ ಸಮಯವನ್ನು ಕಳ್ಕೊತಾ ಇದ್ದೀನಲ್ಲ ಅಂತ ಅನಿಸುತ್ತೆ. ಆದರೂ ಅನಿವಾರ್ಯ, ವೃತ್ತಿ ಜೀವನವನ್ನು ನಿಭಾಯಿಸಲೇಬೇಕು, ಸರ್ಕಾರದ ನಿಯಮಗಳನ್ನು ಪಾಲಿಸಲೇಬೇಕು. ನಾನು ವೈಯಕ್ತಿಕ ಬದುಕು ಅಂತ ಕುಂತರೆ ಅಲ್ಲಿಯ ಜೀವನ ಅಲ್ಲಿಯ ಬದುಕು ಆಗೋದಿಲ್ಲ. ಹಾಗಾಗಿ ಎರಡನ್ನೂ ನಾನು ಸಮದೂಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಮಿಸ್ ಅಂತೂ ಖಂಡಿತ ಅವ್ರನ್ನ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ಹುಡುಗರು ಕೂಡ ಮಿಸ್ ಮಾಡ್ಕೋತಾರೆ. ಏನು ಪಪ್ಪ ನೀವು ಬೆಳಿಗ್ಗೆ ಹೋಗ್ತೀರಿ, ರಾತ್ರಿ ಬರ್ತೀರಿ, ಸಿಕ್ಕೋದೇ ಇಲ್ಲ, ಎಲ್ಲೂ ಬರೋದಿಲ್ಲ, ಜೊತೆ ಹೋಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ ಅಂತಾರೆ. ಅದೊಂದು ಕೊರಗು ನನ್ನನ್ನು ಈಗಲೂ ಕಾಡ್ತಾ ಇದೆ. ಮಕ್ಕಳು ಹೇಳ್ತಾರೆ, ನನ್ನ ಹೆಂಡತಿನೂ ಕೂಡ ಇದೇ ಮಾತನ್ನು ಹೇಳ್ತಾರೆ. ಸರ್, ಕುದೂರು ಸುತ್ತಮುತ್ತ ನಿಮಗೆ ಇಷ್ಟವಾಗುವಂತಹ ಸ್ಥಳಗಳಾದರೂ ಯಾವ್ಯಾವ ಸರ್? ನೀವು ಇಷ್ಟಪಡುವಂಥ ಸ್ಥಳಗಳು? ನಾನು ಇಷ್ಟಪಡುವಂತಹ ಸ್ಥಳಗಳು ನಮ್ಮ ಕಾಲೇಜಿನ ಹಿಂಭಾಗದಲ್ಲಿ ಇರುವಂತಹ ಭೈರನ ದುರ್ಗ. ಅದು ನನಗೆ ತುಂಬ ಇಷ್ಟವಾದಂತಹ ಸ್ಥಳ. ಹತ್ತಿದ್ರ ಸರ್? ಹತ್ತಿದ್ದೀನಿ. ಎಷ್ಟು ಸರಿ ಹತ್ತಿದ್ರೆ? ಬಹುಶಃ ಒಂದು ಸಾರಿ ಹತ್ತಿರ್ಬೋದು. ಮತ್ತೆ ಹತ್ತೋ ಅವಕಾಶ ಸಿಕ್ಕಲಿಲ್ಲ. ಮತ್ತೆ ಅವಕಾಶ ಸಿಕ್ಕಿದ್ರೆ ನಾನು ಮತ್ತೆ ಹತ್ತಕ್ಕೆ ಇಷ್ಟಪಡ್ತೇನೆ. ಈಗೆಲ್ಲ ಆಗಾಗ್ಗೆ ನಿಮ್ಮ ಚಾನಲ್ನಲ್ಲಿ ಸಾಕಷ್ಟು ವಿಚಾರಗಳು ಬರ್ತಾ ಇರ್ತವೆ, ನೋಡ್ತಾ ಇರ್ತೀನಿ. ತುಂಬ ಖುಷಿಯಾಗುತ್ತೆ, ನೆನಪುಗಳೆಲ್ಲ ಬರ್ತವೆ. ಆದರೆ ನಾನು ದೂರ ಇರೋ ಕಾರಣದಿಂದ ಅದನ್ನು ಇನ್ನೂ ಮತ್ತೆ ಹತ್ತು ಅವಕಾಶಗಳು ಸಿಕ್ಕಿಲ್ಲ. ಅವಕಾಶ ಮಾಡಿಕೊಟ್ರೆ ನೀವುಗಳೆಲ್ಲ ನಾನು ಮತ್ತೆ ಬಂದು ನಿಮ್ಮೊಟ್ಟಿಗೆ ಸೇರ್ಕೋತೀನಿ. ಖಂಡಿತ ಹೋಗೋಣ. ಖಂಡಿತ. ಇನ್ನು ಎರಡನೇದು, ನನಗೆ ತುಂಬ ಇಷ್ಟವಾದಂತಹ ಪ್ರದೇಶ ಯಾವುದಂತಂದರೆ ಇದೇ ಊರಿನಲ್ಲಿರುವಂತಹ ಕುದುರಮ್ಮನ ದೇವಸ್ಥಾನ. ಸಾಕಷ್ಟು ಸಾರಿ ನಾನು ಕುದುರಮ್ಮನ ದೇವಸ್ಥಾನಕ್ಕೆ ಹೋಗಿ ನನ್ನ ಸ್ವಂತ ಕಾರಣಕ್ಕೋಸ್ಕರ ಪೂಜೆ ಮಾಡಿಸಿದಂತಹ ಉದಾಹರಣೆಗಳಿವೆ. ಯಾಕಂದರೆ ಅಲ್ಲಿಯ ದೇವಸ್ಥಾನದ ಪುರೋಹಿತರ ಮಗನೂ ಕೂಡ ನನ್ನ ಶಿಷ್ಯನೇ ಮಂಜುನಾಥ್ ಅಂತೇಳಿ. ಎಲ್ಲರಿಗೂ ಕೂಡ ನಮಸ್ಕಾರ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜನ್ಮವನ್ನು ತಂದೆ ತಾಯಿಗಳು ಕೊಡ್ತಾರೆ, ಆದರೆ ಜೀವನವನ್ನು ಒಬ್ಬ ಗುರು ಕೊಡ್ತಾನೆ. ಆ ಗುರುವಿನಿಂದ ಮಾತ್ರವೇ ಒಂದು ಜೀವನ ನಿರ್ಮಾಣವಾಗಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಸೊ ಆ ರೀತಿಯಲ್ಲಿ ನನ್ನ ಬದುಕನ್ನು ಪ್ರಭಾವಿಸಿರತಕ್ಕಂತಹ ಗುರುವೃಂದದಲ್ಲಿ CK ಸರ್ ಕೂಡ ಬಹಳ ಪ್ರಮುಖವಾದಂತಹ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಯಾಕೆ ಅಂತಂದರೆ ನೋಡಿ, ಒಂದು ನಮಗೆ ಕನ್ನಡ ಭಾಷೆಯ ಬಗ್ಗೆ ಒಂದು ಅಭಿಮಾನ ಅಥವಾ ಭಾಷೆಯ ಕುರಿತಾದಂತಹ ಒಂದು ಜ್ಞಾನವನ್ನು ನಾವು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಲ್ಲಿ ನಾವು ತಿಳ್ಕೊಂಡ್ವಿ. ಆಗ ಒಂದಷ್ಟು ಜನ MRG ಅವರು ಮತ್ತು RS ಅವರು ಆ ಒಂದು ಪ್ರಭಾವವನ್ನು ಹೊಂದಿಸಿದ್ರು. ಆದರೆ ಭಾಷೆಯ ನಂತರ ಅದರ ಮುಂದಿನ ಹಂತ ಸಾಹಿತ್ಯದ ಕುರಿತಾದಂತಹ ಒಂದು ಜ್ಞಾನ ಅಥವಾ ಒಂದು ತಿಳುವಳಿಕೆ, ಆಸಕ್ತಿಯನ್ನು ಬೆಳೆಯೋದಕ್ಕೆ ಆರಂಭ ಆಗಿದ್ದು ಅಂತಂದರೆ ನಮ್ಮ CK ಸರ್ ಅವರಿಂದ. ಅವರ ಒಂದು ಕುರಿತಾಗಿ ಎಷ್ಟು ಹೇಳಿದ್ರು ಕೂಡ ಸಾಲದು ಅಂತ ಅಂದ್ಕೊತೀನಿ. ಯಾಕೆ ಅಂತಂದರೆ ಇವತ್ತು ನಾನು ಕೂಡ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿದ್ದೇನೆ. ಅದಕ್ಕೆ ಮೂಲ ಪ್ರೇರಣೆಯೇ ಅವರು ಅಂತ ನಾನು ಹೇಳ್ತೇನೆ. ಅದಕ್ಕೂ ಹೆಚ್ಚಾಗಿ ಬಹಳ ಆತ್ಮೀಯವಾಗಿ, ಬಹಳ ವಿಶ್ವಾಸಪೂರ್ವಕವಾಗಿ ನನ್ನನ್ನು ಗುರುತಿಸ್ತಾಯಿದ್ರು, ಕಾಣ್ತಾಯಿದ್ರು. ಮತ್ತು ಒಂದಷ್ಟು ಪ್ರೋತ್ಸಾಹದಾಯಕ ಮಾತುಗಳು ಯಾವಾಗಲೇ ಅವರನ್ನು ಭೇಟಿ ಮಾಡೋದಾಗಲೂ ಕೂಡ ನನ್ನ ಕುರಿತಾಗಿ, ನನ್ನ ಭವಿಷ್ಯದ ಕುರಿತಾಗಿ ಒಂದಷ್ಟು ಪ್ರೋತ್ಸಾಹದಾಯಕ ಮಾತುಗಳನ್ನು ಯಾವಾಗಲೂ ಕೂಡ ಹೇಳ್ತಾಯಿದ್ರು. ಅದು ಬಹಳ ನನಗೆ ಇವತ್ತಿಗೂ ಕೂಡ ಆ ನುಡಿಗಳು ನನ್ನನ್ನು ಇಲ್ಲಿವರೆಗೂ ಕೂಡ ಕರ್ಕೊಂಡ್ಬಂದಿದ್ದಾವೆ ಅಂತ ಅಂದ್ಕೊತೀನಿ. ಇವತ್ತು ನಾನು ಒಂದು ಉದ್ಯೋಗದಲ್ಲಿದ್ದೇನೆ ಮತ್ತು ಒಂದು ಉನ್ನತ ಅಧ್ಯಯನವನ್ನು ಮಾಡ್ತಾ ಇದ್ದೇನೆ ಅನ್ನೋದಕ್ಕೆಲ್ಲದಕ್ಕೂ ಕೂಡ ಕಾರಣೀಭೂತರಾಗಿದ್ದಾರೆ CK ಸರ್ ಅವರು. CK ಸರ್ ಅಂದರೆ ಚಂದ್ರಕುಮಾರ್ ಸರ್ ಅವರ ಹೆಸರೇ ಒಂದು ರೀತಿ ನನಗೆ ಆಕರ್ಷಣೆಯಾಗಿತ್ತು ಆ ಕಾಲಕ್ಕೆ ಹೇಳಬೇಕು ಅಂತಂದರೆ. ಏಕೆಂದರೆ ನಾವು ಆಲ್ಮೋಸ್ಟು ಚಂದ್ರಶೇಖರ ಆ ಥರದ್ದೇನೋ ಹೆಸರುಗಳಿರುತ್ತೆ. ಈ ಚಂದ್ರಕುಮಾರ್ ಅನ್ನುವಂಥದ್ದೇ ಒಂದು ರೀತಿ ಆಕರ್ಷಣೆ ಅಂತ ಅನ್ನಿಸ್ತಾ ಇತ್ತು. ನಾನು ನೆನಪಿಸ್ಕೊಳ್ಳುವಂತಹ ಒಬ್ಬ ಪ್ರಮುಖ ಶಿಕ್ಷಕರಲ್ಲಿ, ನನ್ನ ಬದುಕನ್ನು ಬದಲಿಸಿದಂತಹ ಒಬ್ಬ ಉಪನ್ಯಾಸಕರಲ್ಲಿ ಚಂದ್ರಕುಮಾರ್ ಸರ್ ಅವರು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು
ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಯಾಕೆಂದರೆ ಬದುಕು ಕೊಟ್ಟಂಥವ್ರು, ನಾವು ಕೇವಲ ಮಾತುಗಳಲ್ಲಿ ನಮ್ಮ ಒಂದು ಅದು ಏನೇ ಹೇಳಿದ್ರು ಎಷ್ಟು ಹೇಳಿದ್ರು ಅದು ಕಡಿಮೆನೇ ಅಂತಲೇ ಅನಿಸುತ್ತೆ. ಹಾಗಾಗಿ ನಿಮ್ಮ ಬಗ್ಗೆ ಹೇಳೋದಕ್ಕೆ ತುಂಬ ಇದೆ ಸರ್. ಆದರೆ ನನ್ನ ಅಲ್ಪ ಮತಿಗೆ ಏನು ತೋಚಿತೋ ಅಷ್ಟನ್ನು ಮಿತಿಯಲ್ಲಿ ಈ ಒಂದೆರಡು ಮಾತುಗಳ ಮೂಲಕ ನಿಮಗೆ ನನ್ನ ಒಂದು ಪದಸೇವೆಯನ್ನು ಮಾಡ್ತಾಯಿದ್ದೇನೆ ಅಂತ ಭಾವಿಸ್ತೇನೆ. ಧನ್ಯವಾದಗಳು ಸರ್ ತಮಗೆ. ನಾನು ಎಂದೆಂದಿಗೂ ಕೂಡ ನಿಮ್ಮ ಒಂದು ವಿದ್ಯಾರ್ಥಿಯಾಗಿ ಇರಲಿಕ್ಕೆ ನಾನು ಬಹಳ ಇಷ್ಟಪಡ್ತೇನೆ, ಹೆಮ್ಮೆ ಪಡ್ತೇನೆ ಕೂಡ. ಥ್ಯಾಂಕ್ ಯು ಸರ್. ಬೆಟ್ಟಹಳ್ಳಿನಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ. ಅದು ಬಹುಶಃ ಜಾಸ್ತಿ ವರ್ಷಗಳೇನಾಗಿಲ್ಲ ಅದು ಪ್ರಾರಂಭ ಆಗಿ. ಅದನ್ನು ಪ್ರಾರಂಭ ಮಾಡಿದವನು ಕೂಡ ನನ್ನ ಶಿಷ್ಯನೇ. ನನ್ನ ಹೆಸರೇನೋ ಇದೆ. ನಾನು ಆಗೊಮ್ಮೆ ಈಗ ಸಾಕಷ್ಟು ಸಾರಿ ನಾನು ಅಲ್ಲಿಗೆ ಭೇಟಿ ಮಾಡಿದ್ದೇನೆ. ಇನ್ನು ಅದೇ ಊರಿನಲ್ಲಿ ಬೆಟ್ಟಹಳ್ಳಿನಲ್ಲೇ ಇನ್ನೊಂದು ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ತಲಕಾಡಿನಲ್ಲಿರುವಂತಹ ಪಂಚಲಿಂಗೇಶ್ವರನ್ನು ನಾವು ಇಲ್ಲೇ ನೋಡ್ಬೋದು. ನಾವು NSS ಕ್ಯಾಂಪ್ ಮಾಡಿದ್ದು ಅಲ್ಲಿ. ಆ ಕ್ಯಾಂಪ್ ಮಾಡಿದಾಗ ನಾವು ಆ ದೇವಸ್ಥಾನದ ಎಲ್ಲವನ್ನು ನೋಡಿದ್ದು. ಜೊತೆಗೆ ನಾನು ಸಾಕಷ್ಟು ಜನರನ್ನು ವಿಶೇಷವಾಗಿ ಕರ್ಕೊಂಡೋಗಿ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿಸಿದ್ದೀನಿ. ಅದು ಈಗಾಗಲೇ ಬೇರೆ ಬೇರೆ ಕಡೆ ಅದು ಪ್ರಸಾರನೂ ಕೂಡ ಆಗಿದೆ. ಅದು ನನಗೆ ತುಂಬ ಖುಷಿ ಕೊಟ್ಟಂತಹ ವಿಚಾರಗಳು. CK ಸರ್ ಇಷ್ಟು ವರ್ಷ ಆದರೂ ಬೈಕ್ನ ಒಳ್ಳೆ ರೈಡರ್ ಥರನೇ ಅವರು ಓಡಿಸ್ತಾರೆ ಅನ್ನೋದು ಕೂಡ ಮಾತು ಸರ್. ಏನಂತೀರಾ ಸರ್ ನಿಮ್ಮ ಬೈಕು ಹಾಗೂ ನಿಮ್ಮ ಬೈಕಿನ ನಿಮ್ಮ ಜೊತೆಗೆ ಒಡನಾಟ? ನಾನು 2000 ಇಸ್ವಿನಲ್ಲಿ 2000ರಲ್ಲಿ ಬಹುಶಃ 2000 ಫೆಬ್ರವರಿಯಲ್ಲಿ ನಾನು ಒಂದು ಬೈಕನ್ನು ಕೊಂಡುಕೊಂಡೆ. ಆಗ ಬೈಕನ್ನು ಕೊಂಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಆ ಒಂದು ನೆನಪನ್ನು ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀನಿ ನಾನು. ಯಾಕಂದರೆ ಆವಾಗ ನಾನು ಬಸ್ಸಲ್ಲಿ ಪ್ರಯಾಣ ಮಾಡ್ತಾಯಿದ್ದೆ ಸೋಲೂರಿನಿಂದ ಇಲ್ಲಿಗೆ ಕಾಲೇಜಿಗೆ. ಹಾಗೆಲ್ಲ ಈಗಿನಾಗೆ ಹೆಚ್ಚು ಬಸ್ ಸಂಪರ್ಕ ಸೌಕರ್ಯಗಳಿರಲಿಲ್ಲ. ಆದ್ರೂ ಹೇಗೋ ಬೆಳಗ್ಗೆ 7 ಕಾಲೇಜಿಗೆ ಬರಬೇಕಾಯ್ತು, ಹೇಗೋ ಹೋಗ್ತಾಯಿದ್ದೋ. ನಮ್ಮ ತಂದೆ ಒಂದು ಬೈಕ್ ಕೊಂಡ್ಕೊಳ್ಳಪ್ಪ ನೀನು ಅಂತ ಹೇಳಿ ನನಗೆ ಹೇಳ್ತಾಯಿದ್ರು. ಆದರೂ ನಾನು ಕೊಂಡ್ಕೊಳ್ಳೋ ಪ್ರಯತ್ನ ಮಾಡಿರಲಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆ ಬೈಕ್ ಕೊಂಡ್ಕೊಳ್ಳೋದಕ್ಕೂ ಒಂದು ನನಗೆ ಒಂದು ಪ್ರಭಾವ ಇದೆ. ಏನಂತಂದರೆ ನನ್ನ ಗೆಳೆಯರೊಬ್ಬರು, ಅದನ್ನು ಹೆಸರು ಬೇಡ, ನನ್ನ ಗೆಳೆಯರೊಬ್ಬರು ನಾನು ಬಸ್ಸಲ್ಲಿ ಹೋಗ್ತಾರೆ ನೋಡ್ಬಿಟ್ಟು, ಯಾಕೆ ನೀನು ಬಸ್ಸಲ್ಲಿ ಯಾಕೆ ಹೋಗ್ತೀಯಾ, ಯಾವುದನ್ನ ಸೆಕೆಂಡ್ ಹ್ಯಾಂಡ್ ಮೊಪೆಟ್ ತೊಗೊಂಬಿಡು, ನಿನಗೆ ಅನುಕೂಲ ಆಗುತ್ತೆ ಅಂತ ಅಂದರು ಸ್ನೇಹಿತರೊಬ್ಬರು. ನನಗೆ ಆಮೇಲೆ ಅನ್ನಿಸ್ತು, ನಾನು ಕೇವಲ ಸೆಕೆಂಡ್ ಹ್ಯಾಂಡ್ ಬೈಕ್ ತೊಗೊಳೋಕ್ಕಷ್ಟೇ ನನಗೆ ಅವಕಾಶ ಆಗೋದು, ಯಾಕೆ ಈ ಥರ ಮಾತಾಡ್ದಲ್ಲ ಅಂತ ಅನಿಸಿ ಆ ಕ್ಷಣವೇ ನಾನು ತೀರ್ಮಾನ ಮಾಡಿಕೊಂಡೆ ಒಂದು ಬೈಕ್ ಕೊಂಡ್ಕೊಳ್ಳೇಬೇಕು ಅಂತ. ಆಗ ಇಲ್ಲೇ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಶಾಖೆಯಲ್ಲಿ ಹೋಗಿ ವಿಚಾರ ಮಾಡಿದಾಗ, ಆಯಿತು ನಿಮಗೆ ಲೋನ್ ಕೊಡ್ತೀವಿ ತಗೊಳ್ಳಿ ಅಂತ ಅಂದರು. ನಾವು ಬೆಂಗಳೂರಿನ ಬೇರೆ ಬೇರೆ ಶೋರೂಮ್ಗಳಿಗೆಲ್ಲ ಹೋಗಿ ಎಲ್ಲೆಲ್ಲೋ ಹೋಗಿ ಯಾವುದೇ ಕೊನೆಗೆ ನಾನು ಬಜಾಜ್ ಕ್ಯಾಲಿಬರ್, ಕವಾಸಾಕಿ ಕ್ಯಾಲಿಬರ್ ಅಂತೇಳಿ ಆವಾಗ ಬಹಳ ಹೆಚ್ಚು ಜಾಹೀರಾತು ಬರ್ತಾಯಿತ್ತು. ಅದನ್ನು ನಾನು ಕೊಂಡುಕೊಂಡೆ. ನಾನು ಮತ್ತು ನಮ್ಮ ಸಹೋದ್ಯೋಗಿ ಮಿತ್ರರೊಬ್ಬರು ಇಬ್ಬರು ಕೂಡ ಸೇರಿ ಒಂದೇ ಮಾದರಿಯ ಬೈಕನ್ನು ಕೊಂಡ್ಕೊಂಡು, ಇಬ್ಬರೂ ಕ್ಯಾಲಿಬರ್ ಬೈಕನ್ನು ಕೊಂಡುಕೊಂಡಾಗ ಅದನ್ನು ನಾನು ಪ್ರತಿದಿನ ಕ್ಯಾಲಿಬರ್ ಬೈಕನ್ನು ತಗೊಂಡು ಬರ್ತಾಯಿದ್ದೆ. ಆ ಶಬ್ದ ಕೇಳಿದ ತಕ್ಷಣವೇ ನನ್ನೆಲ್ಲ ವಿದ್ಯಾರ್ಥಿಗಳು ಎಲ್ಲೇ ಇದ್ರೂ ಕೂಡ ತರಗತಿಗೆ ಹೊರಟೋಗ್ತಾಯಿದ್ರು. ಬಹುಶಃ ಬೈಕಿನ ಪ್ರಭಾವ ಅಥವಾ ನನ್ನ ಗೊತ್ತಿಲ್ಲ, ಆದರೂ ಹೋಗ್ತಾಯಿದ್ರು. ಅದು ನನಗೆ ಎಲ್ಲೋ ಒಂದು ಕಡೆ ಪರವಾಗಿಲ್ಲ, ಹುಡುಗರು ನನ್ನನ್ನು ಕಂಡು ಕೂಡಲೇ ಒಳಗೆ ಹೋಗ್ತಾರೆ ಅನ್ನುವಂತಹ ಒಂದು ಏನೋ ಧೈರ್ಯನೂ ಬರ್ತಾಯಿತ್ತು, ಜೊತೆಗೆ ಖುಷಿನೂ ಆಗ್ತಾಯಿತ್ತು. ಪರವಾಗಿಲ್ಲ, ನನ್ನ ಬಗ್ಗೆ ಒಂದಷ್ಟು ಪ್ರೀತಿ ಗೌರವ ಇದೆಯಲ್ಲ ಅಂತ ಅನಿಸ್ತಾಯಿತ್ತು. ಸೊ ಆನಂತರ ಅದನ್ನು ಸುಮಾರು ವರ್ಷಗಳವರೆಗೆ ನಾನು ಅದೇ ಬೈಕನ್ನು ಇಟ್ಕೊಂಡು ಯಾರಿಗೂ ಕೊಡ್ತಿರಲಿಲ್ಲ. ನಾನು ಬೈಕನ್ನು ನಾನೇ ಓಡಿಸ್ತಾ ಇದ್ದೆ. ಮತ್ತು ಎಲ್ಲಿಗೆ ಹೋಗಬೇಕಾದ್ರೂ ನಾನು ಬೈಕ್ನಲ್ಲೇ ಪ್ರಯಾಣ ಮಾಡ್ತಾಯಿದ್ದೆ. ಈಗಲೂ ಕೂಡ ಬೈಕ್ನಲ್ಲಿ ಹೆಚ್ಚು ಪ್ರಯಾಣ ಮಾಡ್ತೇನೆ. ಆನಂತರ ಇನ್ನೊಂದು ಬೈಕನ್ನು ಕೊಂಡುಕೊಂಡೆ, ಹೋಂಡಾ ಶೈನ್ ಅಂತೇಳಿ. ಅದನ್ನು ನಾನು ಮೈಸೂರಿನ ಎಲ್ಲಿದ್ದಾಗಲೇ ಕೊಂಡುಕೊಂಡೆ. ಆದರೆ ನಾನು ಪ್ರಯಾಣ ಮಾಡಬೇಕಾದ್ರೆ ಪ್ರತಿ ಸಾರಿನೂ ಕೂಡ ಇಲ್ಲೇ ಕೆಲಸ ಮಾಡಿದಾಗ ಮೈಸೂರಿನಿಂದ ನಾನು ಬೈಕ್ ಪ್ರಯಾಣ ಮಾಡಿಕೊಂಡೇ ಬರ್ತಾಯಿದ್ದೆ. ಎಲ್ಲರೂ ಕೂಡ ನನ್ನ ಶಿಷ್ಯಂದಿರು, ನನ್ನ ಸಹೋದ್ಯೋಗಿಗಳು ಎಲ್ಲರೂ ಕೇಳೋರು, ಇಷ್ಟು ವಯಸ್ಸಾದ್ರೂ ಇಷ್ಟೆಲ್ಲ ಆಗ್ತಾಯಿದೆ, ಆದರೂ ನೀವು ಇನ್ನೂ ಅದನ್ನು ಸಮರ್ಥ ಓಡಿಸ್ಕೊಂಡು ಬರ್ತಿರಲ್ಲ, ಏನು ಸರ್ ಅಂದಾಗ ಏನು ಸರ್ ಅಂತ ಕೇಳ್ತಾಯಿದ್ರು. ಆಗ ನನಗೆ ಅದೇನೋ ಒಂದು ಓಡಿಸ್ಬೇಕು ಅಂತ ಖುಷಿ ಈಗಲೂ ಇದೆ, ಅದು ಉತ್ಸಾಹ ಇದೆ. ಹಾಗಾಗಿ ಅದನ್ನು ನಾನು ಓಡಿಸ್ತಾ ಇದ್ದೀನಿ. ಆ ಉತ್ಸಾಹವನ್ನು ಇನ್ನೂ ಕಡಿಮೆ ಮಾಡ್ಕೊಂಡಿಲ್ಲ ನಾನು ಇನ್ನೂ. ಆ ಖುಷಿ, ಆ ಉತ್ಸಾಹ ಈಗಲೂ ಆಗಿದೆ. ಈಗಲೂ ಕೂಡ ನಾನು ಬೈಕ್ನಲ್ಲಿ ಪ್ರಯಾಣ ಮಾಡ್ತೀನಿ ಅಂದರೆ ನನ್ನ ಹಾಸನವರೆಗೂ ಕೂಡ ಹೋಗೋದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಬೇರೆ ಬೇರೆ ಕಡೆ ಎಲ್ಲ ಪ್ರಯಾಣ ಮಾಡ್ತೀನಿ. ಹೆಚ್ಚು ಪ್ರಯಾಣ ಬಸ್ಗಿಂತ ನಾನು ಬೈಕ್ನ ಪ್ರಯಾಣನ ಹೆಚ್ಚು ಇಷ್ಟಪಡ್ತೀನಿ. ಖುಷಿ ಅನಿಸುತ್ತೆ. ಒಬ್ಬಂಟಿಯಾಗಿ ನನಗೆ ನಾನೇ ಹೇಳ್ಕೊಂಡು ನನಗೆ ನಾನೇ ಮಾತಾಡ್ಕೊಂಡು ಖುಷಿ ಪಟ್ಕೊಂಡು ಬಸ್ಸಲ್ಲಿ ಕೂತ್ರೆ ಬಹುಶಃ ಏನು ಅಂತ
ಬಸ್ಸಲ್ಲಿ ಕೂತ್ರೆ ಒಂದೇ ಥರ ಕೂತ್ಕೋಬೇಕಾಗುತ್ತೆ. ಬೈಕ್ನಲ್ಲಾದರೆ ಹೊರಗಿನ ಗಾಳಿ, ಸುತ್ತಮುತ್ತಲಿನ ವಾತಾವರಣ ಎಲ್ಲವನ್ನು ನೋಡ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ನನಗೆ ಖುಷಿ ಕೊಡುವಂತಹ ಸಂಗತಿ ಬೈಕ್ ರೈಡಿಂಗ್. CK ಸರ್ ಅಂದರೆ ನಮಗೆಲ್ಲರಿಗೂ ಒಂದು ನೆನಪಾಗೋದು CK ಸರ್ ಜೊತೆ ಇದ್ದಂತಹ ಒಂದು ಕ್ಯಾಲಿಬರ್ ಗಾಡಿ. ಅವರು ಅನೇಕ ವರ್ಷಗಳ ಕಾಲ ಅವರು ಸೋಲೂರಿನಿಂದ ಕುದೂರಿಗೆ ಅದೇ ಗಾಡಿನಲ್ಲಿ ಓಡಾಡ್ಕೊಂಬಂದು ಸದಾ ಹಸನ್ಮುಖಿಯಾಗಿದ್ದಂತಹ CK ಸರ್ ಅವರು ಇಂದಿಗೂ ನಮ್ಮ ವಿದ್ಯಾಭ್ಯಾಸಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಅವರಿಂದ ವಿದ್ಯಾಭ್ಯಾಸವನ್ನು ಪಡೆದಂತಹ ಅನೇಕ ವಿದ್ಯಾರ್ಥಿಗಳು ಅತ್ಯುನ್ನತ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಮತ್ತು ಸಮಾಜ ಸೇವಕರಾಗಿ ಕೆಲಸದಲ್ಲಿ ತೊಡಗಿದ್ದಾರೆ. ಅವರು ಇದೀಗ ಅವರು ನೆನಪಾಗೋದು ಎಲ್ಲರೂ ಅವರ ಹಸನ್ಮುಖಿತನದಿಂದ ಇದೀಗ ನೆನಪಾಗಿ ಎಲ್ಲರನ್ನೂ ಕಾಡ್ತಿದ್ದಾರೆ. ಸರ್, ಅವಾಗಲೇ ನೀವು ಹೇಳಿದ್ರಿ ನಮ್ಮ ಸ್ಟೂಡೆಂಟ್ಸ್ಗಳು ನಾನು ಮಾಡ್ತಾ ಇದ್ದಂಥ ಪಾಠನ ಭಾಳಷ್ಟು ಇಷ್ಟಪಡ್ತಾಯಿದ್ರು ಅಂತ. ನಾನು ಕೂಡ ನಿಮ್ಮ ವಿದ್ಯಾರ್ಥಿಯಾಗಿ ನೀವು ಮಾಡ್ತಿದ್ದಂತಹ ಕನ್ನಡ ಪಾಠವನ್ನು ಭಾಳಷ್ಟು ಇಷ್ಟಪಟ್ಟಿದ್ದೀನಿ ಸರ್. ನೀವು ಮಾಡ್ತಾ ಇದ್ದಂತಹ ಪಾಠವನ್ನು ಮತ್ತೊಮ್ಮೆ ನಮಗೆ ದಯವಿಟ್ಟು ಒಂದೆರಡು ಸಾಲನ್ನ ಹೇಳಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹೇಳ್ತೇನೆ. ಬಹುಶಃ ಈಗ ಇರುವಂತಹ ಪಠ್ಯಕ್ಕಿಂತ ಹಿಂದೆ ಒಂದು ಪಠ್ಯಪುಸ್ತಕ ಇತ್ತು. ಸಾಹಿತ್ಯ ಸಂಪದ ಅಂತೇಳಿ ಒಂದು ಪಠ್ಯಪುಸ್ತಕವನ್ನು ಅಭ್ಯಾಸಕ್ಕಿಟ್ಟಿದ್ರು. ಸಾಹಿತ್ಯ ಸಂಪದದಲ್ಲಿ ಒಂದು ನಾಟಕವನ್ನು ಅಭ್ಯಾಸಕ್ಕಿಟ್ಟಿದ್ರು. ಆ ನಾಟಕದ ಹೆಸರು ಯಯಾತಿ ಅಂತೇಳಿ. ಯಯಾತಿ ನಾಟಕದ ಪಾಠ ಹೇಳಬೇಕಾದ್ರೆ ಹೊಸವಲ್ಲಿ ಒಂದು ನಾಟಕವನ್ನು ಪಾಠ ಹೇಳೋದು ಅಂತಂದರೆ ತುಂಬ ಸವಾಲಿನ ಕೆಲಸ. ಆಗ ಬಹುಶಃ ಈ ಕಾಲೇಜಿಗೆ ಬಂದ ಆವಾಗ ಅಂತಹ ಸೌಲಭ್ಯಗಳು ಸೌಕರ್ಯಗಳು ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಕೇವಲ ನನ್ನ ಮಾತುಗಾರಿಕೆ ಮತ್ತು ಆ ಮಾತುಗಳನ್ನು ಏನೋ ನಾಟಕೀಯವಾಗಿ ಹೇಳುವಂತಹ ರೀತಿ ನನ್ನ ವಿದ್ಯಾರ್ಥಿಗಳಿಗೆ ತುಂಬ ಮೆಚ್ಚಿಕೊಂಡಂತಹ ಸಾಕಷ್ಟು ವಿದ್ಯಾರ್ಥಿಗಳು ಈಗಲೂ ಕೂಡ ನನ್ನನ್ನು ಆ ವಿಚಾರವನ್ನು ನೆನಪಿಸ್ಕೋತಾರೆ. ಯಾರೇ ಫೋನ್ ಮಾಡಿದ್ರು, ಸರ್ ನಿಮ್ಮ ಹಾಗೆ ಆ ನಾಟಕದ ವಿಚಾರವನ್ನು ಹೇಳ್ಕೊಟ್ಟಂತಹ ಉದಾಹರಣೆಗಳೇ ಇಲ್ಲ ಸರ್, ನಾವೆಲ್ಲ ತುಂಬ ಈಗಲೂ ಕೂಡ ಅದನ್ನು ನೆನಪಿಟ್ಕೊಂಡಿದ್ದೀವಿ ಸರ್, ಎಷ್ಟು ಚೆನ್ನಾಗಿ ಅದನ್ನು ನೀವು ನಾಟಕೀಯವಾಗಿ ಹೇಳ್ತಿದ್ರಿ ಸರ್ ಅಂತ ನೆನಪಿಸ್ಕೋತಾರೆ. ಅದರಲ್ಲಿ ಒಂದು ಮಾತು ಬರ್ತದೆ. ಯಯಾತಿಗೆ ಅವರ ಮಾವನಿಂದ ಶಾಪ ಸಿಕ್ಕುತ್ತೆ. ಶಾಪ ಕೊಟ್ಬಿಡ್ತಾನೆ, ನೀನು ಇವತ್ತಿನ ಸಾಯಂಕಾಲದೊಳಗಡೆ ನಿನಗೆ ವೃದ್ಧಾಪ್ಯ ಬರಲಿ ಎನ್ನುವ ಶಾಪ. ಅದನ್ನು ಕೇಳಿದ ತಕ್ಷಣವೇ ಯಯಾತಿ ಅನ್ನುವಂತಹ ಪಾತ್ರಕ್ಕೆ ಏನಾಗುತ್ತೆ ಅಂತಂದರೆ ತುಂಬ ಆಘಾತ ಆಗುತ್ತೆ. ಆಘಾತ ಆದಾಗ ಅವನು ಮಾಡ್ತಾರಪ್ಪ, ಅದಕ್ಕೆ ಅಯ್ಯೋ ಇಲ್ಲ ನನಗೇನಾದ್ರು ಇಲ್ಲ, ಅದಕ್ಕೇನಾದ್ರು ಪರ್ಯಾಯವಾಗಿ ಏನಾರು ಹೇಳಿ, ಇದಕ್ಕೆ ಪರಿಹಾರ ಹೇಳಿ ಅಂದಾಗ ಆಗ ಆ ಶಾಪ ಕೊಟ್ಟಂತಹ ಶುಕ್ರಾಚಾರ್ಯರು ಏನಂತ ಹೇಳ್ತಾರೆ ಅಂದರೆ, ನಿನ್ನ ಶಾಪವನ್ನು ಯಾರಾದ್ರೂ ತೆಗೆದುಕೊಂಡ್ರೆ ಆಗ ಏನಾಗುತ್ತೆ ಅಂದರೆ ನಿನ್ನ ವೃದ್ಧಾಪ್ಯ ಅವ್ರಿಗೋಗುತ್ತೆ, ಅವರ ಯೌವನ ನಿನಗೆ ಬರ್ತದೆ ಅಂತ ಹೇಳ್ತಾರೆ. ಆಗ ಅವನೇನು ಮಾಡ್ತಾರೆ, ಯಾರ್ಯಾರನ್ನೂ ಕರೆದು ಎಲ್ಲ ಪ್ರಜೆಗಳನ್ನು ಎಲ್ಲರನ್ನೂ ಕೇಳ್ತಾನೆ. ಆಗ ಅವ್ರು ಯಾರೂ ಕೂಡ ಇವನ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಿಲ್ಲ. ಇಲ್ಲ ನಾವು ನಿಮ್ಮ ವೃದ್ಧಾಪ್ಯ ತೆಗೆದುಕೊಳ್ಳಲ್ಲ, ನಮ್ಗೆ ಯೌವನೇ ಬೇಕು ಅಂತ ಹೇಳಿ ಅನ್ಕೋತಾರೆ. ಕೊನೆಗೆ ಮಗನ ಬಳಿಗೆ ಹೋಗ್ತಾರೆ. ಮಗನ ಹೆಸರು ಪುರು ಅಂತೇಳಿ. ಆ ಪುರುವನ್ನು ಬೇಡ್ಕೋತಾನೆ, ಮಗನನ್ನೇ ಬೇಡ್ಕೋತಾನೆ. ಯಾಕಂದರೆ ಅವನಿಗೆ ಆಗ ತಾನೇ ಮದುವೆ ಆಗಿರ್ತದೆ. ಮದುವೆಯಾಗಿರುವ ಮಗನ ಆ ಭವಿಷ್ಯದ ಬಗ್ಗೆ, ಅವನ ಮುಂದಿನ ಬದುಕಿನ ಬಗ್ಗೆ ಯೋಚನೆ ಮಾಡೋದು ತನ್ನ ವೈಯಕ್ತಿಕವಾಗಿ ಅವನೇನು ಮಾಡ್ತಾನಪ್ಪ ಅಂತಂದರೆ ಮಗನನ್ನು ಪ್ರಶ್ನೆ ಮಾಡ್ತಾನೆ. ಏನಂತ ಅಂದರೆ, ನಾನು ಬೆಳಕಿಲ್ಲದ ದಾರಿಯಲ್ಲಿ ಬೇಕಾದ್ರೂ ಹೋಗ್ತೀನಿ ಪುರು, ನಾನು ಬೆಳಕಿಲ್ಲದ ದಾರಿಯಲ್ಲಿ ಬೇಕಾದ್ರೂ ಹೋಗ್ತೀನಿ, ಕನಸುಗಳಿಲ್ಲದ ದಾರಿಯಲ್ಲಿ ನನಗೆ ಹೋಗೋಕ್ಕಾಗಲ್ಲ. ಹಾಗಾಗಿ ನೀನು ನನ್ನ ವೃದ್ಧಾಪ್ಯವನ್ನು ನೀನು ಸ್ವೀಕರಿಸು, ನಿನ್ನ ಯೌವನವನ್ನು ನನಗೆ ವಾಪಸ್ ಕೊಡು ಅಂತ ಕೇಳಿಕೊಳ್ಳುವ ಮಾತು ಬಹುಶಃ ಇವತ್ತು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಇಷ್ಟವಾದಂತಹ ಮಾತು. ಇನ್ನೊಂದು ಮಾತಿದೆ, ಅವನು ಒಂದು ಸಂದರ್ಭದಲ್ಲಿ ಈಗಾಗಲೇ ಮದುವೆ ಮಾಡಿಕೊಂಡಿರ್ತಾನೆ. ಇನ್ನೊಬ್ಬಳನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಅವಳನ್ನು ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಅವನೇನು ಮಾಡ್ತಾನಪ್ಪ ಅಂದರೆ, ತನಗರಿವಿಲ್ಲದ ಹಾಗೆಯೇ ತನ್ನ ಬಲಗೈಯನ್ನು ಕೊಟ್ಟು ಆ ಕೆಳಗಡೆ ಇದ್ದಂತಹ ಹೆಣ್ಣುಗಳನ್ನು ಮೇಲಕ್ಕೆತ್ತದಾಗ ರಕ್ಷಣೆ ಮಾಡಿ ಮೇಲಕ್ಕೆ ಬಂದಂತಹ ಹೆಣ್ಣುಮಗಳು ಆಗ ಅವಳೇನು ಹೇಳ್ತಾಳಪ್ಪ ಅಂದರೆ, ಮಹಾರಾಜರೇ, ನೀವು ನನ್ನ ಬಲಗೈ ಹಿಡಿದಿದ್ದೀರಿ, ನಾನಿನ್ನು ಕುಮಾರಿ ಅಂತ ಹೇಳಿದಾಗ ಹಿಡ್ಕೊಂಡಂತಹ ಬಲಗೈ ನಿಂದು ತೆಗೆದುಕೊಳ್ತಾನೆ. ಆಗ ಅವಳು ಮತ್ತೆ ಹೇಳ್ತಾಳೆ, ಇಲ್ಲ ನಾನಿನ್ನು ಕುಮಾರಿಯಾಗಿದ್ದೇನೆ, ನೀವು ಬಲಗೈ ಹಿಡ್ದಿದ್ದೀರಿ ಅಂದರೆ ನಾನು ನಿಮ್ಮ ಹೆಂಡತಿ, ನೀವು ನನ್ನನ್ನು ಮದುವೆ ಮಾಡ್ಕೊಳ್ಬೇಕು ಅಂತಾಳೆ. ಸೊ ಈ ಥರದ ಮಾತುಗಳು, ಈ ಥರದ ಆ ಡೈಲಾಗ್ಗಳು ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಇಷ್ಟಪಡುವಂತಹ ವಿಚಾರಗಳು ನೆನಪಿಸ್ಕೊಳ್ತಾ ಇರ್ತಾರೆ. ಮತ್ತು ನಾನು ಇನ್ನೊಂದು ವಿಚಾರ ಹೇಳಬೇಕಾಗುತ್ತೆ.
ನಾನು ಬರೀ ನಾನೊಬ್ಬನೇ ಏಕಮುಖವಾಗಿ ಪಾತ್ರ ಮಾಡ್ತೇನೆ. ಯಾವುದೋ ಒಂದು ಆ ವಿಚಾರ ಬಂದಾಗ ನಾನು ಆ ವಿದ್ಯಾರ್ಥಿ ಎದುರಿಗೆ ನೀವು ನನ್ನ ಬಲಗೈ ಹಿಡಿದಿದ್ದೀರಿ ಅಂತ ಬಲಗೈನೇ ಹಿಡ್ಕೋತಾ ಇದ್ದೆ. ಆಗ ಅವ್ರಿಗೆ ತುಂಬ ಖುಷಿ ಪಡ್ತಾಯಿದ್ರು. ಯಾಕಂದರೆ ಪಾತ್ರದೊಳಗಡೆ ನಾನು ಕೂಡ ಏನಾಗ್ಬಿಟ್ಟಿದ್ದಪ್ಪ ಅಂದರೆ ಲೀನ ಆಗಿಬಿಡ್ತಾ ಇದ್ದೆ, ಅದರಲ್ಲೇ ಸೇರ್ಕೊಂಡ್ಬಿಡ್ತಾ ಇದೆ. ಹಾಗಾಗಿ ಆ ತರಗತಿಗಳು ತುಂಬ ಪರಿಣಾಮಕಾರಿಯಾಗಿರ್ತಿದ್ದವು. ತುಂಬ ಇಷ್ಟಪಡ್ತಾಯಿದ್ರು ನನ್ನ ವಿದ್ಯಾರ್ಥಿಗಳು. ನನಗೆ ಯಾರೇ ಸಂಪರ್ಕ ಮಾಡಿದ್ರೆ ಅದನ್ನು ನೆನಪಿಸ್ಕೋತಾರೆ ನನ್ನ ಪಾಠದ ವೈಖರಿಯನ್ನು. ಅದು ನನಗೆ ತುಂಬ ಖುಷಿ ತಂದಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಕೆ ಗೋವಿಂದು ಹುಲಿಕಲ್, ಬೆಂಗಳೂರಿನ ಶೇಷಾದ್ರಿಪುರಂ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇನ್ನು ನಮ್ಮ ವಿದ್ಯಾರ್ಥಿ ದಿವಸದಲ್ಲಿ ಕುದೂರಿನ ಪದವಿ ಪೂರ್ವ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಬೋಧನಾ ವಿಚಾರಕ್ಕೆ ಬಂದರೆ ಹೇಳೋ ಅಂಥದ್ದು ತುಂಬ ಇರುತ್ತೆ. ನಾವೆಲ್ಲರೂ ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು. ಹಾಗಾಗಿ ಕನ್ನಡ ನಮ್ಮ ಹೃದಯದ ಮಾತಾಗಿತ್ತು, ಹೃದಯದ ಭಾಷೆ ಆಗಿತ್ತು. ಅಂತ ಹೃದಯ ಮಾತನ್ನ, ಹೃದಯದ ಭಾಷೆಯನ್ನ ಎದೆಯಲ್ಲಿ ಅಚ್ಚುಳಿಯುವಂತೆ ಮಾಡಿದಂಥ ಕೀರ್ತಿ ನಿಜಕ್ಕೂ ಕೂಡ ನಮ್ಮ ಸಿ.ಕೆ. ಸರ್ ಸಲ್ಲುತ್ತೆ ಅಂದರೆ ತಪ್ಪಾಗಲಾರದು. ನಮ್ಮ ಸಿ.ಕೆ. ಸರ್ ವಿಶೇಷವಾಗಿ ಎಲ್ಲರೂ ಮಾತಾಡಿದಾಗೆ ಅವರು ಹೇಳ್ಕೊಂಡಾಗೆ ನಮಗೆ ಯಯಾತಿ ಪಾಠ ನಿಜಕ್ಕೂ ಇವತ್ತಿಗೂ ಕೂಡ ವಿಶೇಷ ಆಕರ್ಷಣೆ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವ್ರು ಯಯಾತಿ ಪಾಠವನ್ನ ಮಾಡ್ತಿದ್ರೆ ಆ ದೃಶ್ಯ ಕಾವ್ಯನೇ ನಮ್ಮ ಕಣ್ಮುಂದೆ ಬಂದಿದೆಯೇನೋ, ನಾವು ದೃಶ್ಯ ಕಾವ್ಯವನ್ನೇ ನೋಡ್ತಾ ಇದೀವೇನೋ, ಇಡೀ ಪಾತ್ರಕ್ಕೆ ಜೀವ ತುಂಬತಕ್ಕಂಥ ಪ್ರಯತ್ನ ನಮ್ಮ ಗುರುಗಳ ಬೋಧನಾ ಶೈಲಿಯಲ್ಲಿ ಇರ್ತಿತ್ತು. ಸೊ ಹಾಗಾಗಿ ಇವತ್ತು ಯಯಾತಿ ಅಂತಾನೆ ಅಲ್ಲ, ಎಲ್ಲ ಪಠ್ಯ ವಿಚಾರಗಳನ್ನು ಕೂಡ ಅಷ್ಟೇ ಅರ್ಥಗರ್ಭಿತವಾಗಿ ನಮ್ಮ ಹೃದಯದಲ್ಲಿ ತುಂಬಿದ್ದಾರೆ. ನಾನೊಬ್ಬ ದೈಹಿಕ ಶಿಕ್ಷಣ ಉಪನ್ಯಾಸಕ ಆಗಿದ್ರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ನನ್ನದೇ ಆದಂತ ಹೆಸರನ್ನ ಮಾಡಲಿಕ್ಕೆ, ಅಲ್ಪ ಸೇವೆಯನ್ನ ಮಾಡಲಿಕ್ಕೆ ಅವರು ಅವತ್ತಾಗ್ದಂತ ಭರವಸೆಗಳು, ಅವರು ಬಿತ್ತದಂತ ನಮ್ಮ ಸಾಹಿತ್ಯದ ಒಲವುಗಳು ಇವತ್ತು ನಮ್ಮನ್ನ ಸಾಹಿತ್ಯದಲ್ಲೂ ಕೂಡ, ಕನ್ನಡ ಸಾಹಿತ್ಯದಲ್ಲೂ ಕೂಡ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿಕ್ಕೆ ಅವಕಾಶ ಆಗಿದೆ. ಸೊ ನಿಮಗೆ ನಾವು ಜೀವನ ಪರ್ಯಂತ ಚಿರಾಯುವಾಗಿರ್ತೇವೆ, ಅಭಿನಂದನೀಯವಾಗಿರ್ತೇವೆ. ನಿಮ್ಮನ್ನ ಯಾವತ್ತಿಗೂ ಕೂಡ ನಮ್ಮ ಹೃದಯದಲ್ಲಿ ಪೂಜೆ ಮಾಡ್ತೀವಿ ಅಂತ ಹೇಳ್ತಾ, ಇಂಥ ವಿಶೇಷವಾದಂಥ ದಿನದಂದು ಗುರುಗಳಿಗೆ ಒಂದು ನಮನವನ್ನು ಸಲ್ಲಿಸುವ ನಿಟ್ಟಿನಲ್ಲಿ ನಮ್ಮ ಯುವ ಮಿತ್ರ ಮಹೇಶ್ ಅವರು ಕೂಡ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಕುದೂರು ನ್ಯೂಸ್ ಮೂಲಕ ಜಗಜ್ಜಾಹಿರಗೊಳಿಸಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ. ಯುವ ಮಿತ್ರ ಮಹೇಶ್ಗೂ ಕೂಡ ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರ ಪರವಾಗಿ, ಗೆಳೆಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ, ಶುಭಾವತಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಣ್ಣ ವಿ.ಟಿ. ನಮ್ಮೂರು ವಿರುಪಾಪುರ, ಅಂದರೆ ಕುದೂರಿನ ಪಕ್ಕದಲ್ಲಿರ್ತಕ್ಕಂಥ ಒಂದು ಸಣ್ಣ ಗ್ರಾಮ. ನಾನು 1999-2001ನೇ ಶೈಕ್ಷಣಿಕ ಸಾಲಿನಲ್ಲಿ ಈ ಕುದೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಓದಿರ್ತೇನೆ. ಪ್ರಸ್ತುತ ನಾನು ಬೆಂಗಳೂರಿನ ಪ್ರತಿಷ್ಠಿತ ಡಾಕ್ಟರ್ ಅಂಬೇಡ್ಕರ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಒಬ್ಬ ಭಾಷಾ ಶಿಕ್ಷಕನಿಗೆ ಇರಬೇಕಾಗಿರತಕ್ಕಂತಹ ಎಲ್ಲ ಗುಣಗಳನ್ನು ನಾನು ನಮ್ಮ ಚಂದ್ರಶೇಖರ್ ಸರ್ ಅಂದರೆ ಸಿ.ಕೆ. ಸರಲ್ಲಿ ನೋಡಿದ್ದೇನೆ. ಅವರು ಅಂದರೆ ಅವರ ಭಾಷಾ ಶೈಲಿ, ಅವರ ವಿಷಯವನ್ನು ನಿರೂಪಿಸ್ತಿದ್ದಂತಹ ಶೈಲಿ ಇವತ್ತಿಗೂ ಕೂಡ ನಮ್ಮೆಲ್ಲರ ಮೇಲೆ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಬೀರಿದೆ. ಇವತ್ತು ಪ್ರತಿ ಕ್ಷಣ ನಾನು ಮಾತನಾಡಬೇಕಾದಾಗ, ಕೆಲವನ್ನು ನೆನಪಿಸ್ಕೊಬೇಕಾದಾಗ ಅವರಲ್ಲಿದ್ದಂತಹ ಒಂದು ಭಾಷಾ ಸ್ಪಷ್ಟತೆ, ಅಂದರೆ ತರಗತಿನಲ್ಲಿ ಅವರಿದ್ದರು ಅಂತಂದರೆ ಇಡೀ ವಿದ್ಯಾರ್ಥಿಗಳನ್ನು ಅವರು ತಮ್ಮ ಮಾತಿನ ಶೈಲಿಯಿಂದನೇ, ಆ ವಿಷಯದ ನಿರೂಪಣೆಯ ಕೌಶಲ್ಯದಿಂದನೇ ಎಲ್ಲರನ್ನ ಹಿಡಿದಿಡ್ತಾಯಿದ್ರು. ಬಹುತೇಕ ಅವರು ಮಾಡಿದಂತಹ ಎಲ್ಲ ಪಾಠಗಳು ಇವತ್ತಿಗೂ ಕೂಡ ನನಗೆ ಅಚ್ಚಳಿಯದಂತೆ ಉಳಿದಿದೆ. ಅದರಲ್ಲೂ ಕೂಡ ಮೊದಲ PUCನಲ್ಲಿದ್ದಂಥ ಶ್ರೀರಾಮಾಯಣ ದರ್ಶನಮ್ಮು, ಹಾಗೆ ದ್ವಿತೀಯ PUCನಲ್ಲಿದ್ದಂತಹ ಯಯಾತಿ ನಾಟಕ, ಅಂದರೆ ನಮ್ಮ ಗಿರೀಶ್ ಕಾರ್ನಾಡ್ ಅವರು ವಿರಚಿತ ಯಯಾತಿ ನಾಟಕವನ್ನು ಅವರು ಅತ್ಯದ್ಭುತವಾಗಿ ಹೇಳ್ತಾಯಿದ್ರು ನಮಗೆ. ಅದರಲ್ಲೂ ಅಲ್ಲಿ ಬರ್ತಾಯಿದ್ದಂತಹ ಯಯಾತಿ, ಅವನಲ್ಲಿ ಇದ್ದಂತಹ ಭಾವನೆಗಳು, ಮತ್ತು ಅಲ್ಲಿ ನಾಟಕದಲ್ಲಿ ಬಂದಂತಹ ದೃಶ್ಯಗಳನ್ನು, ಅಲ್ಲಿ ಬಂದಂಥ ಯಯಾತಿ ಮತ್ತು ದೇವಿಯಾನಿ, ಶರ್ಮಿಷ್ಠೆ, ಪುರು ಇವರ ಸಂಭಾಷಣೆಯನ್ನು
ಇವತ್ತಿಗೂ ನಾನು ಮರೆಯದೆ ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ ಆ ಪಾತ್ರಗಳನ್ನ ಅಂತಂದರೆ ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ನನ್ನ ಮನಸ್ಸಿನಲ್ಲಿ ನಮ್ಮ ಗುರುಗಳಾದಂತಹ ಸಿ ಕೆ ಸರು ಅದನ್ನು ಹಚ್ಚೊತ್ತಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಆ ದೃಶ್ಯ ನಿರೂಪಣೆಯನ್ನು ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅವರು. ಅದೇ ಅವರ ಸ್ಟ್ರೆಂತು ಅಂತ ನಾನು ಭಾವಿಸ್ತೀನಿ. ಬಹುತೇಕ ಅಂಥ ಗುರುಗಳನ್ನು ನಾವೆಲ್ಲರೂ ಪಡೆದಂತೂ ನಮ್ಮ ಭಾಗ್ಯ ಅಂತ ಭಾವಿಸ್ತೀನಿ. ಅದರಲ್ಲೂ ಕೂಡ ಒಂದು ಬೋಧನೆ ಅಂತಂದರೆ ಅದು ಭಾಷೆ ಅಂತ. ಆ ಭಾಷೆಯಲ್ಲಿ ನಮ್ಮ ಸಿ ಕೆ ಸರು ಎತ್ತಿದ ಕೈ ಮತ್ತು ಅವರ ನಿರೂಪಣೆಗಳಂತೂ ಇವತ್ತಿಗೂ ಕೂಡ ಅತ್ಯದ್ಭುತವಾಗಿ ನಮಗೆ ಮೂಡಿ ಬಂದಿದೆ. ಅವ್ರಿಗೆ ನಿಜವಾಗ್ಲೂ ಅವ್ರನ್ನ ಗುರುಗಳಾಗಿ ಪಡೆದದು ಮತ್ತು ಅವರಿಂದ ಪಾಠ ಕೇಳ್ತಕ್ಕಂಥ ಭಾಗ್ಯವನ್ನು ಪಡೆದಂತೂ ಯಾವುದೋ ಜನ್ಮದ ಪುಣ್ಯ ಅಂತ ಭಾವಿಸ್ತಾ, ನಾನು ಇವತ್ತು ಎಂದೆಂದಿಗೂ ಅವ್ರನ್ನ ನನ್ನ ಜೀವನದಲ್ಲಿ ಒಂದು ಆದರ್ಶ ಗುರುಗಳಾಗಿ ತಗೊಳ್ತೀನಿ ಮತ್ತು ಅವ್ರನ್ನ ಇವತ್ತಿಗೂ ಕೂಡ ನಾನು ಅವನ್ನ ಅನುಸರಿಸ್ತೀನಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ ಸರ್, ಹೇಗಿದ್ದೀರಾ? ನಾನು ರಶ್ಮಿ, 1997 ಬ್ಯಾಚ್ ಸರ್. ಗುರುಪೌರ್ಣಮಿ ಶುಭಾಶಯಗಳು. ಭಗವಂತ ನಿಮಗೆ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ 100 ವರ್ಷ ಚೆನ್ನಾಗಿಟ್ಟಿರಲಿ. ಆಗ ಹೇಳೋಕ್ಕಾಗಲಿಲ್ಲ ಸರ್, ಈಗ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಸರ್. ನಾನು ನನ್ನ ಮಗನಿಗೆ ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಿ ಕೆ ಸರ್, ನಮಸ್ತೆ ಸರ್. ನಾನು ಸರ್ ನಿಮ್ಮ ವಿದ್ಯಾರ್ಥಿ ಪ್ರಶಾಂತ ಮಾತಾಡ್ತಾ ಇದ್ದೀನಿ, ಶಿವಮೊಗ್ಗದಿಂದ. ಹೇಗಿದ್ದೀರಾ ಸರ್? ಸಿ ಕೆ ಸರ್ ಬಗ್ಗೆ ಗುರುಪೂರ್ಣಿಮೆ ಬಗ್ಗೆ ಒಂದೆರಡು ಮಾತಾಡಿ ಅಂತ ಅಂದಾಗ ತುಂಬ ಸಂತೋಷ ಆಯಿತು ಸರ್. ಯಾಕೆ ಅಂದರೆ ನಿಮ್ಮ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಲದು ಸರ್. ಕನ್ನಡ ಉಪನ್ಯಾಸಕರು ಹೆಂಗೆ ಪಾಠ ಮಾಡ್ತಾರೆ, ಹೆಂಗಿರ್ತಾರೆ ಅಂಥೇಳಿ ನಿಮ್ಮನ್ನು ನೋಡಿ ಕಲಿಬೇಕು ಸರ್. PUC ಹಂತದಲ್ಲಿ ನಿಮ್ಮಂಥ ಕನ್ನಡ ಉಪನ್ಯಾಸಕರು ನಮಗೆ ಸಿಕ್ಕಿದ್ದು ತುಂಬ ಸಂತೋಷ ಸರ್. ಯಾಕೆ ಅಂದರೆ ಕನ್ನಡ ಪಾಠಗಳನ್ನ ನಿಮ್ಮಷ್ಟು ಚೆನ್ನಾಗಿ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದರಲ್ಲೂ ವಿಶೇಷವಾಗಿ ನಾಟಕಗಳು. ಯಯಾತಿ ನಾಟಕ ಅಂತೂ ಇವತ್ತಿಗೂ ನನಗೆ ನೆನಪಿದೆ. ಯಯಾತಿ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ತಂದು ಕಣ್ಣು ಮುಂದೆ ನಿಲ್ಲಿಸ್ತಾ ಇದ್ರಿ ಸರ್. ಅಷ್ಟು ಸೊಗಸಾಗಿ ವಿವರಣೆ ಕೊಡ್ತಾ ಇದ್ರಿ, ಅಷ್ಟು ಚೆನ್ನಾಗಿ ಪಾಠ ಹೇಳ್ಕೊಡ್ತಾ ಇದ್ರಿ ನಮಗೆಲ್ಲ. ನಿಜವಾಗ್ಲೂ ಸಿ ಕೆ ಸರ್ ಅಂತ ಕನ್ನಡ ಉಪನ್ಯಾಸಕರು ನಮಗೆ PUC ಹಂತದಲ್ಲಿ ಸಿಕ್ಕಿದ್ದು ತುಂಬ ಸಂತೋಷ ಸರ್, ಮತ್ತು ಹೆಮ್ಮೆನೂ ಕೂಡ ಸರ್. ನಾವೆಲ್ಲ ಸಿ ಕೆ ಸರ್ ಅವ್ರ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋದಕ್ಕೆ ಸಂತೋಷ. ಅಂಥ ಉಪನ್ಯಾಸಕರು ಕನ್ನಡದಲ್ಲಿ, ಅದರಲ್ಲೂ PUC ಹಂತದಲ್ಲಿ ಸಿಕ್ಕರೆ ಎಂಥ ವಿದ್ಯಾರ್ಥಿಗಳಾದರೂ ಕೂಡ ಕನ್ನಡದ ಬಗ್ಗೆ ಮತ್ತು ಕನ್ನಡ ವಿಚಾರಗಳ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ಯಥೇಚ್ಛವಾಗಿ ಕಲಿತಾರೆ ಅನ್ನೋದಕ್ಕೆ ನೀವೇ ಉದಾಹರಣೆ ಸರ್. ಈ ವಿಡಿಯೋ ಮೂಲಕ ಗುರು ಪೂರ್ಣಿಮೆ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕುದೂರಿನ ನನ್ನ ಎಲ್ಲ ಸ್ನೇಹಿತ ಮಿತ್ರರಿಗೆ ಮತ್ತು ನನ್ನ ಎಲ್ಲ ಗುರು ವೃಂದದವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್. ನಮಸ್ಕಾರ ಸರ್. ಸರ್ವರಿಗೂ ನಮಸ್ಕಾರ. ನಾನು ರಘು ಬೆಟ್ಟಳ್ಳಿ ಅಂತ ಹೇಳಿ ಕುದೂರಿನಿಂದ ಕೂಗಳತೆ ದೂರದಲ್ಲಿರ್ತಕ್ಕಂಥ ಒಂದು ಸಣ್ಣ ಗ್ರಾಮದವನು. ಯಯಾತಿ ಅಂತಕ್ಕಂಥ ನಾಟಕವನ್ನು ಅವರು ವರ್ಣನೆ ಮಾಡ್ತಾ ಇದ್ದಂಥ ರೀತಿ ಇವತ್ತಿಗೂ ಕೂಡ ನಮ್ಮಲ್ಲಿ ಇನ್ನೂ ಹಸಿಯಾಗಿಯೇ ಇವೆ. ನೋಡಿ, ಒಬ್ಬ ಭಾಷಾ ಉಪನ್ಯಾಸಕರಿಗೆ ಇರಬೇಕಾದಂಥ ಎಲ್ಲ ಸಂಪೂರ್ಣ ಪ್ರಬುದ್ಧತೆ ಅವರಲ್ಲಿ ಇರೋದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಇವತ್ತಿಗೂ ಕೂಡ ನಾವೇನಾದರೂ ಕನ್ನಡದಲ್ಲಿ ಅಲ್ಪ ಮಟ್ಟಿಗಿನ ಅಥವಾ ಅಭಿರುಚಿಯನ್ನು, ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೀವಿ ಅಂತ ಅನ್ನೋದಾದರೆ ಇದೆಲ್ಲ ಅವರ ಬಳುವಳಿಯೇ ಹೊರತು ನಮ್ಮದೇನೂ ಇಲ್ಲ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಧ್ವಜರಾಜ್. ಪ್ರಸ್ತುತ ಅಬಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಕನ್ನಡವನ್ನು ಬಹಳ ಸ್ಪಷ್ಟವಾಗಿ ಉಚ್ಚಾರವನ್ನು ಮಾಡ್ತಾ ಇದ್ರು ಮತ್ತು ವಿಷಯವನ್ನು ತುಂಬ ಹಾವಭಾವಗಳನ್ನು ತುಂಬಿ ಪಾಠವನ್ನು ಮಾಡ್ತಿದ್ದಂತಹ ಉಪನ್ಯಾಸಕರು ಸಿ ಕೆ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಅಂತ. ನಾನೀಗ ಪ್ರಸ್ತುತ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ನಿರೀಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು 2001-2ನೇ ಸಾಲಿನಿಂದ 2002-3ನೇ ಸಾಲಿನವರೆಗೆ ಕುದೂರು PU ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿ. ಕುದೂರು ನ್ಯೂಸ್ನ ನಮ್ಮ ಪ್ರೀತಿಯ ಸ್ನೇಹಿತರಂಥ ಮಹೇಶ್ ಅವರು ನಮ್ಮೂರು ನಮ್ಮೂರು ಅನ್ನೋ ಒಂದು ಕಿರುಚಿತ್ರವನ್ನು
ಪ್ರಸಾರ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದಾರೆ. ನಮ್ಮೂರು ಕಿರುಚಿತ್ರದಲ್ಲಿ ನನ್ನ ಪೂಜನೀಯ ಗುರುಗಳಾದಂತಹ ಸಿ ಕೆ ಸರ್ ಅವರ ಬಗ್ಗೆ ಒಂದು ವಿಚಾರವನ್ನು ತಗೊಂಡಿರೋದು ತುಂಬ ಖುಷಿ ವಿಚಾರ ನನಗಂತೂ. ಸಿ ಕೆ ಸರ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಸಿ ಕೆ ಸರ್ ಅವರಲ್ಲಿರೋಂಥ ಎಲ್ಲ ಗುಣಗಳು ನನಗೆ ತುಂಬ ಇಷ್ಟ. ಅದರಲ್ಲಿ ವಿಶೇಷವಾಗಿ ನನಗೆ ಇಷ್ಟವಾದಂಥವು ಎರಡು. ಒಂದು ಅವರ ನಗು, ಎರಡನೇದು ಅವರು ಒಂದು ಕಾಲೇಜು ವಾತಾವರಣದಲ್ಲಿ ಎಲ್ಲ ಸ್ಟೂಡೆಂಟ್ಸ್ನ ತನ್ನ ಕಪಿಮುಷ್ಟಿಲಿ ಇಟ್ಕೊಂಡು ಪಾಠ ಮಾಡ್ತಿದ್ದಂಥ ರೀತಿ. ನಗು ಯಾಕಪ್ಪ ಇಷ್ಟ ಸರಲ್ಲಿ ಅಂತಂದರೆ, ಬಹುಶಃ ನಗ್ತಾ ಇದ್ದಾರೆ ಅಂತಂದರೆ ಏನೋ ಖುಷಿಗೋಸ್ಕರ ನಗ್ತಾ ಇದ್ದಾರೆ ಅಂತ ಸರ್ವೇ ಸಾಮಾನ್ಯವಾಗಿ ತಿಳ್ಕೊಳ್ಳೋಂಥ ಸಂಗತಿ. ನಮ್ಮ ಕ್ಲಾಸ್ ಟೀಚರ್ ಪಾಠ ಮಾಡಬೇಕಾದ್ರೆ ಸಿ ಕೆ ಸರ್ ನಗ್ತಾ ಇದ್ದಾರೆ ಅಂತಂದರೆ ಆ ನಗುವಿನಲ್ಲಿ 108 ಅರ್ಥ ಇರ್ತಿತ್ತು. ಅದು ನಮ್ಮಂಥ ಸ್ಟೂಡೆಂಟ್ಗೆ ಅಷ್ಟೇ ಗೊತ್ತಾಗ್ತಾ ಇತ್ತು ಯಾಕೆ ಅವರು ನಗ್ತಾ ಇದ್ದಾರೆ, ಆ ನಗುವಿನಲ್ಲಿ ಏನೋ ನಮಗೊಂದು ಸಂದೇಶ ಹೇಳ್ತಾ ಇದ್ದಾರೆ ಅಂತ ಅಷ್ಟು ಹೇಳಿ ಒಬ್ಬ ಸ್ಟೂಡೆಂಟ್ಗೆ ಅಷ್ಟೇ ಗೊತ್ತಾಗ್ತಾ ಇತ್ತು ಟೀಚರ್ಸ್ ಯಾಕೆ ಅವ್ರಿಗೆ ಹತ್ತಿರ ನಗ್ತಾ ಇದ್ದಾರೆ. ನಗುವಿನ ಮುಖಾಂತರನೂ ಸಹ ಕಾಲೇಜು ವಾತಾವರಣವನ್ನು ಒಂದು ಒಳ್ಳೆ ರೀತಿಯಲ್ಲಿ ಇಟ್ಕೊಬೇಕು ಅನ್ನೋದು ಅವರಿಂದ ನೋಡಿ ಕಲಿಬೇಕಾಗ್ತದೆ. ಇನ್ನೊಂದೇನಪ್ಪ ಅಂತಂದರೆ ಅವರು ಪಾಠ ಮಾಡ್ತದಂಥ ರೀತಿ. ಸರ್ ಇದಕ್ಕೆಲ್ಲ ತಮಗೆಲ್ಲ ಗೊತ್ತಿರೋ ವಿಚಾರನೇ. ಸಿ ಕೆ ಸರ್ ಅನ್ನೋದಕ್ಕಿಂತ ಜಾಸ್ತಿ ನಾವು ನಿಮ್ಮನ್ನು ನಮ್ಮ ಯಯಾತಿ ಸರ್ ಅಂತಲೇ ಹೇಳಿ ಕರಿತಾ ಇದ್ದೆ ನಿಮ್ಮನ್ನು. ಯಯಾತಿ ಸರ್ ಯಾಕೆ ಅಷ್ಟೊಂದು ಫೇಮಸ್ ಆಯಿತು ಅಂತ ಬಹುಶಃ ನನ್ನಂಥ ಎಲ್ಲ ಕುದೂರು PU ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ ಹೇಳಿದ್ರು ಸಹ ಗೊತ್ತಾಗುತ್ತೆ ಯಾಕೆ ಸಿ ಕೆ ಸರ್ನ ಯಯಾತಿ ಸರ್ ಅಂತ ಕರೀತಾರೆ ಅಂತ. ನಾನು ಗೋಪಾಲ್ ಬೆಟ್ಟಳ್ಳಿ, ಕುದೂರು ಪಕ್ಕದಲ್ಲಿರ್ತಕ್ಕಂಥ ಬೆಟ್ಟಳ್ಳಿ ನನ್ನೂರು. 1999 to 2001 ಬ್ಯಾಚ್ನಲ್ಲಿ ನಾನು ಕುದೂರಿನಲ್ಲಿ PUC ವ್ಯಾಸಂಗ ಮಾಡಿದ್ದೀನಿ. ನೀವೆಲ್ಲರೂ ಗಮನಿಸಿರ್ಬೋದು, ಕಳೆದ ವರ್ಷ ವೈನ್ಯೂಸ್ ಲೈಫ್ ಸ್ಟೈಲ್ ಬಗ್ಗೆ ಮತ್ತು ಲೈಫ್ ಹಿಸ್ಟ್ರಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅಂತ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ನಮ್ಗೆ ಸಿಕ್ತು. ಅದನ್ನೆಲ್ಲ ನಾವು ನೋಡಿದ್ದೀವಿ, ಖುಷಿಪಟ್ಟಿದ್ದೀವಿ. ಆ ವಿಡಿಯೋಗೆ ಕಾರಣಕರ್ತರಾದವರು ಕುದೂರು ನ್ಯೂಸ್ನ ಮಹೇಶ್ ಅವರು. ಅವ್ರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ. ಅದರ ಮುಂದುವರೆದ ಭಾಗವಾಗಿ ಈ ಸಾರಿ ನಮಗೆ ಮಹೇಶ್ ಅವರು CKSR ಲೈಫ್ ಸ್ಟೈಲ್ ಬಗ್ಗೆ ಮತ್ತು ಲೈಫ್ ಹಿಸ್ಟ್ರಿ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ನಾನು ಈ ವಿಚಾರದಲ್ಲಿ ಕಾತರನಾಗಿದ್ದೇನೆ. ಹಾಗಾಗಿ CKSR ಬಗ್ಗೆ ನನ್ನ ಅಭಿಪ್ರಾಯ ಹಂಚ್ಕೊಬೇಕು ಅಂತ ಅಂದರೆ, ಕುದೂರಿಗೆ ನಾನು ಅಡ್ಮಿಷನ್ ಆದಾಗ PUCಗೆ ಸ್ಟಾರ್ಟಿಂಗ್ ಡೇಸ್ನಲ್ಲಿ ನಾನು ತುಂಬ ತರಲೆ ಮತ್ತು ತುಂಟ. ಕ್ಲಾಸ್ನಲ್ಲಿ ಲೆಕ್ಚರ್ಸ್ಗೆ ಕಿರಿಕಿರಿ ಮಾಡ್ತಾಯಿದ್ದು, ಕಿತಾಪತಿ ಮಾಡ್ತಾಯಿದ್ದು ಭಾಳಷ್ಟಿದೆ. ಹಾಗೆಯೇ CKSRಗೂ ಕೂಡ ತುಂಬ ಕಿರಿಕಿರಿ ಮಾಡಿದ್ದೀನಿ. ಆದರೂ ಕೂಡ CKSR ನನ್ನ ಮೇಲೆ ಯಾವತ್ತೂ ಕೋಪ ಮಾಡಿಕೊಳ್ಳಿಲ್ಲ, ಯಾವತ್ತೂ ನನ್ನ ಹತ್ರ ರೂಡಾಗಿ ಬಿಹೇವ್ ಮಾಡಲಿಲ್ಲ. ಹಾಗಂತ CKSR ನನ್ನ ತಪ್ಪನ್ನ ತಿದ್ದಲಿಲ್ಲ ಅಂತ ಅಲ್ಲ. CKSR ನನ್ನ ತಪ್ಪುಗಳನ್ನ ತುಂಬ ನಯವಾಗಿ, ತುಂಬ ನಾಜೂಕಾಗಿ, ತುಂಬ ಅರ್ಥಗರ್ಭಿತವಾಗಿ ನನ್ನ ತಪ್ಪುಗಳನ್ನ ತಿದ್ದಿದ್ದಾರೆ. ನಾನು ಓವರ್ ದ ಪೀರಿಯಡ್ ಆಫ್ ಟೈಮ್ ಒಂದು 2 to 3 ಮಂತ್ಸಲ್ಲಿ CKSR ಪೆಟ್ಟ ಶಿಷ್ಯ ಆಗಿದ್ದೆ. ಅರ್ಥ ಮಾಡ್ಕೊಳ್ಳಿ, ಗುರು ತನ್ನ ಶಿಷ್ಯನಿಗೆ ಕಲಿಸಿದ ಪಾಠ ಎಷ್ಟಿದೆ ಅಂತ. ಆಗೇನಾದರೂ CKSR ನನ್ನ ಅಷ್ಟು ಅರ್ಥಗರ್ಭಿತವಾಗಿ ತಿದ್ದಲಿಲ್ಲ ಅಂದರೆ ನನ್ನ ದಾರಿಗಳು ಬೇರೆ ಬೇರೆನೇ ಆಗ್ತಾ ಇದ್ವೇನೋ. ಹಾಗಾಗಿ ನಾನು CKSR ವಿಚಾರವಾಗಿ ಹೇಳೋದೇನಪ್ಪ ಅಂತ ಅಂದರೆ, ಗುರುಗಳೇ, ನಿಮ್ಮಿಂದ ನಾವು ಭಾಳಷ್ಟು ಕಲಿತೀವಿ. ನಿಮ್ಮಲ್ಲಿರುವಂಥ ಭಾಳಷ್ಟು ಗುಣಗಳನ್ನ ನೀವು ಹೇಳ್ಕೊಡ್ಲಿಲ್ಲ ಅನ್ನೋ ನಾನು ಅಳವಡಿಸ್ಕೊಂಡಿದ್ದೀನಿ. ಆ ಗುಣಗಳು ನನ್ನ ಇವತ್ತಿಗೂ ಕಾಪಾಡ್ತಾ ಇದ್ದಾವೆ, ಮುಂದಕ್ಕೂ ಕೂಡ ಕಾಪಾಡ್ತವೆ. ಗುರುಗಳೇ, ನೀವೆಲ್ಲರೂ ಇರಿ, ಹೇಗಾದರೂ ಇರಿ, ಚೆನ್ನಾಗಿರಿ. ಯಾವತ್ತಿಗೂ ಕೂಡ ನಾವು ನಿಮ್ಮ ಶಿಷ್ಯಂದಿರೆ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ, ನಾನು ರಾಜಣ್ಣ ಅಂತ ಹೇಳಿಬಿಟ್ಟು 2000 ಮತ್ತು 2001ನೇ ಸಾಲಿನಲ್ಲಿ ನಾನು ಕುದೂರಿನಲ್ಲಿ PUCಯನ್ನು ಮುಗಿಸ್ತೀನಿ. ಕುದೂರಿನ ಎಲ್ಲ ಉಪನ್ಯಾಸಕರು ನಮ್ಮ ಏಳಿಗೆಗೆ ಬಹಳಷ್ಟು ಶ್ರಮಪಟ್ಟಿದ್ದಾರೆ. ಅದರಲ್ಲೂ ಸಹ ನಮ್ಮ ನಮಗೆ ಕನ್ನಡ ಉಪನ್ಯಾಸಕರಾಗಿದ್ದಂತಹ CK ಚಂದ್ರಕುಮಾರ್ ಸರ್ ಅವರು ನಮ್ಮ ಏಳಿಗೆಗೆ ಭಾಳಷ್ಟು ಶ್ರಮಿಸಿದ್ದಾರೆ. ಅವರು 20-21 ವರ್ಷದ ಹಿಂದೆ ಅವರು ತರಗತಿಗೆ ನಮ್ಮ ಬಂದು ಮೊದಲನೇ ಪಾಠವನ್ನು ಮಾಡ್ತಾರೆ. ಅದು ರನ್ನನ ದಾನ ಚಿಂತಾಮಣಿ. ನನಗಿನ್ನೂ ಮೊದಲನೇ ಸ್ಟ್ಯಾಂಜ ತುಂಬ ಜ್ಞಾಪಕ ಇದೆ. ಬಿಳಿ ಅರಳಿಯಂತೆ, ಗಂಗಾಜಳದಂತೆ ಸಪ, ಅಜಿತ ಸೇನಾಚಾರ್ಯರ ಗುಣಾವಳಿಯಂತೆ, ನೆಗಳ್ದಿ ಕೊಪ್ಪಣಾಚಳದಂತೆ, ಪವಿತ್ರಂ ಅತ್ತಿಮಬ್ಬೆ ಅಚರಿತಂ ಅಂತ ಅವರು ಮೊದಲನೇ ಸ್ಟ್ಯಾಂಜವನ್ನು ಬಹಳ ಅರ್ಥವತ್ತಾಗಿ ರನ್ನ ತನ್ನ ಆಶ್ರಯದಾತೆ ದಾನ ಚಿಂತಾಮಣಿ ಬಗ್ಗೆ ಹೇಳಿದ್ನ ಪಾಠ ಮಾಡಿದ್ರು. ನನಗೆ 21 ವರ್ಷ ಆದರೂ ಸಹ ಪಾಠವನ್ನು ಕೇಳಿ ಈಗಲೂ ಸಹ ನನ್ನ ಮನದಲ್ಲಿ ಅದು ನಾಟಿದೆ. ಅಷ್ಟು ಸ್ಪಷ್ಟವಾಗಿ, ಅರ್ಥಗರ್ಭಿತವಾಗಿ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಪಾಠವನ್ನು ಮಾಡ್ತಾಯಿದ್ರು. ಅವರ ಪಾಠವನ್ನು ಕೇಳಿದಂತಹ ನಾವೇ ಧನ್ಯರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಸಹ ವಿದ್ಯಾರ್ಥಿಗಳ ಏಳಿಗೆಗೆ ಸಂಬಂಧಪಟ್ಟಂತೆ, ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತೆ
ಅವರು ಬಹಳಷ್ಟು ಶ್ರಮಿಸುತ್ತಾರೆ. ಅವರಿಗೆ ನಾನು ಯಾವಾಗಲೂ ಸಹ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಪೌರ್ಣಮಿಯ ವಿಶೇಷ ದಿನವಾದ ಇಂದು ನಮ್ಮೂರು ನಮ್ಮವರು ಕಾರ್ಯಕ್ರಮದಲ್ಲಿ ಸಿ.ಕೆ. ಸರ್ ಅವರ ಬಗ್ಗೆ ಕಾರ್ಯಕ್ರಮ ಮೂಡಿಬರುತ್ತಿರುವುದು ತುಂಬ ಖುಷಿಯ ವಿಚಾರ. ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುದೂರಿನಲ್ಲಿ 2002, 2003, 2003, 2004ರಲ್ಲಿ ಪ್ರಥಮ ಹಾಗೂ ದ್ವಿತೀಯ PUC ವ್ಯಾಸಂಗವನ್ನು ಮುಗಿಸಿದ್ದು, ಈ ಸಂದರ್ಭದಲ್ಲಿ ಸಿ.ಕೆ. ಸರ್ ಅವರು ನಮಗೆ ಕನ್ನಡ ಅಧ್ಯಾಪಕರಾಗಿದ್ದರು. ಸಿ.ಕೆ. ಸರ್ ಎಂದ ತಕ್ಷಣ ನಮಗೆ ನೆನಪಾಗದೆ ಅವರ ಒಂದು ನಗುಮುಖ. ಸದಾ ಹಸನ್ಮುಖಿಗಳು, ಸದಾ ನಗ್ನಾಗ್ತಾನೆ ಪಾಠ ಮಾಡ್ತಾ ಇದ್ರು. ಅವರು ಕೋಪ ಮಾಡ್ಕೊಂಡಿದ್ದು ನಮ್ಮ ನೆನಪಿನಲ್ಲೇ ಇಲ್ಲ. ಅಂದರೆ ಅವರು ಕೋಪ ಮಾಡ್ಕೊಂಡಿದ್ದೇ ಕಮ್ಮಿ. ಸದಾ ನಗ್ನಾಗ್ತಾನೆ ಪಾಠ ಮಾಡ್ತಾಯಿದ್ರು. ಹಾಗೆ ಅವರು ನಾಟಕಗಳನ್ನ ತುಂಬ ಅದ್ಭುತವಾಗಿ ಬೋಧನೆ ಮಾಡ್ತಾಯಿದ್ರು. ಅದರಲ್ಲೂ ಅವರು ಮಾಡಿದಂತಹ ಯಯಾತಿ ಎಂಬ ನಾಟಕ ನಮಗೆ ಇಂದಿಗೂ ಸಹ ನೆನಪಿನಲ್ಲಿದೆ. ಈ ಒಂದು ಗುರುಪೌರ್ಣಮಿಯ ವಿಶೇಷ ದಿನದಂದು ಗುರುಗಳಿಗೆ ನಮಸ್ಕರಿಸುತ್ತಾ ನನ್ನ 2 ಮಾತುಗಳನ್ನು ಮತ್ತು ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಸರ್, 21 ವರ್ಷಗಳ ಕಾಲ ಕುದೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ನಂತರ ನೀವೀಗ ಕೊಣನೂರಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀರಾ. ನಾವು ಕೂಡ ನಿಮ್ಮನ್ನು ಈ ಜಾಗಕ್ಕೆ ಕರ್ಕೊಂಬರೋದಕ್ಕೆ ಸತತ 1 ವರ್ಷಗಳ ಪ್ರಯತ್ನವನ್ನೇ ಮಾಡಿದ್ವಿ. ನನ್ನ ಒಂದು ಆಸೆಯು ಕೂಡ 2ನೇ ಮುಖ್ಯ ಅತಿಥಿಗಳಾಗಿ ನೀವೇ ಬರಬೇಕು ಅನ್ನೋದು ಒಂದು ಮುಖ್ಯವಾದ ಆಸೆ ಆಗಿತ್ತು ಸರ್. ಹಾಗಾಗಿ ಅದನ್ನು ಕಾಯ್ದಿರಿಸಲಾಗಿತ್ತು. ಈಗ ನೀವು ಈ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಈ ಮಣ್ಣಿನ ಜಾಗಕ್ಕೆ ಬಂದಿದ್ದೀರಾ ಸರ್, ಕುದೂರಿಗೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದಂತೂ ನಿಮ್ಮ ಪ್ರಯತ್ನಕ್ಕೆ ನಾನು ಮಧ್ಯದಲ್ಲೆಲ್ಲ ಮುಂದಕ್ಕೆ ಹಾಕೋತಾ ಬರ್ತಾನೆ ಇದ್ದೆ. ಕೊನೆಗೆ ಮೈಸೂರಿಗೆ ಬಂದುಬಿಡ್ತೀನಿ ಅಂತಲೂ ಅಂದಾಗಲೂ ಕೂಡ ಅದಕ್ಕೂ ನಾನು ಹುಟ್ಟಿದ್ದೆ. ಬಂದ್ಬಿಡಿ, ಅಲ್ಲೇ ನಮ್ಮ ಮನೆಗೆ ಬಂದ್ಬಿಡಿ, ಕಾರ್ಯಕ್ರಮ ಮುಗಿಸ್ಕೊಬಿಡಿ, ನಾನು ಮತ್ತೆ ಇಲ್ಲಿಗೆ ಬೇಡ ಅಂತಲೂ ಹೇಳಿದ್ದೆ. ಆದರೆ ಏನೋ ಮತ್ತೆ ಈ ಊರಿನ ಮಣ್ಣಿನ ಕರೆ ನನಗೆ ಕರೀತು ಅಂತ ಅನಿಸುತ್ತೆ. ಮತ್ತೆ ಬನ್ನಿ, ಇಲ್ಲ ನೀವು ನಿಮ್ಮ ಇಲ್ಲಿ ಪ್ರಸ್ತುತತೆ ಇದೆ, ನಿಮಗೆ ಬನ್ನಿ ಅಂತ ಕರಿತೋ ಏನೋ. ಹಾಗಾಗಿ ಬಂದಿದ್ದೇನೆ. ಬಂದು ಈ ಇಡೀ ಜಾಗವನ್ನು, ಪ್ರದೇಶವನ್ನು ನೋಡಿದಾಗ ನನಗೆ ಹಳೆಯ ನೆನಪುಗಳೆಲ್ಲ, ನಾನು ಬಂದ ಆರಂಭದಲ್ಲಿದ್ದಂತಹ ವಾತಾವರಣಕ್ಕೂ ಈಗ ಬೇಕಷ್ಟು ಬದಲಾವಣೆಗಳನ್ನು ಕಂಡಿದೆ. ಈಗ ನಾವು ಕುಳಿತಿರುವ ಜಾಗದಲ್ಲಿ ಒಂದು ದೊಡ್ಡದಾದಂತಹ ಆಲದ ಮರ ಇತ್ತು. ಆಲದ ಮರವೇ ನಮಗೆ ಎಲ್ಲದಕ್ಕೂ, ಎಲ್ಲ ಕಾರ್ಯಕ್ರಮಕ್ಕೂ ಆಸರಿಯಾಗಿದ್ದಂತಹ ಜಾಗ. ಖಂಡಿತವಾಗಿ ಸರ್, ಆಸರಿಯಾಗಿದ್ದಂಥ ಜಾಗ. ಅಲ್ಲಿ ಯಾವುದೇ ಥರದ ಏನೋ ಶಾಮಿಯಾನ ಆಗಲಿ, ಚೇರ್ಗಳಾಗಲಿ ಏನನ್ನೂ ನಾವು ಹಾಕ್ತಾ ಇರಲಿಲ್ಲ. ಕೇವಲ ಈ ಮರದ ಕೆಳಗಡೆನೇ ಒಂದಷ್ಟು ಮೇಸ್ಟ್ರುಗಳು ಕೂತ್ಕೊಳ್ಳೋದಕ್ಕೆ ಒಂದಷ್ಟು ಟೇಬಲ್ಗಳು, ಚೇರ್ಗಳು, ಹುಡುಗರಿಗೆಲ್ಲ ನೆಲಹಾಸ್ಯನೇ ಅವ್ರಿಗೆ ಕೂತ್ಕೊಳ್ಳೋಕ್ಕೆ ಜಾಗ. ಆವಾಗಲೇ ತುಂಬ ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿತ್ತು. ಅವತ್ತಿನ ಹುಡುಗರು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾಯಿದ್ರು. ಕಾರ್ಯಕ್ರಮಗಳೆಲ್ಲ ಚೆನ್ನಾಗಾಗ್ತಾಯಿತ್ತು. ಅವತ್ತಿನ ಕಾಲಕ್ಕೇನೇ ನಾವು ನಮ್ಮ ವಿದ್ಯಾರ್ಥಿಗಳನ್ನು ಪಕ್ಕದ ಹುಲಿಕಲ್ ಗ್ರಾಮಕ್ಕೆ ಕರ್ಕೊಂಡೋಗಿ ಸಾಲುಮರದ ತಿಮ್ಮಕ್ಕನವರನ್ನು ನಾವು ಸಂದರ್ಶನ ಮಾಡಿಸಿ, ಅದು ಪುಸ್ತಕದಲ್ಲೂ ಕೂಡ ಪ್ರಕಟ ಆಗಿದ್ದು ಒಂದು ಇತಿಹಾಸ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗಿದೆ. ಆ ಹೆಗ್ಗಳಿಕೆ ಬಹುಶಃ ಅದರಲ್ಲಿ ಮುಂಚೂಣಿದ್ದನ್ನು ನಾನೇ ಕೂಡ ಕನ್ನಡ ಉಪನ್ಯಾಸಕನಾಗಿ ಆ ಕೆಲಸವನ್ನು ಮಾಡ್ತಿದ್ದೆ. ಅವತ್ತಿನ ಉಪನಿರ್ದೇಶಕರಾಗಿದ್ದಂಥ ವಿಶ್ವನಾಥ್ ಅವರು ಈ ಕಾರ್ಯಕ್ರಮವನ್ನು ತುಂಬ ಮೆಚ್ಚಿಕೊಂಡು ನಮಗೆ ಸಲಹೆ ಕೊಟ್ಟಿದ್ದರು. ಈ ಥರದ ಕಾರ್ಯಕ್ರಮ ಮತ್ತೆ ಮಾಡ್ತಾ ಇರಿ ಅಂತ ಹೇಳಿದರು. ಅದು ನಮಗೆ ಖುಷಿ ಕೊಟ್ಟಂತಹ ಸಂಗತಿ. ಈ ರಂಗಮಂದಿರ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು, ಈ ರಂಗಮಂದಿರದ ದಾನಿಗಳು ಡಾಕ್ಟರ್ ಮಂಜುನಾಥ್ರವರು, ಕುದೂರು ಡಾಕ್ಟರ್ ಮಂಜುನಾಥ್ ಅಂತ. ಈ ಒಂದು ರಂಗಮಂದಿರ ಬರೋದಕ್ಕೆ ಕಾರಣ ಹೇಗೆ ಅಂತಂದರೆ, ಹೀಗೆ ಒಂದು ಸರಿ ಅವರು ನನಗೆ ಕರೆ ಮಾಡಿದ್ರು. ಡಾಕ್ಟ್ರು ಕಾಲ್ ಮಾಡಿ, ನಾನು ಒಂದು ಓಪನ್ ಆಡಿಟೋರಿಯಮ್ನ ಕಟ್ಟಿಸ್ಬೇಕು ಅಂತ ಇದ್ದೀನಿ. ನಾನು 2 ಜಾಗ ಅವಕಾಶ ಇಟ್ಕೊಂಡಿದ್ದೀನಿ. ನಾನು ಹಾಸನ ಒಂದು ಇಟ್ಕೊಂಡಿದ್ದೀನಿ, ಕುದೂರು ಒಂದು ಇಟ್ಕೊಂಡಿದ್ದೀನಿ. ಎಲ್ಲಿ ಕಟ್ಟಿಸ್ಲಿ ಅಂತ ಕೇಳೋದು. ನಾನು ಹೇಳಿದೆ ಅವ್ರಿಗೆ, ಇಲ್ಲ ನೀವು ಕುದೂರಲ್ಲೇ ಕಟ್ಟಿಸಿ, ಯಾಕೆಂದರೆ ಹಾಸನ ದೊಡ್ಡ ನಗರ, ಜಿಲ್ಲೆ, ಅಲ್ಲಿ ಯಾರೊಬ್ಬರು ದಾನಿಗಳು ಬರ್ತಾರೆ. ನಮ್ಮ ಕುದೂರಿಗೆ ನಿಮ್ಮಂಥ ದಾನಿಗಳು ಬಂದಿರೋದು ನಮ್ಗೆ ಖುಷಿ, ನಮಗೆ ಇಲ್ಲೇ ಕಟ್ಟಿಸಿ ಅಂತಂದೆ. ಸರಿ ಆಯಿತು, ನೀನು ಕಾಲೇಜಲ್ಲಿ ಮಾತಾಡಿ, ಅದು ಯಾರನ್ನ ಮಾತಾಡ್ತೀಯ, ಏನು ಮಾತಾಡ್ತೀಯ, ಮಾತಾಡಿ ವಿಚಾರ ತಿಳಿಸು ಅಂತಂದರು. ಆ ಕ್ಷಣಕ್ಕೂ ನಮಗೆ ಕಾಲೇಜಲ್ಲಿ ಅಂತಂದಾಗ ತಟ್ಟಂತ ಜ್ಞಾಪಕ ಬಂದಿದ್ದು ನಮ್ಮ ಸಿ.ಕೆ. ಸರ್. ಫಸ್ಟ್ ನಾನು ಕೇಳಿದ್ದೆ ಅವ್ರನ್ನ, ಸರ್ ಈ ಥರ ದಾನಿಗಳು ಮುಂದೆ ಬಂದಿದ್ದಾರೆ, ಹೆಂಗೆ ಸರ್ ಕಟ್ಸೋದಕ್ಕೆ ಯಾವ ಥರ ಮಾಡಬೇಕು ಸರ್, ಏನು ಸರ್ ರಂಗಮಂದಿರ ಕಟ್ಟೋದಕ್ಕೆ ರೆಡಿ ಇದ್ದಾರೆ ಅಂತಂದು. ಸರಿ ಇರಯ್ಯ ಅಂತಂತೆ ಅವ್ರು ಖುಷಿಯಿಂದ ಒಪ್ಕೊಂಡು, ಆದ್ರೂ ಮೇಲಧಿಕಾರಿ ಪ್ರಿನ್ಸಿಪಾಲ್ರಿಗೆ ಒಂದು ಮಾತು ತಿಳಿಸ್ಬೇಕಾಗಿತ್ತು.
ಪ್ರಿನ್ಸಿಪಾಲ್ರನ್ನ ತಿಳಿಸಿ ನನ್ನೂ ಕರೆದು ವಿಚಾರಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಪ್ರಾಂಶುಪಾಲರಿಗೆ ವಿಚಾರ ಹೇಳಿದ್ವಿ, SDMCಗೆ ಮೀಟಿಂಗ್ ಕರೆದರು. ಆವಾಗಲೂ ವಿಷಯ ತಿಳಿಸಿದಾಗ ಎಲ್ಲ ಖುಷಿಯಿಂದ ಇಲ್ಲ ಕುದುರೆಲಿ ಕಟ್ಟಿಸೋದಕ್ಕೆ ಅವಕಾಶ ಮಾಡಿಕೊಡಿ, ಕುದುರೆಲಿ ಕಟ್ಟಿಸ್ಲಿ ದಾನಿಗಳು ಅಂತ ಹೇಳಿದ್ರು. ದಾನಿಗಳಿಗೆ ಕಾಲೇಜಿಂದ ಗ್ರೀನ್ ಸಿಗ್ನಲ್ ಇದೆ, ಕಟ್ಟಿಸ್ಬೋದು ಅಂತಂದಾಗ ದಾನಿಗಳು ಮುಂದೆ ಬಂದು ಈ ಒಂದು ಭವ್ಯವಾದ ಸುಸಜ್ಜಿತವಾದ ರಂಗಮಂದಿರವನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಇವತ್ತು ಭಾಳ ಖುಷಿಯಾಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲೊಂದು ಹೆಮ್ಮರ, ಇಲ್ಲೊಂದು ಮರ ಇದೆ, ಅದು ಹೆಮ್ಮರ. ಯಾಕೆ ಅಂತಂದರೆ ಇದು ನಾವು ಕಾಲೇಜಿಗೆ ಬಂದಾಗಲೇ ಹೆಮ್ಮರ ಆಯಿತು. ಇನ್ನು ಅದಕ್ಕೆ ಮುಂಚೆಯಿಂದನೂ ಇರುವಂಥ ಮರ ಇದು. ಯಾವುದೇ ಕದೂರು ಈ ಕಾಲೇಜಲ್ಲಿ ರಂಗಮಂದಿರ ಬರೋದಕ್ಕಿಂತ ಮುಂಚೆ ನಮ್ಮ ಕಾಲೇಜು ಆವರಣದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದ್ರು ಈ ಮರದ ಕೆಳಗಡೆ ಕಾರ್ಯಕ್ರಮ ಮಾಡ್ತಾಯಿದ್ರು. ನಾವು ಈ ಮರನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಒಂದು ಮರ ಸಾವಿರಾರು ವಿದ್ಯಾರ್ಥಿಗಳಿಗೆ ನಮಗೆ ನೆರಳು ಕೊಟ್ಟಿದೆ. ಕೇವಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಯಾವಾಗಲಾದರೂ ನಮಗೆ ತರಗತಿ ಒಳಗಡೆ ಪಾಠ ಕೇಳೋದಕ್ಕೆ ಬೇಜಾರು ಅಂತಂದಾಗ ಆಚೆ ಕರ್ಕೊಂಬಂದು ಕೂರಿಸಿ ಪಾಠನೂ ಮಾಡ್ತಾಯಿದ್ರು ನಮಗಿಲ್ಲಿ. ಮತ್ತು ಎಕ್ಸಾಮ್ ಟೆಸ್ಟ್ಗಳನ್ನ ಬರ್ತಿದ್ದೀವಿ ನಾವಿಲ್ಲಿ. ಹಾಗಾಗಿ ಈ ಒಂದು ಮರ ನಿಜವಾಗ್ಲೂ ಒಂದು ಅವಿಸ್ಮರಣೀಯ, ಮರೆಯೋಕ್ಕಾಗೋದಿಲ್ಲ ನಾವು ಈ ಮರನ. ಏನಾದರೂ ಕಾರ್ಯಕ್ರಮ ಅಂತಂದರೆ ಫಸ್ಟ್ ನಾವು ಫೀಲ್ಡಲ್ಲಿ ಓಡೋಕೆ ಕೂತ್ಕೊಂತ ಇದ್ದು ಮರದ ಹತ್ರ, ಆಮೇಲೆ ಕಾರ್ಯಕ್ರಮ ಶುರುವಾಗ್ತಾಯಿತ್ತು. ಹಾಗಾಗಿ ಮರನ ಮರೆಯೋಕ್ಕಾಗೋದಿಲ್ಲ. ಸೊ ಆ ಮರದ ಜೊತೆಗೆ ಇವತ್ತು ನಮಗೆ ಒಂದು ಅದ್ಭುತವಾದ ರಂಗಮಂದಿರ ಇದೆ. ಈ ರಂಗಮಂದಿರದಲ್ಲಿ ಕಾಲೇಜು ಕಾರ್ಯಕ್ರಮಗಳಿಗಷ್ಟೇ ಅಲ್ಲದೆ ರಜಾ ದಿನಗಳಲ್ಲಿ ಸಾರ್ವಜನಿಕವಾಗಿ ಉಪಯೋಗ ಆಗಲಿ ಅಂತ ಹೇಳಿ ದಾನಿಗಳ ಮನಸ್ಸಲ್ಲಿತ್ತು. ರಜಾ ದಿನಗಳಲ್ಲಿ ಸಾರ್ವಜನಿಕ ಅಂದರೆ ಪಂಚಾಯತಿ ಕೆಲಸ ಆಗಿರ್ಬೋದು, ಹಾಸ್ಪಿಟ್ಲದು ಯಾವುದೋ ಒಂದು ಕಾರ್ಯಕ್ರಮ ಈ ರಂಗ ನಡೀಲಿ ಅಂತ ಅವ್ರಿಗೆ ಆಸೆ ಇತ್ತು. ಅದೇ ಥರ ನಡೀತಾ ಇದೆ. ಭಾಳ ಖುಷಿ ಇವತ್ತು ಈ ಥರ ಒಂದು ರಂಗಮಂದಿರ, ಈ ಮರ, ನಮ್ಮ ಕಾಲೇಜು ಆವರಣ. ಇವತ್ತು ನೀವು ನಮಗಿಲ್ಲಿ ಮಾತಾಡೋದಕ್ಕೆ, ನಮ್ಮ ಗುರುಗಳ ವಿಚಾರವಾಗಿ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಭಾಳ ಖುಷಿಯಾಗುತ್ತೆ ನಮಗೆ. ನಿಜವಾಗ್ಲೂ ನಾವು ಆ ಒಂದು ರೀಲ್ನ ನೋಡಿದಾಗ, ನಿಮ್ಮ ವಿಡಿಯೋ ರೀಲ್ಸ್ನ, ಭಾಳ ಖುಷಿಯಾಯಿತು. ಇವತ್ತು ನಮ್ಮ ಗುರುಗಳದೊಂದು ಕಾರ್ಯಕ್ರಮ ಬರ್ತಾ ಇದೆ, ಅವ್ರ ಬಗ್ಗೆ ನಾವು ಮಾತಾಡಬೇಕು, ನಮ್ಮ ಅಭಿಪ್ರಾಯ ಹಂಚ್ಕೊಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಮ್ಮನ್ನು ಭೇಟಿ ಮಾಡಿ ಒಂದು ನಮ್ಮ ಅಭಿಪ್ರಾಯವನ್ನು ಹಂಚ್ಕೊತಾ ಇದ್ದೀವಿ. ಸರ್, ಪ್ರತಿಯೊಬ್ಬರ ಜೀವನದಲ್ಲಿ ಒಂದೊಂದು ಬೇಸರದ ಸಂಗತಿಯೂ ಇರುತ್ತದೆ ಮತ್ತು ಖುಷಿ ಸಂಗತಿಯೂ ಕೂಡ ಇರುತ್ತದೆ. ಹಾಗೆ ನಿಮ್ಮ ಜೀವನದಲ್ಲಿ ನಿಮಗೆ ತಂದಂತಹ ಬೇಸರದ ಸಂಗತಿ ಮತ್ತು ನಿಮಗೆ ತಂದಂತಹ ಖುಷಿ ಸಂಗತಿ ಯಾವ್ಯಾವ ಸರ್? ಬೇಸರದ ಸಂಗತಿ ಅಂತಂದರೆ, ನಾನು ಈ ಕಾಲೇಜಿನಲ್ಲಿ 21.5 ವರ್ಷ ಇದ್ದ ಅವಧಿ ಇದೆಯಲ್ಲ, ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗದೇ ಇರುವಂತಹ ಸಂಗತಿ, ಮರೆಯೋಕ್ಕಾಗದೇ ಇರೋ ಸಂಗತಿ. ಆ ಸಂದರ್ಭದಲ್ಲೇ ಕೆಲವೊಮ್ಮೆ ನನಗೆ ಬೇಸರ ಆಗಿತ್ತು, ಕಾಲೇಜಿನ ಬಗ್ಗೆ ಬೇಸರ ಆಗಿದ್ದಿದೆ, ನನ್ನ ಜೊತೆ ಕೆಲಸ ಮಾಡುವಂತಹ ಅಧ್ಯಾಪಕರ ವಿಚಾರಗಳ ಬಗ್ಗೆ ನನಗೆ ಬೇಸರ ಆಗಿದ್ದಿದೆ. ಆದರೆ ಬೇಸರ ಆದ್ರೂ ಕೂಡ ಅದನ್ನು ನಾನು ಮೊದಲು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದೆ, ತುಂಬ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅದನ್ನು ನನಗೆ ನಾನು ಯಾಕೆ ಸುಮ್ಮನೆ ಅನಗತ್ಯವಾಗಿ ಯಾಕೆ ಯೋಚನೆ ಮಾಡಬೇಕು ಅಂತ ಅನಿಸಿ ಅದನ್ನು ಪಕ್ಕಕ್ಕೆ ಸರಿಸಿದ್ದಿದೆ. ಇನ್ನು ಖುಷಿಯ ಸಂಗತಿ ಏನಂತ ಅಂದರೆ, ನಾನು ಈ ಕಾಲೇಜಿನಲ್ಲಿ ಇದ್ದಷ್ಟು ವರ್ಷಗಳಲ್ಲಿ ನನಗೆ ಇಲ್ಲಿಯ ಎಲ್ಲ ವಿದ್ಯಾರ್ಥಿಗಳು ನನಗೆ ಬಹಳ ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಕೆಲವರಿಗೆ ಬಹುಶಃ ನನ್ನ ಮಾತು, ನನ್ನ ನಡವಳಿಕೆ, ನನ್ನ ಮಾತಿನ ರೀತಿ, ನನ್ನ ಪಾಠ ಮಾಡುವ ರೀತಿ ತುಂಬ ಇಷ್ಟವಾಗಿದೆ. ಅದನ್ನು ಮತ್ತೆ ನೆನಪಿಸ್ಕೋತಾ ಇರ್ತಾರೆ. ಅವರು ನೆನಪು ಮಾಡ್ಕೊಳ್ತಾರೆ. ನಾನು ಪಾಠ ಮಾಡುವ ದಾಟಿಯನ್ನು ಈಗಲೂ ಕೂಡ 20 ವರ್ಷದ ಹಿಂದಿನ ಹಳೆ ವಿದ್ಯಾರ್ಥಿ ಈಗಲೂ ನನ್ನ ನೆನಪಿಸ್ಕೋತಾನೆ. ಅಷ್ಟು ಚೆನ್ನಾಗಿ ಹೇಳ್ತಿದ್ರು ಸರ್. ಅಂಥ ಅವಕಾಶ ನಮಗೆ ಮತ್ತೆ ಸಿಕ್ಕಲೇ ಇಲ್ಲ ಅಂತ ಅಂದಾಗ ನನಗೆ ತುಂಬ ಖುಷಿ ಅಂತ ಅನಿಸುತ್ತೆ. ಈಗಲೂ ಕೂಡ ಕೆಲವರು ನೆನಪಿಸ್ಕೋತಾರೆ, ಸರ್ ಯಯಾತಿ ಪಾಠ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ನೀವು ಅಭಿನಯ ಮಾಡ್ತಾಯಿದ್ರಿ ಸರ್, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರಿ ಸರ್, ಅದು ನಮ್ಗೆ ಇವಾಗಲೂ ನೆನಪಿನಲ್ಲಿದೆ ಸರ್ ಅಂದಾಗ ನನಗೆ ಖುಷಿ ಅನಿಸುತ್ತೆ, ಸಾರ್ಥಕ ಅಂತ ಅನಿಸುತ್ತೆ. ನನ್ನ ಪಾಠ ಮಾಡುವ ರೀತಿ ನನ್ನ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಇಷ್ಟ ಆಗಿದೆ ಅಂದಾಗ ಖುಷಿ ಅಂತ ಅನಿಸುತ್ತಲ್ವ? ಖಂಡಿತವಾಗ್ಲೂ. ಹೌದಾ ಸರ್, ಎಷ್ಟೋ ವಿದ್ಯಾರ್ಥಿಗಳು ನಿಮ್ಮನ್ನು ಈ ಕಾರ್ಯಕ್ರಮದ ಮೂಲಕ ನೋಡ್ತಾ ಇದ್ದಾರೆ ಸರ್. ಆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮತ್ತು ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಒಟ್ಟಾರೆ ಕೊನೆಯದಾಗಿ ನೀವು ಏನು ಹೇಳ್ತೀರಾ ಸರ್ ಈ ಕಾರ್ಯಕ್ರಮದ ಮೂಲಕ? ಈ ಕಾರ್ಯಕ್ರಮದ ಮೂಲಕ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದು ಏನಂತಂದರೆ, ನೀವು ಹೇಗೆ ಇರಿ, ಎಲ್ಲೇ ಇರಿ, ನಿಮ್ಮ ತಂದೆ ತಾಯಿಯಂದರ ಬಗ್ಗೆ ಗೌರವ ಪ್ರೀತಿಯನ್ನು ಉಳಿಸ್ಕೊಳ್ಳಿ. ಅವ್ರಿಗೆ ಯಾವತ್ತೂ ಕೂಡ ಅವರ ಆಸೆಗಳಿಗೆ ನಿರಾಸೆ ಮಾಡಬೇಡಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದೇ ನಿಮ್ಮ ಜವಾಬ್ದಾರಿ. ಯಾಕಂದರೆ ಇವತ್ತು ನೀವು ಕೂಡ ಮುಂದೊಂದು ದಿನ ನೀವು ತಂದೆ ಆಗ್ಬೋದು, ನೀವು ಕೂಡ ನಿಮ್ಮೊಟ್ಟಿಗೆ ನಿಮ್ಮ ಮಕ್ಕಳು ಮರಿಗಳೆಲ್ಲ ಬರ್ತಾ ಹೋಗ್ತಾರೆ. ಅವರೂ ಕೂಡ ನಿಮ್ಮ ಬಗ್ಗೆ ಪ್ರೀತಿ ವಿಶ್ವಾಸ ತೋರಿಸ್ಬೇಕು ಅಂದರೆ ನೀವು ಪ್ರೀತಿ ವಿಶ್ವಾಸವನ್ನು ನಿಮ್ಮ ತಂದೆ ತಾಯಿಯರಿಗೆ ತೋರಿಸಿ. ಏನಾದರೂ ನೀವು ಏನು ಕಲ್ತಿದ್ದೀರಿ, ಶಾಲೆ ಕಲ್ತಿದ್ದೀರಿ, ಕಾಲೇಜು ಕಲ್ತಿದ್ದೀರಿ, ನೀವೇನಾದರೂ ಸ್ವಲ್ಪ ನಿಮ್ಮ ಕೈಯಲ್ಲಿ ಕೊಡುವಂತಹ
ಅವಕಾಶ ಸಿಕ್ಕಿದ್ರೆ, ಕಾಲೇಜಿಗೆ ಏನಾದರೂ ನನ್ನ ಕಡೆಯಿಂದ ಏನಾದರೂ ಸಹಾಯ ಆಗುತ್ತೆ ಅನ್ನೋದಾದರೆ ಕಿಂಚಿತ್ ಸೇವೆ, ಕಿಂಚಿತ್ ಸಹಾಯ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದು ಬಹುಶಃ ನೀವು ಏನು ಕಷ್ಟದಲ್ಲಿ ಓದಿರ್ತೀರೋ ನಿಮ್ಮಂತಹ ಕಷ್ಟದಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಈಗಲೂ ಇದ್ದಾರೆ, ಅವರಿಗೆ ಸ್ವಲ್ಪ ಸಹಾಯ ಆಗಬಹುದು. ಆ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಿ ಅಂತೇಳಿ ನಾನು ಈ ಕಾರ್ಯಕ್ರಮದ ಮೂಲಕ ನನ್ನೆಲ್ಲ ವಿದ್ಯಾರ್ಥಿಗಳನ್ನು ಕೇಳ್ಕೊತೇನೆ. ಬೇರೆ ಬೇರೆ ಕೆಲಸದ ವಿಚಾರಗಳಲ್ಲಿದ್ದೀರಿ, ನೀವೆಲ್ಲ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾಯಿದ್ದೀರಿ, ಸರ್ಕಾರಿ ನೌಕರಲ್ಲಿದ್ದೀರಿ, ಖಾಸಗಿ ನೌಕರಲ್ಲಿದ್ದೀರಿ, ಈಗಾಗಲೇ ನೀವು ಬಹುಶಃ ಬಿಸ್ನೆಸ್ಸಲ್ಲಿ ಇರ್ಬೋದು, ಎಲ್ಲ ಕಡೆಯೂ ಕೂಡ ನೀವಿದ್ದೀರಿ. ಈಗೆಲ್ಲ ನೀವು ಆರ್ಥಿಕವಾಗಿ ಚೆನ್ನಾಗಿ ಆಗಿದ್ದರೆ ನೀವು ಸ್ವಲ್ಪ ಮಟ್ಟಿಗಾದರೂ ಒಂದಷ್ಟು ಸಹಾಯವನ್ನು ನೀವು ಓದಂತಹ ಶಾಲೆಗೆ, ಕಾಲೇಜುಗಳಿಗೆ ಮಾಡೋದ್ರ ಮೂಲಕ ಒಂದಷ್ಟು ನೀವು ನಿಮ್ಮ ಸೇವೆಯನ್ನು, ನಿಮ್ಮ ಸಂಪಾದನೆಯ ಒಂದು ಸಣ್ಣ ಭಾಗವನ್ನು ಅದಕ್ಕೆ ಮೀಸಲಿಡೋದಾದರೆ ನಿಮ್ಮ ಓದು ಸಾರ್ಥಕ ಆಗುತ್ತೆ. ಕಲಿಸಿದಂತಹ ನನಗೆ ತುಂಬ ತೃಪ್ತಿ ಸಿಕ್ಕುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೊತ್ತು ನಮ್ಮ ಜೊತೆ ಮೈಸೂರಿನಿಂದ ಕುದೂರು ಗ್ರಾಮಕ್ಕೆ, ಅದರಲ್ಲೂ ನೀವು ಪಾಠ ಮಾಡಿದಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬಂದು ಮಾತಾಡೋದಕ್ಕೆ ಎಲ್ಲ ಗ್ರಾಮಸ್ಥರ ಪರವಾಗಿ, ವೀಕ್ಷಕರ ಪರವಾಗಿ, ನಿಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.